ರಾಧಾ ಕಲ್ಯಾಣ ಧಾರಾವಾಹಿಯಲ್ಲಿ ಒಂದು ವಿಲನ್ ಪಾತ್ರ. ಆಶ್ಚರ್ಯ ಏನಂತಂದ್ರೆ ವಿಲನ್ ಕ್ಯಾರೆಕ್ಟರ್ ಮಾಡಿದವರು ರಿಯಲ್ ಆಗಿ ತುಂಬಾ ಒಳ್ಳೆಯವರಾಗಿರ್ತಾರೆ. ಹೌದು. ಸೀರಿಯಲ್ ಸೆಟ್ ಅಲ್ಲಿ ಒಂದಷ್ಟು ಪಾಲಿಟಿಕ್ಸ್ ನಡೆಯುತ್ತೆ. ಒಬ್ಬರೊಬ್ರು ಕ್ಯಾರೆಕ್ಟರ್ನೇ ತೆಗೆಸೋಷ್ಟು ಪವರ್ ಕೂಡ ಇರುತ್ತೆ. ಅವ್ರ ಕ್ಯಾರೆಕ್ಟರ್ ಮಾಡಿದ್ರೆ ಅವ್ರನ್ನ ಕೆಲಸ್ತಾರ. ಅವ್ರ ರೂಮಿಗೆ ಬಂದ್ರೆ ಇವ್ರು ಯಾಕೆ ಇಲ್ಲಿ ಬಂದ್ರು, ನಮ್ಮ ರೂಮ್ಗೆ ಯಾಕೆ ಬಂದ್ರು, ಇಲ್ಲ ಅಸಿಸ್ಟೆಂಟ್ ನ ಕರ್ಸ್ಬಿಟ್ಟು ಅವ್ರು ಬೇರೆ ರೂಮ್ಗೆ ಹೋಗಕ್ಕೆ ಹೇಳು. ಆಮೇಲೆ ನೀವು ಅಲ್ಲಿ ಹೋಗಿ ಹತ್ರ ನಿಮ್ಮನ್ನ ಕೇಳೋರು ಯಾರು ಇರಲ್ಲ. ಸಾಕು ಮೇಕಪ್ ಮಾಡಿ ಆಕ್ಟಿಂಗ್ ಮಾಡಿ ಅಂತ ಶುರು ಮಾಡ್ಕೋತಾರೆ. ಪ್ರಪಂಚದಲ್ಲಿ ಯಾವ ಕೊಲೆ ಮಾಡಿದವನಿಗೂ ಅಷ್ಟೊಂದು ಕೆಟ್ಟದಾಗ ನೋಡಲ್ಲ. ಅಷ್ಟು ನಮ್ಮ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡಿಬಿಡ್ತಾರೆ. ಅವ್ರನ್ನ ಹಾಕೋಬೇಡಿ, ನೆಕ್ಸ್ಟ್ ಕೋಆಪ್ರೇಟ್ ಮಾಡಲ್ಲ ಅವರು. ಈ ಅಮ್ಮ ಎಲ್ಲಿ ಹೋದ್ರು ಜಗಳನೇ ಮಾಡ್ಕೊಳ್ಳುತ್ತೆ, ಈ ಅಮ್ಮ ಎಲ್ಲೋಗೂ ಒಂದು ಸರಿಯಾಗಿ ಸೀರಿಯಲೇ ಮಾಡೋದಿಲ್ಲ. ಆಮೇಲೆ ಮದುವೆ ಆದ್ಮೇಲೆ ಆರ್ಟಿಸ್ಟ್ ಜನಗಳು ಏನ್ ನೋಡ್ತಾರೆ. ಈ ಕಾರಣದಿಂದಾನೆ ಎಷ್ಟೊಂದು ಜನ ಆರ್ಟಿಸ್ಟ್ಗಳು 35 ಆದ್ರೂ ಮದುವೆ ಆಗ್ತಾ ಇಲ್ಲ. ಇವಾಗ ಮದುವೆ ಮಾಡ್ಕೊಂಡ್ ಬಂದ್ರೆ ಕಷ್ಟ. ತುಂಬಾ ಜನ ಇವ್ರಿಗೆ ಬೇಡ ಅಂತಾನೂ ಹೇಳಿದ್ರಂತೆ ಅವ್ರ ಫ್ರೆಂಡ್ಸ್ ಅಲ್ಲಿ. ಇವತ್ತು ನೀವು ಬದುಕ್ತಿರುವಂತಹ ಬದುಕು ಇನ್ಯಾರದ್ದೋ ಕನಸಾಗಿರುತ್ತೆ. ಖಂಡಿತ ಅದೇ ವಾಸ್ತವ ಅಲ್ವಾ? ಏನು ನಾಚಿಕೆ ಆಗಲ್ವಾ ಕುಣಿಯಕ್ಕೆ? ಹಂದಿ ತರ ಆಗಿದೆ ಬಾಡಿ, ನಾಚಿಕೆ ಆಗಲ್ವಾ ಅನ್ನೋ ತರ. ದೇವ್ರ ಫೋಟೋದಿಂದ ಹೂ ಹಾರಿ ಅಮ್ಮನ ಕೈಗೆ ಬಂದಿತ್ತು. ಅವಾಗಲೇ ನಮಗೊಂದು ಅಮ್ಮನ ಸಿಗ್ನಲ್ ಸಿಕ್ಕಿತ್ತು. ನಮ್ಗೆ ಇವತ್ತು ಹೆಣ್ಮಗುನೇ ಆಗೋದು ಅಂತ. ಪ್ರೀತಿಯ ವೀಕ್ಷಕರೇ, ನ್ಯೂಸ್ 18 ಕನ್ನಡದ ಮಿನುಗುತಾರೆ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. 2012ರಲ್ಲಿ ರಾಧಾ ಕಲ್ಯಾಣ ಎನ್ನುವಂತಹ ಧಾರಾವಾಹಿ ಪ್ರಸಾರ ಆಗ್ತಾ ಇತ್ತು. ಈ ಧಾರಾವಾಹಿ ಆ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಹಿಟ್ಟನ್ನು ನೀಡಿತ್ತು. ಆ ಧಾರಾವಾಹಿಯಲ್ಲಿ ವಿಶಾಖ ಎನ್ನುವಂತಹ ಪಾತ್ರ ಸಾಕಷ್ಟು ಜನರಿಗೆ ಇಷ್ಟ ಆಗಿತ್ತು. ವಿಶಾಖ ಪಾತ್ರವನ್ನ ಮಾಡಿದ ನಟಿ ಚೈತ್ರ ರೈ ಅವರು ಆಮೇಲೆ ಕನ್ನಡದಲ್ಲಿ ಕಾಣಿಸ್ಕೊಂಡಿಲ್ಲ. ಬದಲಾಗಿ ಅವರು ತೆಲುಗು ಧಾರಾವಾಹಿಗಳಲ್ಲಿ, ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ರು. ಅಲ್ಲೇನೆ ಬ್ಯುಸಿ ಆದರು. ಹಾಗಿದ್ರೆ ಅವರು ಇಷ್ಟು ವರ್ಷಗಳ ಕಾಲ ಕನ್ನಡದಲ್ಲಿ ಯಾಕೆ ಕಾಣಿಸ್ಕೊಂಡಿಲ್ಲ? ಏನಾಯಿತು? ಜೊತೆಗೆ ಅವರ ಬದುಕಿನ ಬಗ್ಗೆ ಮಾತಾಡೋಣ. ಇವತ್ತು ನಮ್ಮ ಜೊತೆ ನಟಿ ಚೈತ್ರ ರೈ ಅವರಿದ್ದಾರೆ. ನಮಸ್ತೆ. ನಮಸ್ತೆ ಪದ್ಮಶ್ರೀ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಂದು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಬಿಕಾಸ್ ಇದು ನಂದು ಫಸ್ಟ್ ಪಾಡ್ಕಾಸ್ಟ್. ಸೊ ಅದು ಕೂಡ ನಮ್ಮ ಕನ್ನಡ ಚಾನಲಲ್ಲಿ ಮಾಡ್ತಿರೋದು ಇನ್ನೂ ತುಂಬ ಖುಷಿಯಾಗಿದೆ. ಮರ್ತೋಗಿರೋರಿಗೆಲ್ಲ ಮತ್ತೆ ನಾನು ನೆನಪಿಸ್ತಿರೋ ಹಾಗಿದೆ. ತುಂಬ ಖುಷಿಯಾಯಿತು. ಬಟ್ ಯಾರೂ ಮರ್ತಿಲ್ಲ, ಎಲ್ಲ ನೆನ್ಪಿಟ್ಕೊಂಡಿದ್ದಾರೆ. ಇವಾಗಲೂ ಕೂಡ ನೀವು ಮತ್ತೆ ಕನ್ನಡಕ್ಕೆ ಬರ್ತೀರಾ, ಆದಷ್ಟು ಬೇಗ ಕಾಣಿಸ್ಕೊಳ್ತೀರಾ ಕನ್ನಡ ಪರದೆ ಮೇಲೆ ಅಂತಂದ್ರೆ ತುಂಬ ಖುಷಿ ಪಡ್ತಾರೆ. ಕೋರ್ಸ್ ನಾನು ಕಾಯ್ತಾ ಇದ್ದೀನಿ, ಬಟ್ ನನ್ನನ್ನು ಕರೀತಾ ಇಲ್ಲ ಯಾರು. ಜೊತೆಗೆ ಈಗ ನಿಮ್ಮ ಜರ್ನಿಯನ್ನು ತಿಳಿದುಕೊಳ್ಳುವಂತಹ ಸಮಯ. ಈಗ ನೀವು ಎಲ್ಲಿಯವರು, ಏನು ಶಿಕ್ಷಣವನ್ನು ಮಾಡಿದ್ರಿ ಅಂತ ಈ ಬಗ್ಗೆ ಹೇಳ್ಬೋದಾ? ಖಂಡಿತ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕೂರ್ಗಲ್ಲಿ, ಮಡಿಕೇರಿ ಅಂತ ಒಂದು ಪ್ಲೇಸಲ್ಲಿ ನನ್ನ ಸ್ಕೂಲಿಂಗ್ ಎಲ್ಲ ಅಲ್ಲೇ ಆಗಿದ್ದು, ಸೆಂಟ್ ಜೋಸೆಫ್ಸ್ ಕಾನ್ವೆಂಟಲ್ಲಿ. ಸೊ ಅಲ್ಲೇ ನಾನು ಫಸ್ಟ್ ಇಂಟರ್ವರೆಗೂ ಅಲ್ಲೇ ಮಾಡಿದೆ. ಅದಾದಮೇಲೆ ಸ್ವಲ್ಪ ಒಂದು ಫ್ಯಾಮಿಲಿಯಲ್ಲಿ ಒಂದು ನಡೆಯುತ್ತಲ್ಲ, ಒಂದು ಅಪ್ಪನಿಗೆ ಆಕ್ಸಿಡೆಂಟ್ ಆಯಿತು. ಸೊ ಅದಾದಮೇಲೆ ಫಿನಾನ್ಷಿಯಲಿ ತುಂಬ ಇದಾದರೆ, ಅಲ್ಲಿವರೆಗೂ ನಮಗೆ ಕಷ್ಟ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಬೆಳೆಸಿದ್ರು ನಮ್ಮನ್ನು. ಸೊ ಅದಾದಮೇಲೆ ಒಂದು ಇನ್ಸಿಡೆಂಟ್ ಆ್ಯಂಡ್ ಫಿನಾನ್ಷಿಯಲಿ ಪ್ರಾಬ್ಲಮಿಂದಾಗಿ ನಾವು ಆ್ಯಕ್ಚುಲಿ ಆ ಟೈಮಲ್ಲಿ ಊರು ಬಿಡೋ ಹಾಗೆ ಆಯಿತು. ನಮ್ಮ ಎಜುಕೇಷನ್ನು ಅಲ್ಲಿಗೆ ಡಿಸ್ಕಂಟಿನ್ಯೂ ಮಾಡಿ ಮತ್ತೆ ನಾವು ಒಂದು ಬೇರೆ ಊರಿಗೆ ಹೋಗಿ ಅಲ್ಲಿ ನಮ್ಮ ಒಂದು ಹೊಸ ಬದುಕಿಗೆ ಒಂದು ಕಟ್ಕೊಳ್ಳೋ ಒಂದು ಅಧ್ಯಾಯ ಶುರುವಾಯಿತು. ಸೊ ಅಲ್ಲಿ ನನಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಸೆಕೆಂಡ್ PU ಮಾಡಿ ನನಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡೋ ಒಂದು ಅವಕಾಶ ಸಿಕ್ತು. ಸೊ ಅಲ್ಲಿಂದ ನಾನು ಚಿಕ್ಕಮಂಗ್ಳೂರಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿದೆ. ನಾನು ಕೋರ್ಸ್ ಮಾಡ್ತಾ ಇರ್ಬೇಕಾದ್ರೆ ಬೆಂಗಳೂರಿಗೆ ನನ್ನನ್ನು ಟ್ರೈನಿಂಗ್ ಹಾಕಿದ್ರು. ಹಾಗಾಗಿ ಮತ್ತೆ ನನ್ನ ಬ್ಯಾಂಗ್ಳೂರು ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಓಕೆ, ನಿಮ್ಮ ತಂದೆ ಏನು ವರ್ಕ್ ಮಾಡ್ತಾಯಿದ್ರು? ನಮ್ಮ ತಂದೆ ಮುಂಚೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಂಪ್ನಿಲಿದ್ದರು. ಅದಾದಮೇಲೆ ಅವರು ಸೌದಿಯಲ್ಲಿದ್ದರು ಒಂದು 7 ಇಯರ್ಸ್. ಅದಾಗಿ ರಿಟೈರ್ಡ್ ಆಗಿ ನಮ್ಮದೇ ಒಂದು ಟ್ರಾವೆಲ್ಸ್ ಕಂಪನಿ ಓಪನ್ ಮಾಡಿದರು. ಅದಾಗಿ ಈಗ ಸ್ವಲ್ಪ ಏಜ್ ಆಯ್ತಲ್ವ, ಸೊ ರಿಟೈರ್ಡ್ ಆಗಿ ಇವಾಗ ಮನೇಲೇ ಇದ್ದಾರೆ. ಓಕೆ, ಬಾಲ್ಯದಲ್ಲಿ ಈಗ ಫೈನಾನ್ಷಿಯಲ್ ಪ್ರಾಬ್ಲಮ್ ಏನಾದರೂ ಬಂದ್ಬಿಡ್ತು ಅಂತಂದರೆ ಈಗ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ. ಈಗ ದೊಡ್ಡವರಿಗೆ ಕಷ್ಟ ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ ಅದರ ಪರಿಣಾಮ ಮಕ್ಕಳ ಮೇಲೆ ಬೀಳುತ್ತೆ. ಆ್ಯಂಡ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಕೂಲ್ ಚೇಂಜ್ ಆಗುತ್ತೆ, ಅಲ್ಲಿನ ವಾತಾವರಣ ಚೇಂಜ್ ಆಗುತ್ತೆ ಅಂದಾಗ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಆಗುತ್ತೆ. ಸೊ ಇನಿಷಿಯಲಿ ನಮಗೂ ತುಂಬಾ ಕಷ್ಟ ಆಯಿತು. ಹೊಸ ಜನ, ಹೊಸ ಜಾಗ. ಆ್ಯಂಡ್ ಆವಾಗ ನಮಗೆ ಓದಿಸ್ತಾ ಇರಬೇಕಾದ್ರೆ ಅದ್ರ ವ್ಯಾಲ್ಯೂನೇ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್. ಯಾಕೆಂದರೆ ಮನೇಲಿ ಆ ಕಷ್ಟದ ಇದೇ ತೋರಿಸಿರಲಿಲ್ಲ. ಯಾವಾಗ ಪ್ರಾಬ್ಲಮ್ಸ್ ಅಂತ ಸ್ಟಾರ್ಟ್ ಆಯಿತು ಅದೆಲ್ಲ ನಮಗೆ ಹೊಸದು. ಸೊ ತುಂಬಾ ಕಷ್ಟಪಟ್ವಿ ಆ ಟೈಮಲ್ಲಿ ಅಡ್ಜಸ್ಟ್ ಆಗೋದಕ್ಕೆ. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಅಲ್ಲಿ ಮತ್ತೆ ನಮ್ಮ ಒಂದು ಹೊಸ ಲೈಫ್, ನಮ್ಮ ಹಳೆಯದನ್ನು ಹೇಳ್ಕೊಳ್ಳೋಕ್ಕೆ ಯಾರ ಮುಂದೆನೂ ಆಗಲ್ಲ. ಸೊ ಆ ಥರ ತುಂಬ ಆಯಿತು. ಬಟ್ ಅಲ್ಲಿನೂ ನಮಗೆ ದೇವ್ರ ಕೈ ಬಿಡಲ್ಲ ಅಂತ ಹೇಳ್ತಾರಲ್ವ. ಸೊ ಅಲ್ಲಿ ದೇವ್ರ ಕೈ ಹಿಡಿದು ನಮಗೊಂದು
ಹೊಸ ದಾರಿನ ತೋರಿಸ್ಕೊಟ್ರು. ಓಕೆ ಓಕೆ. ನಿಮಗೆ ಸಿಬ್ಲಿಂಗ್ಸ್ ಯಾರಾದರೂ ಇದ್ದಾರಾ ಅಥವಾ ಹೌದು, ಯಂಗರ್ ಬ್ರದರ್. ಓಕೆ, ಅವ್ರು ಇವಾಗ ಏನು ವರ್ಕ್ ಮಾಡ್ತಿದ್ದಾರೆ? ಅವರು ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಅವರು 1 year ಆಯ್ತು ಇವಾಗ ಮದುವೆ ಆಗಿ. ಸೊ ಅವರು ಊರಲ್ಲೇ ಸೆಟಲ್ ಆಗಿದ್ದಾರೆ. ಓಕೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿದೆ ಅಂತ ಹೇಳಿದ್ರಿ, ಅಲ್ಲಿಂದ ಆ್ಯಕ್ಟಿಂಗ್ ಅವಕಾಶ ಹೇಗೆ ಸಿಕ್ತು? ಅದೇ ನನ್ನ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂದರೆ ಎಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟು, ಎಲ್ಲಿ ಇಂಡಸ್ಟ್ರಿ ಅಂತಾನೆ ಬರುತ್ತೆ. ಸೊ ನಾನು ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಿರ್ಬೇಕಾದ್ರೆ ನನ್ನ ಟ್ರೈನಿಂಗಿಗೆ ಬ್ಯಾಂಗ್ಳೂರಿಗೆ ಕಳಿಸ್ತಾರೆ ಆ ಕಾಲೇಜಿಂದ. ಸೊ ನಾವೆಲ್ಲ ಟ್ರೈನಿಂಗ್ ಬಂದಿರ್ಬೇಕಾದ್ರೆ ನನ್ನ ಜಯನಗರ್ 4th ಬ್ಲಾಕಲ್ಲಿ ನಮ್ಮದು ಕಾಫಿ ಡೇಲಿ ನಮ್ಮನ್ನ ಟ್ರೈನಿಂಗ್ ಹಾಕಿದ್ರು. ಸೊ ಅಲ್ಲಿ ಒಂದು ಸಿನಿಮಾದ ಪ್ರೊಡ್ಯೂಸರ್ ನಮ್ಗೆ ಆ್ಯಕ್ಚುಲಿ ಅವರು ನಾನು ಟಿ ವಿಲಿ ನೋಡಿದ್ದೀನಿ, ಎಲ್ಲ ಗೊತ್ತಿದೆ. ಬಟ್ ಅವರು ಯಾಕೂ ಬಂದಿರ್ತಾರೆ ನಮಗೆ ಗೊತ್ತಿರಲ್ಲ. ಸೊ ನಾನು ತುಂಬ ನಾಟಿ ಅವಾಗ. ಸೊ ಎಲ್ರಿಗೂ ವಾಟರ್ ಗನ್ನಲ್ಲಿ ಸ್ಪ್ರೇ ಮಾಡ್ಕೊಂಡು ಟಿಶ್ಯೂ ಅಂತೆಲ್ಲ ಆಡ್ಕೊಂಡೆಲ್ಲ ಇದೆ. ಅವರು ಅದನ್ನೆಲ್ಲ ನನಗೆ ಗೊತ್ತಿಲ್ಲದಂಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ರು. ಕ್ಯಾಪ್ಚರ್ ಮಾಡಿಕೊಂಡು ಡೈರೆಕ್ಟರ್ ಯಾರಿದ್ದಾರೆ ಅವ್ರ ಥ್ರೂ ನನಗೆ ಬಂದು ನಮ್ಮ ಮ್ಯಾನೇಜರ್ಗೆ ಅಪ್ರೋಚ್ ಮಾಡಿದ್ರು. ಸೊ ಅವರು ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು. ನಾನಂದರೆ ನಮ್ಮ ಮನೆಯವ್ರನ್ನ ಕೇಳಿ, ಯಾಕೆಂದರೆ ನನಗಿದೆಲ್ಲ ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲ್ ಸಿನಿಮಾ ಇಂಡಸ್ಟ್ರಿ ಗೊತ್ತಿಲ್ಲ, ಏನಿಲ್ಲ. ಅವಾಗ ನಾನಿನ್ನೂ ಚಿಕ್ಕವಳು. ಸೊ ಏನೂ ನಾಲೆಡ್ಜ್ ಇಲ್ಲದಿರೋದ್ರಿಂದ ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿ ಅವರು ಓಕೆ ಅಂದರೆ ನಾನು ಓಕೆ ಅಂತ ಹೇಳಿದೆ. ಸೊ ಅವ್ರು ಕಾಂಟ್ಯಾಕ್ಟ್ ಮಾಡಿದರು. ಕಾಂಟ್ಯಾಕ್ಟ್ ಮಾಡಿದಾಗ ಫ್ಯಾಮ್ಲಿಲಿ ಯಾರಿಗೂ ಸಿಕ್ಕಿಲ್ಲ ಚಾನ್ಸ್. ಓಕೆ, ನನ್ನ ಮಗಳಿಗೆ ಸಿಕ್ಕಿದೆ ಅಂದರೆ ಇದೊಂದು ನಮ್ಮ ಅದೃಷ್ಟನೇ ಅಂತ ಅಂದ್ಕೊಂಡು ಸೊ ಅವರು ಓಕೆ ಅಂತ ಹೇಳಿದರು. ಸೊ ಹಾಗೆ ನನ್ನ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಐ ಥಿಂಕ್ ಕನ್ನಡದಲ್ಲಿ ಒಂದು 7 ರಿಂದ 8 ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಎಲ್ಲ ಚಾನಲಲ್ಲಿ. ಆವಾಗ ಸೋಷಿಯಲ್ ಮೀಡಿಯಾ ಎಲ್ಲ ಇರಲಿಲ್ಲ ಅಲ್ವಾ. ಇಲ್ಲ ಈ ಟೈಮಲ್ಲಿ ಏನಾದ್ರು ನಾನು ಆ ಸೀರಿಯಲ್ ಮಾಡಿದಿದ್ರೆ 100% ನಾವೀಗ ಒಂದು ರೇಂಜಲ್ಲಿ ಇರ್ತಾ ಇದ್ವಿ ಏನೋ, ಜನ ಮರೆಯೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ವೇನೋ. ನನ್ನನ್ನು ಇವಾಗ ಕನ್ನಡದಲ್ಲಲ್ಲ ಎಲ್ಲೂ ನೋಡಿದ್ರು ನನ್ನ ವಿಶಾಖ ಪಾತ್ರದಿಂದನೇ ಮಾತಾಡ್ತಾರೆ. ಎಷ್ಟು ಖುಷಿ ಆಗುತ್ತೆ ಅಂದರೆ ಅವಾಗ ಅನಿಸುತ್ತೆ ಈ ಸೀರಿಯಲ್ ಈಗ ಬರಬೇಕಿತ್ತು ಅಂತ. ಈ ಸೋಷಿಯಲ್ ಮೀಡಿಯಾ ಇರೋ ಟೈಮಲ್ಲಿ ಬಂದಿದ್ದಿದ್ರೆ ಇನ್ನೂ ಕ್ಲಿಕ್ ಆಗಿರ್ತಿದ್ವಿ ಅಂತ ಅನಿಸುತ್ತೆ. ಗೆಜ್ಜೆ ಪೂಜೆ ಧಾರಾವಾಹಿಗಳಲ್ಲೆಲ್ಲ ಆ್ಯಕ್ಟ್ ಮಾಡಿ. ಹೌದು, ವಿನು ಬಳಂಜ ಅವರ ಸೀರಿಯಲಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದೀನಿ. ಅವರೇ ಆ್ಯಕ್ಚುಲಿ ನನಗೆ ಒಂಥರ ಗುರು ಥರ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ಆ್ಯಕ್ಟಿಂಗ್ ಅಂದರೆ ಗಂಧ ಗಾಳಿ ಗೊತ್ತಿಲ್ಲ, ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋದು. ಎಷ್ಟು ಬೈಸ್ಕೊಂಡಿದ್ದೀನೋ, ಎಷ್ಟು ಸೈಕಲ್ ಓಡಿಸ್ಕೊಂಡಿದ್ದೀನೋ ಗೊತ್ತಿಲ್ಲ. ತುಂಬ ಚೆನ್ನಾಗಿ ನಮ್ಮನ್ನೆಲ್ಲ ಟ್ರೈನ್ ಮಾಡಿ, ಅವ್ರಂದ್ರೇ ಭಯ, ಅವರು ಕತ್ತೆ ಅಂತೆಲ್ಲ ಬೈತಾಯಿದ್ರು. ಸೊ ಅದೆಲ್ಲ ಇವತ್ತು ನನ್ನ ದೇವ್ರನ್ನ ಎದ್ದ ತಕ್ಷಣ ಕೈ ಮುಕ್ಕೊಳ್ಳೋದು, ಇವತ್ತು ಬೈಸ್ಕೋಬಾರ್ದು ಸರ್ ಹತ್ರ ಅಂತ ಅನ್ಸ್ಕೊಂಡು ಆ ಥರ ಸೈಕಲ್ ಓಡಿಸ್ಕೊಂಡು ಸರ್ ಹತ್ರ ಅನ್ನಿಸ್ಕೊಂಡು ಒಂದು ರೇಂಜಿಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಕಲ್ತ್ಬಿಟ್ಟಿದ್ದೀನಿ ಇವಾಗ. ರಾಧಾ ಕಲ್ಯಾಣ ಧಾರಾವಾಹಿಯಲ್ಲಿ ಒಂದು ವಿಲನ್ ಪಾತ್ರ ವಿಶಾಖ. ಹೌದು, ಸಿಕ್ಕಾಪಟ್ಟೆ ವೀಕ್ಷಕರು ಬೈಕೊಳ್ತಾ ಇದ್ರು, ಯಾಕೆ ಹೀರೋ ಹೀರೋಯಿನ್ ಒಂದಾಗಕ್ಕೆ ಬಿಡಲ್ಲ ಇನ್ನೊಂದೇನೋ ಅಂತ. ನಿಮಗೆ ಆ ಟೈಮ್ನಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಸಿಗ್ತಾ ಇತ್ತು? ನನಗೆ ಜನ ಹೊರಗಡೆ ಸಿಕ್ಕಾಗ ತುಂಬ ಬೇಜಾರಾಗೋದು. ನಾನು ಯಾಕಾದರೂ ಈ ನೆಗೆಟಿವ್ ರೋಲ್ ಒಪ್ಕೊಂಡು ಇನ್ನು ಲೈಫಲ್ಲಿ ಒಪ್ಕೊಳ್ಳಲ್ಲ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಬಟ್ ನನಗೆ ಒಂದು ಆರ್ಟಿಸ್ಟ್ ಆಗಿ ನನಗೊಂದು ಒಳ್ಳೆ ಆಪರ್ಚುನಿಟಿ ಅದು. ಬಿಕಾಸ್ ಪಾಸಿಟಿವ್ ರೋಲಲ್ಲಿ ಗೊತ್ತಲ್ವ, ಸ್ವಲ್ಪ ಅಳೋದು ಬಿಟ್ಟರೆ, ಇದು ಮಾಡ್ಕೊಳ್ಳೋದು ಬಿಟ್ಟರೆ ಆ್ಯಕ್ಟಿಂಗ್ ಅಷ್ಟೊಂದು ಸ್ಕೋಪ್ ಇರೋದಿಲ್ಲ. ನೆಗೆಟಿವ್ ರೋಲಲ್ಲಿ ನಿಮಗೆ ಸ್ಕೋಪ್ ಸಿಕ್ಕಾಪಟ್ಟೆ ಇರುತ್ತೆ. ನೀವು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ಬೋದು. ಅದು ಆ ಕ್ಯಾರೆಕ್ಟರ್ ಆಗಿ ಡ್ರೆಸ್ಸಿಂಗ್ ಆಗಿರ್ಬೋದು ಎಲ್ಲನೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಅವಾಗ ಆ ಟೈಮಲ್ಲಿ ಡ್ರೆಸ್ಸಿಂಗಿಗೂ ತುಂಬಾ ಕಾಂಪ್ಲಿಮೆಂಟ್ಸ್ ಬರ್ತಾಯಿತ್ತು. ಸೊ ನನಗೆ ಆ ಥರ ಎಂಜಾಯ್ ಮಾಡ್ತಿದ್ದೆ. ಬಟ್ ತುಂಬ ಜನ ಬೈಕೊಳ್ತಿದ್ರು. ಒಂದು ಅಜ್ಜಿ ಅಂತೂ ಫುಲ್ ಸೀರಿಯಸ್ ಆಗಿ ಬೈದಿದ್ರು ನನಗೆ, ಯಾವುದೋ ಒಂದು ದೇವಸ್ಥಾನದಲ್ಲಿ ಸಿಕ್ಬಿಟ್ಟು, ಯಾಕಮ್ಮ ರಾಧಿಕಾನ ಅಷ್ಟೊಂದು ಗೋಳೋಯ್ಕೋತೀಯ ಅಂತ. ಅವಾಗ ನಾನು ಬೇಜಾರು ಮಾಡ್ಕೊಂಡು ಎಲ್ಲರ ಹತ್ರ ಹಿಂಗೆ ಹೇಳ್ತಿದ್ದೆ, ನಮ್ಮ ಟೀಮ್ ಅವ್ರ ಜೊತೆ ಡೈರೆಕ್ಟರ್ ಅವ್ರ ಹತ್ರ ಎಲ್ಲ ಹೇಳಿದಾಗ, ನೀವು ತುಂಬ ಖುಷಿ ಪಡಿ, ಅಟ್ಲೀಸ್ಟ್ ಅವ್ರು ನಿಮ್ಮನ್ನು ಬೈತಿದ್ದೀರ ಅಂದರೆ ನೀವು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ, ನೀವು ಅಷ್ಟು ಚೆನ್ನಾಗಿ ಹತ್ತಿರ ಆಗಿದ್ದೀರಾ. ಸೊ ಅದನ್ನು ನೆಗೆಟಿವ್ ತೊಗೋಬೇಡಿ, ಪಾಸಿಟಿವ್ ಆಗಿ ತೊಗೊಳ್ಳಿ ಅಂತ ನನಗೆ ಇದು ಮಾಡಿದರು. ಸೊ ನಂಗೆ ಅದು ಒಳ್ಳೆ ಇಂಪ್ಯಾಕ್ಟೇ ಆಗಿದೆ. ವಿಶಾಖ ಪಾತ್ರವನ್ನು ಸಾಕಷ್ಟು ಜನ ಬೈತಾ ಇದ್ರು ಅಂತ ಹೇಳಿದ್ರಿ. ಹೌದು. ಈಗ ನೆಗೆಟಿವ್ ಪಾತ್ರ ಮಾಡುವಾಗ ಒಂದಷ್ಟು ಕಿರ್ಚಾಡಬೇಕಾಗತ್ತೆ, ಕೂಗಾಡಬೇಕಾಗತ್ತೆ, ಆ್ಯಂಡ್ ಆ ನೆಗೆಟಿವ್ ಥಾಟ್ಸ್ಗಳನ್ನು ನಮ್ಮ ತಲೆಗೆ ಹಾಕೋಬೇಕಾಗತ್ತೆ. ಅದು ಎಷ್ಟು ಕಷ್ಟ ಆಗ್ತಾಯಿತ್ತು ಬ್ಯಾಲೆನ್ಸ್ ಮಾಡೋದು? ಅದೇ ಆ ಎಮೋಷನ್ಸ್ ಇದೆಯಲ್ಲ, ಅದು ಕ್ಯಾರಿ ಆಗ್ತಾಯಿತ್ತು ನನಗೆ. ಮನೆಗೆ ಹೋಗೋದಾಗ್ಲೂ ಆ ಕೋಪ, ಆ ಟೈಮಲ್ಲಿ ನಾನು ಆ ನೆಗೆಟಿವ್ ರೋಲ್ ಮಾಡಿದ್ದಕ್ಕೇನೋ ಗೊತ್ತಿಲ್ಲ, ನಂಗೆ ತುಂಬ ಕೋಪ, ಮೂಗಿನ ತುದಿಲ್ ಕೋಪ. ಅಮ್ಮ ಏನಾದರೂ ಒಂದು ಚೂರು ಅಂದರು ಅಂದರೆ ದೊಡ್ಡ ಜಗಳನೇ ಆಗೋಗ್ಬಿಡ್ತಿತ್ತು. ತೂ ಅಂತ ಅನ್ನೋಂಗಿಲ್ಲ, ಅಷ್ಟು ಜೋರಾಗ್ತಿತ್ತು. ಸೊ ಅಫ್ಕೋರ್ಸ್ ಅದು ತುಂಬಾ ಎಫೆಕ್ಟ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಕೆಲವರು ಹೇಳ್ತಾರೆ ಇಲ್ಲ ನಾನು ಸೆಟ್ಟಲ್ಲೇ ಬಿಟ್ಟು ಹೋಗ್ತೀನಿ ಅಂತ. ಬಟ್ ಆ ಟೈಮಲ್ಲಿ ನನಗಂತೂ ಕ್ಯಾರಿ ಆಗ್ತಾಯಿತ್ತು ಮನೆಗೆ ಹೋಗ್ತಿದ್ದಾಗ. ಆ್ಯಂಡ್ ನೀವು ಹೇಳ್ದಂಗೆ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಕೂಡ ಕ್ಯಾರಿ ಆಗುತ್ತೆ, ಇಲ್ಲ ಅಂತಲೂ ಹೇಳಲ್ಲ ನಾನು, ಆಗುತ್ತೆ. ಬಟ್ ಬ್ಯಾಲೆನ್ಸ್ ಮಾಡೋದು ನಮ್ಮ ಮೇಲೇ ಇರುತ್ತೆ. ಬಿಕಾಸ್ ಮೆಡಿಟೇಷನ್ ಅದೆಲ್ಲ ಮಾಡಿದ್ರೆ ಕಂಟ್ರೋಲ್ ಮಾಡ್ಕೋಬೋದು. ಆ ಟೈಮಲ್ಲಿ ಮೆಡಿಟೇಷನ್ ಇಲ್ಲ, ಏನೂ ಇಲ್ಲ. ಒಂಥರ ಮೈಂಡ್ ಸೆಟ್ ಕೂಡ, ನಾನು ಅವಾಗ ಚಿಕ್ಕವಳು ಕೂಡ,
ಮೈಂಡ್ಸೆಟ್ ಕೂಡ ಹಾಗೆ ಇತ್ತು. Okay. ಹಾಗೆ ಅದು ಕಂಟಿನ್ಯೂ ಆಯಿತು. ಓಕೆ. ನಾನು ಈಗ ಸಾಕಷ್ಟು ವಿಲನ್ ಪಾತ್ರ ಮಾಡಿದವ್ರನ್ನ ಮಾತಾಡ್ಸಿರ್ತೀನಿ. ಅಂದರೆ ಆಫ್ ದ ರೆಕಾರ್ಡ್ ಕೂಡ ಒಂದಷ್ಟು ಸ್ನೇಹ ಇರುತ್ತೆ, ಬಾಂಧವ್ಯ ಇರುತ್ತೆ. ಆಶ್ಚರ್ಯ ಏನಂತಂದರೆ ವಿಲನ್ ಕ್ಯಾರೆಕ್ಟರ್ ಮಾಡಿದವರು ರಿಯಲ್ ಆಗಿ ತುಂಬ ಒಳ್ಳೆಯವರಾಗಿರ್ತಾರೆ. ಹೌದು. ತುಂಬ ಸಲ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ವಿಲನ್ ಆಗಿ ಅಷ್ಟು ಕುತಂತ್ರ ಏನೋ ಒಂದು ಕೆಲಸ ಮಾಡ್ತಾರೆ ಸ್ಕ್ರೀನಲ್ಲಿ, ಬಟ್ ರಿಯಲ್ ಆಗಿ ಇಷ್ಟು ಒಳ್ಳೆಯವರ ಅಂತ. ಈಗ ನಿಮ್ಮನ್ನ ಆಲ್ಮೋಸ್ಟ್ ನಾನೊಂದು 7-8 ಇಯರ್ಸ್ ಇಂದ ನಿಮ್ಮ ಪರಿಚಯ ಇದೆ. ತುಂಬ ಸಲ ಮಾತಾಡಿದ್ದೀನಿ ಆರ್ಟಿಕಲ್ ವಿಚಾರಕ್ಕೆ, ಸಾಕಷ್ಟು ವಿಷಯಕ್ಕೆ. ಹೌದು. ಆ ಒಂದು ಪಾತ್ರಕ್ಕೂ ನಿಮಗೂ ಸಂಬಂಧನೇ ಇಲ್ಲ. ಹೌದು ಹೌದು. ಜನ ಸಿಕ್ಕದಾಗೆಲ್ಲ ಕೇಳ್ತಾರೆ, ನೀನೇನಮ್ಮ ಅಲ್ಲಿ ಅಷ್ಟೋರ್ ಮಾಡ್ತೀಯಾ, ನೋಡು ಹಿಂಗಿದೆಯಾ, ನೀನು ಇಷ್ಟು ಸಾಫ್ಟ್ ಇದೆಯಾ ಅಂತ. ಆಮೇಲೆ ಫ್ಯಾಮಿಲಿಲಿ ಎಷ್ಟೊಂದು ಜನ ಕೇಳಿದ್ದಾರೆ, ಪಾಪ ನಿಂಗೆ ಹೋಗಿ ಆ ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ ಅಂತ. ಬಟ್ ಅಲ್ಲೂ ಪ್ರೂವ್ ಮಾಡ್ಕೊಳ್ಳೋದಿದೆಯಲ್ಲ, ಸಾಫ್ಟ್ ಇದ್ದವರು ಆ ಥರ ಕ್ಯಾರೆಕ್ಟರ್ ಮಾಡ್ಬೋದು ಅಂತ ಪ್ರೂವ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಕಷ್ಟನೇ. ಬಟ್ ಅದನ್ನು ಮಾಡೋದು ಗ್ರೇಟ್ ಅಂತಲೇ ಫೀಲ್ ಆಗ್ತೀನಿ. ಈಗ ಇಷ್ಟು ವರ್ಷಗಳಿಂದ ಈಗ ನೀವು ಆರಂಭದಲ್ಲಿ ವಿಲನ್ ಪಾತ್ರ ಮಾಡಿದ್ರಿ, ರಾಧಾ ಕಲ್ಯಾಣ ಧಾರಾವಾಹಿ ಆದಮೇಲೆ, ಅದಾದ ನಂತರ ತೆಲುಗು ಧಾರಾವಾಹಿಗೆ ಕಾಲಿಟ್ರಿ, ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಗಳನ್ನ ಮಾಡಿದ್ರಿ, ಆಲ್ಮೋಸ್ಟ್ ಎಲ್ಲ ಲೀಡ್ ಪಾತ್ರಗಳೆಲ್ಲ ಕಾಣಿಸ್ಕೊಂಡಿದ್ದೀರಾ. ಹೌದು. ಇದನ್ನ ಉಳಿಸ್ಕೊಂಡು ನಿಭಾಯಿಸ್ಕೊಂಡು ಹೋಗೋದು ಎಷ್ಟು ಕಷ್ಟ ಆಯಿತು? ಇನ್ನೊಂದು ಏನು ಗೊತ್ತಾ, ನಾನು ನಿಮ್ಗೆ ಹೇಳಿದ್ನಲ್ಲ ನೆಗೆಟಿವ್ ರೋಲ್ ಮಾಡಲೇಬಾರ್ದು ಅಂತ ಅಂದ್ಕೊಂಡಿದ್ದೆ ಅಂತ. ಬಟ್ ಇನ್ನೊಂದು ಸೀರಿಯಲಲ್ಲಿ ನಾನು ಪಾಸಿಟಿವ್ ರೋಲೇ ಕನ್ನಡದಲ್ಲಿ ನಾನು ಮಾಡಿದ್ದು ನೆಗೆಟಿವ್ ರೋಲು ರಾಧಾ ಕಲ್ಯಾಣ ಒಂದರಲ್ಲೇ, ಮಿಕ್ಕಿದ್ದೆಲ್ಲ ನಾನು ಪಾಸಿಟಿವ್ ರೋಲ್ಸೇ ಮಾಡಿರೋದು. ಬಟ್ ಅಲ್ಲಿ ನನ್ನ ಒಂದು ಕನ್ನಡ ಸೀರಿಯಲ್ ಶೂಟಿಂಗ್ ನಡೀತಿರ್ಬೇಕಾದ್ರೆ ತೆಲುಗು ಆಡಿಷನ್ಗೋಸ್ಕರ ಬಂದಿದ್ರು ನಮ್ಮ ಬೆಂಗಳೂರಿಗೆ. ಬಂದಾಗ ಅವರು ತುಂಬ ಸೀರಿಯಲ್ ಸೆಟ್ಟಿಗೆ ಹೋಗಿ ಆಡಿಷನ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಲಾಸ್ಟಲ್ಲಿ ನನ್ನ ಹತ್ರ ಬಂದರು. ನಂದು ಕೆಲವೊಂದೆಲ್ಲ ಕ್ಲಿಪ್ಸ್ ಎಲ್ಲ ತೊಗೊಂಡು ಹೋಗಿದ್ದಾರೆ ಅವರು. ನನಗೆ ತೆಲುಗು ಒಂದು ಅಕ್ಷರ ಬರ್ತಾ ಇರಲಿಲ್ಲ, ಅರ್ಥನೂ ಆಗ್ತಿರ್ಲಿಲ್ಲ. ತೆಲುಗು ಲ್ಯಾಂಗ್ವೇಜ್ ಅಂದ್ರೇ ನಂಗೆ ಬರಲ್ಲ. ಸೊ ನನಗೆ ಗೊತ್ತಿಲ್ದಂಗೆ ಅವರು ಕೆಲವೊಂದು ಕನ್ನಡದಲ್ಲಿ ಒಂದೆರಡು ಡೈಲಾಗ್ ಬರೆದು ಕೊಟ್ಟರು. ನಾನು ಅದನ್ನು ಹೇಳಿದೆ, ಅವ್ರು ತೊಗೊಂಡೋಗಿ ಚಾನೆಲ್ಗೆ ಕೊಟ್ಟರು. ಅಲ್ಲಿ ನನಗದು ಓಕೆ ಆಯಿತು. ಸೊ ನನ್ನನ್ನು ಸೆಲೆಕ್ಟ್ ಮಾಡಿದರು. ಬಟ್ ರೋಲ್ ಏನಂದರೆ ನೆಗೆಟಿವ್ ರೋಲ್. ಅಲ್ಲೂ ನಾನು ಸೆಲೆಕ್ಟ್ ಆಗಿದ್ದು. ಯಾಕೆಂದರೆ ಅವ್ರು ನನ್ನ ಇಲ್ಲಿ ರಾಧಾ ಕಲ್ಯಾಣದಲ್ಲಿ ನೆಗೆಟಿವ್ ರೋಲ್ ನೋಡಿದ್ದಾರೆ. ಇದೊಂದೇ ಮಿಸ್ಟೇಕ್ ಆಗೋದು ಇಂಡಸ್ಟ್ರಿಯಲ್ಲಿ. ಏನು ಅಂದರೆ, ನೀವೊಂದು ಕ್ಯಾರೆಕ್ಟರ್ ಮಾಡಿದ್ರೆ ಅದಕ್ಕೆ ಅಂತಲೇ ನಿಮ್ಮನ್ನು ಫಿಕ್ಸ್ ಮಾಡಿಬಿಡ್ತಾರೆ. ಈಗ ಪಾಸಿಟಿವ್ ಮಾಡಿದ್ರೆ ಪಾಸಿಟಿವ್ಗೆ ಕರೀತಾರೆ, ನೆಗೆಟಿವ್ ಮಾಡಿದ್ರೆ ನೆಗೆಟಿವ್ಗೆ ಕರೀತಾರೆ. ನೆಗೆಟಿವ್ ರೋಲ್ ಮಾಡೋರು ಕೂಡ ಪಾಸಿಟಿವ್ ರೋಲ್ ಮಾಡ್ಬೋದು, ಅಥವಾ ಪಾಸಿಟಿವ್ ಮಾಡೋರು ಕೂಡ ನೆಗೆಟಿವ್ ಮಾಡ್ಬೋದು. ವೇರಿಯೇಷನ್ಸ್ ಹೆಂಗಿದ್ರು ಕೊಡ್ಬೋದು ಆರ್ಟಿಸ್ಟಿಗೆ. ಸೊ ಅಲ್ಲೂ ನನ್ನ ನೆಗೆಟಿವ್ ರೋಲ್ಗೆ ಹಾಕರಿದ್ರು. ಸರಿ, ತೆಲುಗು ಅಲ್ವಾ, ಟ್ರೈ ಮಾಡೋಣ ಅಂತ ಹೇಳಿ. ಅಷ್ಟೊಂದು ನೆಗೆಟಿವ್ ಇರುತ್ತಂತ ಹೇಳಿಲ್ಲ. ಇಲ್ಲರಿ, ವಿಶಾಖನ್ ಹೆಂಗಿತ್ತು ಅದರ ಅಪ್ಪನ ರೋಲ್ ಕೊಟ್ಟರು ನಂಗೆ. ಅಷ್ಟು ನೆಗೆಟಿವ್. ಇನ್ನು ತುಂಬಾ ಫ್ರೆಂಡನ್ನೇ ನಾನು ತುಂಬ ಯೂಸ್ ಮಾಡ್ಕೊಳ್ಳೋ ಥರ ಕ್ಯಾರೆಕ್ಟರ್ ಅದು. ನಾನು ಸೇಮ್ ಲೈಕ್ ವಿಶಾಖ್ ಅಂತಲೇ ಹೇಳ್ಬೋದು. ಇನ್ನು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ವಿಲನಿಶ್ ಇತ್ತಿದ್ರಲ್ಲಿ. ಸೊ ಮಾಡ್ತಾ 100 ಎಪಿಸೋಡ್ಸ್ ಆಗ್ತಾ ಏನಾಯ್ತೋ ಗೊತ್ತಿಲ್ಲ, ಸೀರಿಯಲ್ ಸ್ವಲ್ಪ ರೇಟಿಂಗು ಇರಲಿಲ್ಲ. ಆಮೇಲೆ ಚಾನೆಲ್ ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ, ನನ್ನನ್ನು ಫುಲ್ ಪಾಸಿಟಿವ್ ಮಾಡಿಬಿಟ್ರು. ಓಕೆ. ಅದೇ ಸೀರಿಯಲಲ್ಲಿ 100 ಎಪಿಸೋಡ್ಸ್ ಆಗ್ತಾ. ಆ್ಯಂಡ್ ಇನ್ನೊಂದು ರೋಲ್ ಯಾವುದು ಪಾಸಿಟಿವ್ ಇತ್ತಲ್ವ, ಅವ್ರನ್ನ ಸ್ವಲ್ಪ ದಿವಸ ಕ್ಯಾರಿ ಮಾಡಿ ಆ ಕ್ಯಾರೆಕ್ಟರ್ಸ್ನೆಲ್ಲ ತೆಗೆದ್ರು. ನನ್ನನ್ನು ಹೀರೋಯಿನ್ ಮಾಡಿಬಿಟ್ರು ಆ ಸೀರಿಯಲಲ್ಲಿ. ಹೀರೋಯಿನ್ ಮಾಡಿ ಫುಲ್ ಪಾಸಿಟಿವ್ ಮಾಡಿ ಆ ಸೀರಿಯಲ್ ಎಷ್ಟು ಹಿಟ್ ಆಯಿತು ಅಂದರೆ 7 ಇಯರ್ಸ್ ಸೀರಿಯಲ್ ರನ್ ಆಗಿದೆ ಅದು. ಓ ಮೈ ಗಾಡ್. ನನಗೆ ತುಂಬ ಹೆಸರು ತಂದು ಕೊಡ್ತು ಅಲ್ಲಿ. ನಾನು ಅಸಲೇ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ಜನಗಳು ಆ ನೆಗೆಟಿವ್ನ ಪಾಸಿಟಿವ್ ಮಾಡಿದ್ರು ತಗೊಂಡ್ರಲ್ಲ, ಅದು ನಂಗೆ ಅಲ್ಲಿ ಪ್ಲಸ್ ಆಯಿತು ಕಂಟಿನ್ಯೂ ಆಗೋದಕ್ಕೆ. ಸೊ ತುಂಬ ಚಾನಲಲ್ಲಿ ವೆಯ್ಟ್ ಮಾಡ್ತಾಯಿದ್ರು ನನ್ನನ್ನು ಸೀರಿಯಲ್ಗೆ ಹಾಕೋಬೇಕು ಅಂತ. ಬಿಕಾಸ್ ನನಗೆ ಅಗ್ರಿಮೆಂಟ್ ಅಂತ ಇರುತ್ತಲ್ಲ ಒಂದು ಚಾನಲ್ಗೆ ಹೋದರೆ. ಸೊ ಆ ಚಾನಲ್ ಅವರು ಕಾಯ್ತಾಯಿದ್ರು ಅಗ್ರಿಮೆಂಟ್ ಯಾವಾಗ ಮುಗಿಯುತ್ತೆ, ನಾನು ಹಾಕೋಬೇಕು ಅಂತಲೂ ವೆಯ್ಟ್ ಮಾಡ್ತಾರೆ. ಆ ಥರ ಸಿಚುವೇಶನ್ನು ಬಂದಿತ್ತು ಅಲ್ಲಿ ನನಗೆ. ಓಕೆ. ಸೊ ಒಂಥರ ಖುಷಿ ಆಯಿತು. ಬಟ್ ಅಡ್ಜಸ್ಟ್ ಆಗೋದಕ್ಕೆ ಇನಿಷಿಯಲ್ ಸ್ಟೇಜ್ ನಂಗೆ ತುಂಬಾ ಕಷ್ಟ ಆಯಿತು. ಯಾಕೆಂದರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು. ನನಗೆ ಒಂದು ಅಕ್ಷರ ತೆಲುಗು ಬರ್ತಾ ಇರಲಿಲ್ಲ. ಸೊ ಇಲ್ಲಿಂದ ಅಲ್ಲಿಗೆ ಹೋದಾಗ ನನಗೆ ಒಂದು ಸ್ಕೆಡ್ಯೂಲ್ ಹೋಗಿದ್ದೆ. ಸೆಕೆಂಡ್ ಸ್ಕೆಡ್ಯೂಲ್ಗೆ ನಮ್ಮ ಅಮ್ಮನ ಹತ್ರ ಹೇಳಿದೆ, ಅಪ್ಪನಾಣೆ ನಾನು ಮಾಡಲ್ಲ, ವಾಪಸ್ ಈಗ ಬ್ಯಾಂಗ್ಳೂರಿಗೆ ಹೋಗ್ತಿದ್ದೀವಿ, ಅಲ್ಲಿ ಹೋದ್ಮೇಲೆ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಬೇಡ, ಇಬ್ಬರು ಹೋಗೋದೇ ಬೇಡ ಮತ್ತೆ ಅಂತ. ಮತ್ತು ಅದು ಹೆಂಗೋ ಅಮ್ಮ ಸ್ವಿಚ್ ಆಫ್ ಮಾಡೋಕ್ಕೆ ಮನ್ಸು ಬರಲಿಲ್ಲ. ಅಮ್ಮ ಮಾತಾಡಿದ್ರು, ಇಲ್ಲ ಅಮ್ಮ ನನ್ನನ್ನು ಕನ್ವಿನ್ಸ್ ಮಾಡಿದ್ರು, ಹಾಗೆಲ್ಲ ಮಾಡಬಾರ್ದು, ಇಂಡಸ್ಟ್ರಿ ಫುಲ್ ಹೆಸರು ಹಾಳಾಗುತ್ತೆ. ಸೊ ಹೋಗೋಣ, ನಿನ್ನ ಕೈಲಿ ಇಷ್ಟ ಆಗೋದು, ಇಲ್ಲಾಂದರೆ ನಾವು ಪ್ರೊಡ್ಯೂಸರ್ ಹತ್ರ ಹೇಳಿಬಿಡೋಣ, ಆಗಲ್ಲ ಅಂತ. ಸೊ ಆ ಸ್ಕೆಡ್ಯೂಲಲ್ಲಿ ಲಕ್ಕೀಲಿ ನಂಗೆ ಎಲ್ಲರೂ ನನ್ನನ್ನು ಪ್ಯಾಂಪರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಚಿಕ್ಕವಳು ಆ್ಯಕ್ಚುಲಿ ಅಷ್ಟೇ ಸೆಟ್ಟಲ್ಲಿ. ಎಲ್ಲರೂ ಪ್ಯಾಂಪರ್ ಮಾಡೋದು, ನನಗೆ ತುಂಬ ಪ್ರೀತಿ ತೋರಿಸೋದು, ಎಲ್ಲರೂ ನಂಗೆ ಲ್ಯಾಂಗ್ವೇಜ್ ಕಲಿಸೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಸೊ ನಂಗೆ ಅವಾಗ ಒಂಥರ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಬಂತಲ್ವ, ಖುಷಿ ಆಯಿತು. ಸೊ ಮತ್ತೆ ನಾನು ಹಾಗೆ ಕಂಟಿನ್ಯೂ ಮಾಡಿಕೊಂಡು ಲ್ಯಾಂಗ್ವೇಜ್ ಮೇಲೂ ಗ್ರಿಪ್ ಬಂತು ನನಗೆ. ಕಲಿತಾ ಹೋದೆ, ಕಲಿಬೇಕು ಅಂತ ಒಂದು ಹಠ ಬಂತು ನಂಗೆ ಅಲ್ಲಿಂದ. ಓಕೆ. ಸೊ ಇವಾಗ ಹೆಂಗಂದರೆ ಜನ ಅಲ್ಲಿ ತೆಲುಗುನ ನೀವು ಕನ್ನಡದವರ ಅಂತ ಅವರೇ ಆಶ್ಚರ್ಯ ಪಡೋ ಥರ ಆಗೋಗಿದೆ. ನಂಗೊಂದು ಪ್ರೌಡ್ ಫೀಲು ಇದೆ ಆಯಿತಾ, ನಮ್ಮ ಕನ್ನಡದವ್ರು ಹೋಗಿ ಈಗ ಎಷ್ಟೊಂದು ಜನ ಕನ್ನಡದವ್ರು ಅಲ್ಲಿರೋರೆಲ್ಲ ಇವಾಗ ಕನ್ನಡದವ್ರೆ.
ಸೊ ಅಲ್ಲಿ ಆರ್ಟಿಸ್ಟ್ಗಳಿಗೆ ಟ್ಯಾಲೆಂಟ್ ಇಲ್ಲ ಅಂತಲ್ಲ, ಅಲ್ಲೂ ತುಂಬ ಜನರಿಗೆ ಇದೆ. ಬಟ್ ಅವ್ರ ಮೆಂಟಾಲಿಟಿ ಏನಂದರೆ, ನಮ್ಮ ಕನ್ನಡದವರು ತುಂಬ ಡೆಡಿಕೇಟೆಡ್ ಆಗಿರ್ತಾರೆ, ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಒಂದು ಮಾಡೋ ಕೆಲಸದ ಮೇಲೆ ಜಾಸ್ತಿ ಗೌರವ ಇರುತ್ತೆ ಅಂತ ಹೇಳಿ ಇಲ್ಲಿ ಅವ್ರನ್ನ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದಾರೆ ಅಲ್ಲಿಗೆ ಕರೆಯೋದಕ್ಕೆ ಅಂತ. ಓಕೆ. ಈಗ ಸ್ಕ್ರೀನ್ ಹೌದು, ಅಂದರೆ ಬಣ್ಣದ ಲೋಕ ಎಲ್ಲ ಸರಿ, ನಾವು ತೆರೆ ಮೇಲೆ ಕಾಣಿಸ್ಕೊಳ್ತೀವಿ, ಜನ ಇಷ್ಟಪಡ್ತಾರೆ, ಖುಷಿ ಪಡ್ತಾರೆ, ಈಗ ಹೊರಗಡೆ ಹೋದಾಗ ಸೆಲ್ಫಿ ತಗೋತಾರೆ, ಅದೆಲ್ಲ ಸರಿ. ಇದ್ರ ಜೊತೆಗೆ ಒಂದಷ್ಟು ರಿಜೆಕ್ಷನ್ಸ್ ಇರುತ್ತೆ, ಆಮೇಲೆ ಸೀರಿಯಲ್ ಸೆಟ್ಟಲ್ಲಿ ಒಂದಷ್ಟು ಪಾಲಿಟಿಕ್ಸ್ ನಡೆಯುತ್ತೆ, ಅದು ಕೆಲವರಿಗೆ ಗೊತ್ತಾಗಲ್ಲ. ಹೌದು. ಈಗ ಸ್ಕ್ರೀನ್ ಮೇಲೆ ಬಂದು ಮಾತಾಡೋದು ಬೇರೆ, ರಿಯಾಲಿಟಿನೇ ಬೇರೆ, ಆ ರೀತಿ ಎಲ್ಲ ಇರುತ್ತೆ. ಅದನ್ನು ಹೇಗೆ ಎದುರಿಸಿದ್ರಿ? ಏನೇನಾಯಿತು? ನಾನು ಅದೇ ಮಾಡಿದ ಸೀರಿಯಲಲ್ಲೇ ಫಸ್ಟ್ ಸೀರಿಯಲ್ ತೆಲುಗು ಯಾವ್ದು ಮಾಡಿದ್ದಲ್ಲ, ಅದು ತುಂಬ ಹಿಟ್ಟಾಗಿತ್ತು, ಎಲ್ಲನೂ ಆಗಿತ್ತು. ಬಟ್ ಅದರಲ್ಲೂ ಒಂದು ಇದು ನಡೀತಾ ಇತ್ತು, ಪಾಲಿಟಿಕ್ಸ್ ಆರ್ಟಿಸ್ಟ್ಗಳ ಮಧ್ಯೆನೇ ಇರುತ್ತೆ, ಜನರಿಗೆ ಗೊತ್ತಾಗಲ್ಲ. ಸೊ ಅದು ಹೆಂಗೆ ಕ್ಯಾರೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಆಗ್ತಿತ್ತು. ಸೊ ನನ್ನ ಕ್ಯಾರೆಕ್ಟರು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಬರೋದು, ಯಾವುದೋ ಒಂದು ಮಧ್ಯದಲ್ಲಿ ನೆಗೆಟಿವ್ ರೋಲ್ ಬರುತ್ತೆ, ಆ ರೋಲ್ ಬಂದಾಗ ಬರೀ ಆ ರೋಲೇ ಹೈಲೈಟ್ ಆಗುತ್ತೆ. ಅಕಸ್ಮಾತಾಗಿ ನಾವು ಕ್ವೆಶನ್ ಮಾಡಿದ್ರಿ ಅಂದರೆ, ನಿಮ್ಮ ರೋಲ್ಗೂ ಇಂಪಾರ್ಟೆನ್ಸ್ ಇದೆಯಲ್ಲ, ಅವ್ರಿಗೂ ಬೇಕಲ್ವಾ, ನೀವು ವಿಲನ್ ರೋಲ್ ಮಾಡಿದ್ದೀರ, ಅವಾಗ ನಿಮಗೂ ಇಂಪಾರ್ಟೆನ್ಸ್ ಇತ್ತಲ್ವಾ, ಇವಾಗ ಅವ್ರಿಗೂ ಕೊಡಬೇಕಲ್ವಾ, ಆ ಥರ ಪಾಯಿಂಟ್ಸ್ ಬರ್ತಿತ್ತು. ಅವಾಗ ನಮಗೇನು ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ, ತುಂಬ ಬೇಜಾರಾಗ್ತಿತ್ತು. ಒಂದೊಂದು ಸರಿ ಇಂಡಸ್ಟ್ರಿನೇ ಬೇಡ, ಬಿಟ್ಟೋಗ್ಬೇಡಣ ಅಂತಲೂ ಅನಿಸಿದ ದಿನಗಳು ಇದೆ. ಬಟ್ ಆಮೇಲೆ ಅನಿಸುತ್ತೆ, ಇಲ್ಲ ನಂಬ್ಕೊಂಡು ಬಂದಿದ್ದೀವಿ, ನಮಗೂ ಊಟ ಆಗ್ತಾ ಇದೆ, ಮತ್ತು ಇದನ್ನು ಬಿಟ್ಟರೆ ಮತ್ತೆ ನಮಗೇನು ಗೊತ್ತಿಲ್ಲ. ಯಾಕೆಂದರೆ ಎಜುಕೇಷನ್ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಏನು ಮಾಡ್ತಿದ್ದೆ ಯಾವುದು, ಅದನ್ನು ನಾನು ಕ್ವಿಟ್ ಮಾಡಿ ಆಯಿತು. ಇನ್ನು ನನಗೆ ಇದೊಂದೇ ದಾರಿ. ಸೊ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಕಲಿತು ಅಲ್ಲಿಂದ ನಮಗೆ ನಾವೇ ಸಮಾಧಾನ ಮಾಡಿ, ಎಷ್ಟೋ ಸಲ ನಿದ್ದೆ ಇಲ್ಲ, ಎಷ್ಟೋ ಸಲ ತುಂಬ ದೇವ್ರಿಗೆ ಹರಕೆ ಹೊತ್ಕೊಂಡು, ದೇವ್ರೇ ಈ ಒಂದು ಇದರಿಂದ ಹೇಗಾದರೂ ಇದು ಮಾಡು ಅಂತ ಮಾಡಿದ ದಿನವೂ ಇದೆ. ತುಂಬ ಬೇಜಾರಾಗಿದೆ. ಪಾಲಿಟಿಕ್ಸ್ ಅನ್ನೋದು ಎಲ್ಲ ಫೀಲ್ಡಲ್ಲಿ ಇರುತ್ತೆ. ಹೌದೌದು. ಬಟ್ ನನಗೆ ಅನಿಸಿರೋ ಪ್ರಕಾರ, ನಾನು ಈ ಫೀಲ್ಡಲ್ಲಿ ಇರೋದ್ರಿಂದ ಏನೋ ಗೊತ್ತಿಲ್ಲ, ನಮ್ಮ ಫೀಲ್ಡಲ್ಲೂ ತುಂಬ ಜಾಸ್ತಿ ಇದೆ, ತುಂಬಾ ನಡೆಯುತ್ತೆ. ಒಬ್ರೊಬ್ರು ಕ್ಯಾರೆಕ್ಟರ್ನೇ ತೆಗೆಸೋಷ್ಟು ಪವರ್ ಕೂಡ ಇರುತ್ತೆ ಕೆಲವೊಬ್ಬರಿಗೆ. ಸೊ ನಾನು ಸಾಕಷ್ಟು ಕಿರುತೆರೆ ಕಲಾವಿದರ ಜೊತೆ ಅವಾಗವಾಗ ಮಾತಾಡ್ತಿರ್ತೀನಿ, ಅವಾಗ ಒಂದಷ್ಟು ವಿಷಯಗಳನ್ನ ಹೇಳ್ತಾ ಇರ್ತಾರೆ. ಎಲ್ಲಿವರೆಗೆ ಅಂತಂದರೆ, ಈಗ ಯಾವುದೋ ಒಂದು ಧಾರಾವಾಹಿ ಸೆಟ್ಟಲ್ಲಿ ಬಡವ್ರ ಕ್ಯಾರೆಕ್ಟರ್ನ ಯಾರೊಬ್ರು ಪ್ಲೇ ಮಾಡ್ತಿದ್ದಾರೆ ಅಂತಂದರೆ, ಉಳಿದವರು ಕೂಡ ಅವರನ್ನ ಬಡವ್ರ ಥರನೇ ನೋಡ್ತಾರೆ. ಹೌದು ಹೌದು. ಅಂದರೆ ಅದು ಕ್ಯಾರೆಕ್ಟರ್ ಅಂತ ನೋಡಲ್ಲ, ಕೆಲಸದವ್ರು ಕ್ಯಾರೆಕ್ಟರ್ ಮಾಡಿದ್ರೆ ಅವ್ರನ್ನ ಕೆಲಸದವ್ರು ಅವ್ರ ರೂಮಿಗೆ ಬಂದರೆ, ಇವಳು ಯಾಕೆ ಇಲ್ಲಿ ಬಂದರು, ನಮ್ಮ ರೂಮಿಗೆ ಯಾಕೆ ಬಂದರು, ಇಲ್ಲ ಅಸಿಸ್ಟೆಂಟ್ನ ಕರೆಸ್ಬಿಟ್ಟು ಅವ್ರಿಗೆ ಬೇರೆ ರೂಮ್ಗೆ ಹೋಗೋಕೆ ಹೇಳು, ಇಲ್ಲ ಮ್ಯಾನೇಜರ್ನ ಕರೆಸ್ಬಿಟ್ಟು ಅವ್ರಿಗೆ ಬೇರೆ ರೂಮ್ ಕೊಡಿ, ನಮ್ಮ ರೂಮಿಗೆ ಯಾಕೆ ಬರ್ತಾರೆ ಅಂತ ಮಾಡಿಸೋದು, ಎಲ್ಲ ಈ ಥರ ಪಾಲಿಟಿಕ್ಸು ತುಂಬ ನಡೆಯುತ್ತೆ. ಆಮೇಲೆ ಇನ್ನೊಂದು ವಿಷಯ ಇತ್ತೀಚೆಗೆ ನನಗೆ ಗೊತ್ತಾಯಿತು, ಏನಂತಂದರೆ, ಈಗ ಒಬ್ರದ್ದು ಯಾವುದೋ ಒಂದು ಒಳ್ಳೆ ಹಬ್ಬನೋ ಇನ್ಯಾವುದೋ ಒಂದು ಸೀನ್ ಇರುತ್ತೆ, ಆವಾಗ ಇವರು ಗ್ರ್ಯಾಂಡ್ ಸೀರೆ ಉಟ್ಕೊಂಡು ಬಂದಿರ್ತಾರೆ ಒಂದು ಪರ್ಸನ್ ಅಂತ ಅಂದ್ಕೊಳ್ಳಿ. ಇನ್ನೊಬ್ರು ಆ ಸೀರೆ ನೋಡಿಕೊಂಡು, ಒಂದು ನಿಮಿಷ ರೀ, ನಾನು ಮತ್ತೆ ಸೀರೆ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಮತ್ತೆ ಅವರು ಸೀರೆ ಚೇಂಜ್ ಮಾಡ್ಕೊಂಡು ಬಂದು ಶೆಡ್ಯೂಲು ಇನ್ನೊಂದಷ್ಟು ಟೈಮು ಪೋಸ್ಟ್ಪೋನ್ ಮಾಡೋದು ಇದೆ, ಲೇಟ್ ಮಾಡೋದು ಇದೆ, ಆ ಥರ ಆಗುತ್ತೆ. ಅಥವಾ ನಾವು ಸೀರಿಯಲ್ ಸೆಟ್ಟಿಗೆ ಬರ್ತೀವಿ ಅಂತಂದರೆ ನಮ್ಮ ಬ್ಯಾಗು ಅಥವಾ ಇನ್ಯಾವುದೋ ಒಂದು ಕಾಸ್ಟ್ಯೂಮ್ ನೋಡಿ, ಇವ್ರದ್ದು ಯಾವುದು ಬ್ಯಾಗು ಬ್ರ್ಯಾಂಡು, ಡ್ರೆಸ್ ಯಾವುದು ಬ್ರ್ಯಾಂಡು, ಈ ಥರ ಎಲ್ಲ ನೋಡಿ ಜಡ್ಜ್ ಮಾಡೋದು ಇದೆ ಅನ್ನಂಥದ್ದು. ಹೌದೌದು. ಅದು ಆರ್ಟಿಸ್ಟ್ಗಳ ನಡುವೆ ಇದು ಅಂತಲ್ಲ, ಯಾವುದೇ ಒಂದು ವಿಷಯದ ಬಗ್ಗೆ, ಈಗ ನೀವು ಹೇಳಿದ್ರಲ್ಲ ಕಾಸ್ಟ್ಯೂಮ್ ವಿಷಯದಲ್ಲಿ, ಸೊ ಆ ಥರ ಕಾಸ್ಟ್ಯೂಮ್ ಇದ್ದಾಗ ಏನಾಗುತ್ತೆ, ಕೆಲವು ಆರ್ಟಿಸ್ಟ್ಗಳಿಗೆ ಪವರ್ ಜಾಸ್ತಿ ಇರುತ್ತೆ, ಅಥವಾ ಅಲ್ಲಿ ಅವ್ರಿಗೆ ಜಾಸ್ತಿ ಫೇವರ್ ಆಗಿರ್ತಾರೆ. ಸೊ ಆ ಟೈಮಲ್ಲಿ ಆರ್ಟಿಸ್ಟ್ ಸ್ಯಾರಿ ನೋಡಿ, ನನ್ನ ಸ್ಯಾರಿಗಿಂತ ರಿಚ್ ಆಗಿದೆ, ಅವ್ರ ಕ್ಯಾರೆಕ್ಟರ್ ಏನು ಕಮ್ಮಿ, ನನಗಿಂತ ಕೆಳಗಡೆ ಅಲ್ವಾ, ಅವ್ರಿಗೆ ಸ್ವಲ್ಪ ಬೇರೆ ಸ್ಯಾರಿ ಉಡಿಸಿ ಅಂತ ಬೇರೆ ಸ್ಯಾರಿ ಉಡಿಸೋದು ನಡೆಯುತ್ತೆ. ಈ ಥರದ್ದೆಲ್ಲ ನನ್ನ ಕಣ್ಮುಂದೆ ನಡೆದಿದೆ. ಬಟ್ ದೇವ್ರ ದಯಿಂದ ನನಗೆ ನಡೆದಿಲ್ಲ, ಬಿಕಾಸ್ ನಾನು ಮಾಡ್ತಿದ್ದಿದ್ದು ಪಾಸಿಟಿವ್ ರೋಲ್ ಆ್ಯಂಡ್ ಮೇನ್ ಹೀರೋಯಿನ್ ರೋಲ್ ಆಗಿರೋದ್ರಿಂದ ನಂಗೆ ಅಲ್ಲಿ ಸ್ವಲ್ಪ ಇಂಪಾರ್ಟೆನ್ಸ್ ಸಿಗ್ತಾ ಇತ್ತು. ಸೊ ಹಾಗಾಗಿ ನಮ್ಮ ಕ್ಯಾರೆಕ್ಟರ್ಗೆ ಅಷ್ಟೊಂದು ಇಂಪ್ಯಾಕ್ಟ್ ಆಗ್ತಿರಲಿಲ್ಲ. ಬಟ್ ನನ್ನ ಈ ಮದರ್ ರೋಲ್ಸ್ ಎಲ್ಲ ಮಾಡ್ತಾರಲ್ಲ, ಅವ್ರದ್ದೆಲ್ಲ ಈ ಥರ ಪಾಲಿಟಿಕ್ಸ್ ತುಂಬ ನಡೀತಾ ಇತ್ತು. ಅದರಿಂದ ಜಗಳನೂ ಆಗಿರೋದು ನಡೆಯಿದೆ. ಆರ್ಟಿಸ್ಟ್ಗಳು ಜುಟ್ಟು ಇಟ್ಕೊಂಡು ಜಗಳ ಆಗಿರೋದು ನೋಡಿದ್ದೀನಿ. ಸೊ ತುಂಬಾ ನಡೆಯುತ್ತೆ. ಓಕೆ, ಲಕ್ಕಿಲಿ ಇದು ನಾನು ಕನ್ನಡದಲ್ಲಿ ಮಾಡ್ತಿದ್ದಾಗ ಇಷ್ಟೊಂದು ಏನು ನಡೀತಾ ಇರಲಿಲ್ಲ, ಅಂದರೆ ಪಾಲಿಟಿಕ್ಸ್ ಏನೂ ಅಷ್ಟು ನಡೀತಿರ್ಲಿಲ್ಲ. ಬಟ್ ಅಲ್ಲಿ ನಾನು ನೋಡಿದ್ದೀನಿ. ಈಗ ಕ್ಯಾಬ್ ವಿಚಾರಕ್ಕೂ ಅಷ್ಟೇ, ಈಗ ಬೆಳಗ್ಗೆ ಪಿಕಪ್ಪು ಆಮೇಲೆ ಡ್ರಾಪ್ ವಿಚಾರ ಬಂದಾಗಲೂ ಕ್ಯಾಬ್ಗೆ ತುಂಬ ಹತ್ತಿರ ಇರೋರನ್ನ ಲೇಟಾಗಿ ರೀಚ್ ಮಾಡಿಸೋದು, ದೂರ ಇರೋರನ್ನ ಮೊದಲು ಬಿಡೋದು, ಈ ಥರದ್ದೆಲ್ಲ ನಡೀತಾ ಇರತ್ತೆ. ಹೌದು ಹೌದು, ಅದು ನನಗೆ ಕನ್ನಡದಲ್ಲಿ ನಡೀತಿತ್ತು ನನಗೆ.
ನಾವಾಗ ಮತ್ತಿಕೆರೆಯಲ್ಲಿದ್ವಿ. ಸೊ ಅಲ್ಲಿ ನನಗೆ 6 ಗಂಟೆಗೆ 5:15ಗೆಲ್ಲ ಫಸ್ಟ್ ಪಿಕಪ್ ನಾನೇ, ಲಾಸ್ಟ್ ಡ್ರಾಪು ನಾನೇ. ಎಲ್ಲರೂ ಟಾಟಾ ಬಾಯ್ ಬಾಯ್ ಗುಡ್ ನೈಟ್ ಅಂತ ಹೇಳಿಬಿಟ್ಟು ಆಮೇಲೆ ನಾನು ಹೋಗಿ ಮಲ್ಗೋ ಥರ ಇತ್ತು ನನ್ನ ಸಿಚುವೇಶನ್ನು. ಬಟ್ ಆ ಥರದ್ದೆಲ್ಲ ಕಷ್ಟಗಳನ್ನ ಫೇಸ್ ಮಾಡಿದ್ದಕ್ಕೆ ಒಂದು ಒಳ್ಳೆ ಲೈಫ್ ಇವತ್ತು ಸಿಕ್ಕಿದೆ. ಬಟ್ ಆ ಥರ ಇನಿಷಿಯಲ್ ಸ್ಟೇಜಲ್ಲಿ ಇದೆಯಲ್ಲ ತುಂಬಾ ಅವಮಾನ ಅಂತಲೂ ಅನಿಸುತ್ತೆ ಎಲ್ಲ ಆರ್ಟಿಸ್ಟ್ಗಳ ಮುಂದೆ. ಅವ್ರಿಗೊಂಥರ ಟ್ರೀಟ್ಮೆಂಟು, ನಮಗೊಂಥರ ಟ್ರೀಟ್ಮೆಂಟು, ಒಂಥರ ತುಂಬ ಬೇಜಾರು ಅನಿಸ್ಬಿಡುತ್ತೆ ಒಂದೊಂದು ಸರಿ ಇಂಡಸ್ಟ್ರಿಯಲ್ಲಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅವ್ರ ಪ್ರಕಾರನೂ ಅವ್ರು ಕರೆಕ್ಟಾಗೇ ಇರ್ತಾರೆ. ನೀವು ತುಂಬ ದೂರ ಇದ್ದೀರಾ, ನಿಮ್ಮನ್ನು ಫಸ್ಟ್ ಪಿಕಪ್ ಮಾಡಲೇಬೇಕು, ಅವ್ರು ಹತ್ತಿರ ಇದ್ದಾರೆ, ಅದಕ್ಕೆ ಅವ್ರದ್ದು ಲೇಟು, ಆ ಪಾಯಿಂಟ್ಸು ಇರುತ್ತೆ. ಸೊ ಹಾಗಾಗಿ ಅದು ರಾಂಗೂ ಅಲ್ಲ, ಬಟ್ ಹಾಗಂತ ಕರೆಕ್ಟೂ ಅಲ್ಲ. ಅಟ್ಲೀಸ್ಟ್ ಬೇರೆ ವೆಹಿಕಲ್ ವ್ಯವಸ್ಥೆ ಮಾಡಬೇಕಲ್ವಾ. ಇವಾಗ ದೂರ ಇದ್ದಾರೆ ಅಂದರೆ ಅವ್ರಿಗೊಂದು ಸಪ್ರೇಟಾಗಿ ಒಂದು ಕಾರ್ ವ್ಯವಸ್ಥೆ ಮಾಡಿಸ್ಬೇಕು. ಬಟ್ ಪ್ರೊಡಕ್ಷನಲ್ಲಿ ಅಷ್ಟೇ ನಮಗೆ ಬಜೆಟು, ಅದೊಂದು ರೀಸನ್ ಹೇಳ್ತಾರೆ. ಹಾಗಾಗಿ ನಾವು ಅಡ್ಜಸ್ಟ್ ಆಕೊಂಡು ಹೋಗಬೇಕಾಗಿತ್ತು. ಬಟ್ ವೀಕ್ಷಕರಿಗೆ ಇದೆಲ್ಲ ಅಂದರೆ ಎಲ್ಲರಿಗೂ ಗೊತ್ತಿರಲ್ಲ ಅಲ್ವಾ, ಈ ವಿಷಯಗಳು ಯಾವುದು ಗೊತ್ತಿರಲ್ಲ. ಅಂದರೆ ಹೊರಗಡೆ ಏನೂ ಕಾಣಿಸಲ್ಲ. ಅದೇ ಹೇಳ್ತಾರಲ್ಲ, ದೂರದ ಬೆಟ್ಟ ನುಣ್ಣಗೆ, ದೂರದಿಂದನೇ ಎಂಜಾಯ್ ಮಾಡಬೇಕು ಅಷ್ಟೇ. ಹತ್ತಿರ ಬಂದರೆ ಅವ್ರುಗಳಿಗೆ ಗೊತ್ತಾಗುತ್ತೆ, ಇಷ್ಟೆಲ್ಲ ಇರುತ್ತಂತ ಅವರೇ ಅನ್ನೋ ಥರ ಆಗಿರುತ್ತೆ. ನನಗೆ ಐ ಥಿಂಕ್ ಒಂದು 2 ವರ್ಷದ ಹಿಂದೆ ಅನಿಸುತ್ತೆ, ಒಂದು ವ್ಯಕ್ತಿ ಅಂದರೆ ಆಲ್ರೆಡಿ ಒಂದು ಓದ್ಕೊಂಡಿರೋ ವ್ಯಕ್ತಿ ನನ್ನ ಹತ್ರ ಬಂದು ಒಂದು ಪ್ರಶ್ನೆ ಕೇಳಿದ್ರು. ಕನ್ನಡದ ಒಂದು ಸಿನಿಮಾನ ಉದಾಹರಣೆ ಕೊಟ್ಟರು. ಈ ಸಿನಿಮಾ ಇಷ್ಟು ಹಿಟ್ಟಾಗಿದೆ, ಸಕ್ಸಸ್ ಆಗಿದೆ, ಇಷ್ಟೆಲ್ಲ ದುಡ್ಡು ಏನೋ ತೊಗೊಂಡಿದೆ, ಕಲೆಕ್ಷನ್ ಆಗಿದೆ ಬಾಕ್ಸ್ ಆಫೀಸ್ನಲ್ಲಿ. ಹೀಗಿದ್ದಾಗ ಆ ಸಿನಿಮಾದಲ್ಲಿರೋ ನಟ ಯಾಕೆ ಕಿಯಾ ಕಾರಲ್ಲಿ ಓಡಾಡ್ತಾರೆ, ಇನ್ನೂ ಚೆನ್ನಾಗಿರೋ ಕಾರಲ್ಲಿ ಓಡಾಡ್ಬೋದಲ್ಲ ಅಂತ ನಾನು ಆಮೇಲೆ ಹೇಳಿದೆ. ಸಿನಿಮಾ ಒಂದು ಹಿಟ್ಟಾಯಿತು ಅಂತ ಹೇಳಿ ಅವರು ಬೆನ್ಸಲ್ಲೋ ಅಥವಾ ಇನ್ಯಾವುದೋ ಒಂದು ಕಾರಲ್ಲಿ ಓಡಾಡೋಕ್ಕಾಗಲ್ಲ, ಪರಿಸ್ಥಿತಿ ಬೇರೆ ಇರುತ್ತೆ. 100% ಒಂದು ಟೀಮಿನ ಕೆಲಸ ಅದು, ಒಬ್ರದ್ದು ಸಕ್ಸಸ್ ಅಲ್ಲ ಅದು ಅಂತ. ಅಲ್ವೇ ಅಲ್ಲ, ಒಂದು ಟೀಮ್, ಎಷ್ಟೊಂದು ಜನರ ಕೆಲಸ ಇರುತ್ತೆ, ಎಷ್ಟೊಂದು ಜನ ಕೆಲಸ ಮಾಡ್ತಿರ್ತಾರೆ, ಅವ್ರಗಳ ಪೇಮೆಂಟ್ ಇರುತ್ತೆ, ಅದು ಇರುತ್ತೆ. ಬಟ್ ಹೀರೋಗೇನು ಅವ್ರು ಆ್ಯಕ್ಟ್ ಮಾಡಿರ್ತಾರೆ, ಫೇಮ್ ಸಿಕ್ಕಿರುತ್ತೆ ಅಷ್ಟೇ. ಬಿಟ್ಟರೆ ಅದರಿಂದ ಏನು ಅವ್ರಿಗೇನು ಎಕ್ಸ್ಟ್ರಾ, ಇವಾಗ ಹಿಟ್ಟಾಯಿತು ಅಂದ ತಕ್ಷಣ ಅದರಿಂದ ಏನು ಬಂದಿದ್ದು ಆದಾಯ ಏನು ಇವ್ರಿಗೆ ಫುಲ್ ಕೊಡೋದಿಲ್ಲ. ಸೊ ಅವ್ರ ಪಾಪ ಅವ್ರ ಕ್ಯಾರೆಕ್ಟರ್ ವೈಸ್ ಅವ್ರು ಬೆಳೀತಾ ಹೋಗ್ತಾರೆ. ಬಿಟ್ಟರೆ ಓದ್ಕೊಂಡಿರೋ ವ್ಯಕ್ತಿನೇ ಈ ರೀತಿ ನನ್ನ ಹತ್ರ ಒಂದು ಪ್ರಶ್ನೆ ಮಾಡಿದು ಅಂತಂದಾಗ ನನಗೆ ಆಶ್ಚರ್ಯ ಆಗೋಯ್ತು. ಇನ್ನು ಪಾಪ ಏನೂ ಗೊತ್ತಿಲ್ದಿರೋರು ಅಥವಾ ಶೂಟಿಂಗು, ಕಲಾವಿದರು, ಇದ್ರ ಬಗ್ಗೆ ಏನೂ ಗೊತ್ತಿಲ್ದಿರೋರು ಇನ್ನು ಯಾವ್ಯಾವ ರೀತಿ ಯೋಚನೆ ಮಾಡ್ಬೋದು ಅಂತ. ಈ ಕಾಂಪಿಟೇಷನ್ ಯಾಕೆ ಬರುತ್ತೆ ಅಂದರೆ, ಚಿಕ್ಕ ಕಾರ್ ತೊಗೊಂಡು ಹೋದರೆ ಅವನ್ನ ಇನ್ನೂ ಚಿಕ್ಕದಾಗಿ ನೋಡ್ತಾರೆ, ಅವ್ನಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಸಿಗೋದಿಲ್ಲ. ಸೊ ಅದೇ ಮನುಷ್ಯ ದೊಡ್ಡ ಕಾರಲ್ಲಿ ಹೋದ, ಇವಾಗ ನೀವು ಆಲ್ಟೋ ಕಾರ್ಗೂ ಕಿಯಾ ಕಾರ್ಗೂ ಹೇಗೆ ಡಿಫ್ರೆನ್ಸ್ ಇದೆಯೋ ಹಾಗೆ ಅವ್ರಿಗೆ ಏನೂ ಇಲ್ಲ ಅಂದ್ರೂ ಅವರೊಂದು ದೊಡ್ಡ ಗಾಡೀಲಿ ಹೋದರು ಅಂದರೆ ಅವ್ರಿಗೆ ಸಿಗೋ ಆ ರೆಸ್ಪೆಕ್ಟೇ ಬೇರೆ ಇರುತ್ತೆ. ಸೊ ಹಾಗಾಗಿ ಪಾಪ ಕೆಲವೊಬ್ಬರು ನಮಗೆ ಸ್ವಲ್ಪ ಇಂಪಾರ್ಟೆನ್ಸ್ ಬೇಕು ಅಂತ ಹೇಳಿ ಕೆಲವೊಮ್ಮೆ ಪಾಪ ಆಗದೇ ಇದ್ರೂ ಅವರ ಒಂದು ಇದಕ್ಕೆ ಮೀರಿ ಬೇರೆ ಕಾರ್ಗಳನ್ನ ತೊಗೊಳ್ಳೋದಾಗಿರ್ಬೋದು, ಇಲ್ಲ ಅವ್ರು ಗುರ್ತಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟೊಂದು ಸ್ಟಂಟ್ಸ್ ಮಾಡೋದು, ಈ ಥರದ್ದೆಲ್ಲ ತುಂಬ ನಡೆಯುತ್ತೆ. ಓಕೆ, ಈಗ ಸಾಕಷ್ಟು ಕಲಾವಿದರು ಹೇಳೋದನ್ನ ಕೇಳಿದ್ದೀನಿ. ಈಗ ಕಾಸ್ಟ್ಯೂಮ್ ಅಂತ ವಿಚಾರ ಬಂದಾಗ ಪಾಪ ಅವರ ಸಂಭಾವನೆಯಲ್ಲಿ ಏನು ಸಿಗುತ್ತೆ ಆ ಹಣದಿಂದ ಒಂದಷ್ಟು ಕಾಸ್ಟ್ಯೂಮ್ ತೊಗೊಳ್ತಾರೆ. ಇನ್ನೂ ಕೆಲವರು ಇವ್ರ ಹತ್ರ ಎಲ್ಲ ಇಸ್ಕೊಂಡೆಲ್ಲ ಕಾಸ್ಟ್ಯೂಮ್ ಹಾಕೊಳ್ಳೋದಿದೆ. ಇವಾಗೆಲ್ಲ DM ಕೊಲಾಬ್ರೇಷನ್ ಅಂತೆಲ್ಲ ಶುರುವಾಗಿದ್ದಕ್ಕೆ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನೋ ಆರ್ಟಿಸ್ಟ್ಗಳಿಗೆ. ಬಟ್ DM ಕೊಲಾಬ್ರೇಷನ್ ಇದ್ರೂ ಕೂಡ ಸ್ವಲ್ಪ ಡ್ಯಾಮೇಜ್ ಆಯಿತು ಅಂತಂದರೆ, ಆ ಡ್ರೆಸ್ಗಳು ಅಥವಾ ಕಾಸ್ಟ್ಯೂಮ್ ಏನೋ ಒಂದು ಡ್ಯಾಮೇಜ್ ಆಯಿತು ಅಂತಂದರೆ ಅವರು ಅದನ್ನು ಪೇ ಮಾಡಬೇಕು. ಹೌದು, ಅದು ಕೂಡ ದೊಡ್ಡ ಅಮೌಂಟೇ ಆಗಿರುತ್ತೆ. ಹೌದು. ನಾನು ಕನ್ನಡ ಮಾಡ್ತಿದ್ದಾಗ ಈ ಕೊಲಾಬ್ರೇಷನ್ಸ್ ಇರಲಿಲ್ಲ, ಏನೂ ಇರಲಿಲ್ಲ. ನಾವು ದುಡ್ದಿದ್ದೆಲ್ಲ ಬರೀ ಬಟ್ಟೆಗೆ ಇನ್ವೆಸ್ಟ್ ಮಾಡಿರೋದು. ಏನಾದ್ರು ಆಸ್ತಿ ಮಾಡಿದ್ದೀರ ಅಂದರೆ ಆ ಟೈಮಲ್ಲಿ ಹೌದು ಆಸ್ತಿ ಮಾಡಿದ್ದೀವಿ, ಬಟ್ಟೆ ಅಷ್ಟೇ ತೋರಿಸ್ಕೊಳಕ್ಕಾಗ್ತಾಯಿತ್ತು. ಬಟ್ಟೆನೂ ಅಷ್ಟೇ, ನೀವು ಎಷ್ಟು ದಿನ ಅಂತ ಹಾಕ್ತೀರಾ, ರಿಪೀಟ್ ಮತ್ತೆ ಹಾಕೋಕ್ಕಾಗಲ್ಲ. ಡೈರೆಕ್ಟರ್ ಬೈತಾರೆ, ಪ್ರೊಡ್ಯೂಸರ್ ಬೈತಾರೆ, ಚಾನಲ್ ಅವ್ರು ಬೈತಾರೆ. ಸೊ ಹಾಗಾಗಿ ರಿಪೀಟ್ ಮಾಡೋಕ್ಕಾಗಲ್ಲ. ಇನ್ನೇನು ಮಾಡ್ತೀವಿ, ಆಂಟಿ, ಪಕ್ಕದ ಮನೆಯವರು, ಅಕ್ಕ, ಅವರು ಇವ್ರದ್ದು ಅಂತೆಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಹಾಕ್ಕೊಂಡು ಅದು ಎಷ್ಟು ದಿವಸ ಕೊಡ್ತಾರೆ, ಕೊಡೋರು ತುಂಬ ದಿನ ಕೊಡೋಲ್ಲ. ಸೊ ಆ ಟೈಮಲ್ಲಿ ತುಂಬ ಇನ್ವೆಸ್ಟ್ಮೆಂಟ್. ಅಮ್ಮ ಎಲ್ಲ ನನಗೆ ತುಂಬ ಬೈದಿದ್ದಾರೆ. ಸೊ ಅಮ್ಮಂಗೆ ನಾನು ಆಚೆ ಹೋಗ್ತೀನಿ ಅಂದ್ರೇ ಭಯ ಆಗ್ತಿತ್ತು, ಇವಳು ಹೋಗಿ ಎಲ್ಲಿ ಮತ್ತೆ ಬಟ್ಟೆ ತೊಗೊಂಬರ್ತಾಳೆ, ಏನು ಅಮ್ಮ ಜ್ಯುವೆಲ್ರಿ ಏನಾದ್ರು ತೊಗೋ ಅದು ಇದು ಅಂತ ಇದು ಮಾಡೋರು. ನನಗೆ ಬಟ್ಟೆ ಮೇಲೆ ಇಂಟ್ರೆಸ್ಟು, ಯಾಕೆ ನಾವು ಸ್ಕ್ರೀನ್ ಮೇಲೆ ಕಾಣಿಸ್ಕೋತೀವಲ್ವ ಆರ್ಟಿಸ್ಟ್ಗಳು. ಅಮ್ಮಂಗೆ ಯಾಕೆ ಇದೆಲ್ಲ ಅರ್ಥ ಆಗೋಲ್ಲ, ಜ್ಯುವೆಲ್ರಿ ತೊಗೊಂಡ್ರೆ ನಾವೇನು ಹಾಕೊಳ್ಳೋಕ್ಕಾಗತ್ತಾ, ಆ ಟೈಪ್ ಮೆಂಟಾಲಿಟಿ. ಸೊ ಅದಾದಮೇಲೆ ನನಗೆ ಸ್ವಲ್ಪ ಬುದ್ಧಿ ಬರ್ತಾ ಹೋಗ್ತು. ಈವನ್ ನಾನು ತೆಲುಗುನಲ್ಲೂ ಮಾಡ್ತಿದ್ದಾಗಲೂ ಅಷ್ಟೇ, ಬರೀ ನಾನು ಬಟ್ಟೆಗೆ ದುಡ್ಡು ಹಾಕಿರೋದು. ಜ್ಯುವೆಲ್ರಿ, ಅದೇ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಆ್ಯಂಡ್ ಬಟ್ಟೆ, ಇಷ್ಟೇ ದುಡ್ಡು ಹಾಕ್ತಿದ್ದೆ. ಆಮೇಲೆ ಒಂದು ಸ್ವಲ್ಪ ಮೆಚ್ಯೂರಿಟಿ ಬಂತು, ಇಲ್ಲ ಬಟ್ಟೆಗೆ ಇನ್ವೆಸ್ಟ್ ಮಾಡಿದ್ರೇ ಇದಾಗಲ್ಲ, ಸೊ ನಾನು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೋಬೇಕು ಹಂಗೆ ಹಿಂಗೆ ಅಂತ ಅದನ್ನು ಒಂದು ಸೈಡಿಂದ ಸ್ಟಾರ್ಟ್ ಮಾಡಿಕೊಂಡು, ಆಮೇಲೆ ಈ ಕೊಲ್ಯಾಬ್ರೇಷನ್ಸ್ ಎಲ್ಲ ಈಗ ಸ್ಟಾರ್ಟ್ ಆಗಿದೆ. ಆ ಟೈಮಲ್ಲೆಲ್ಲ ಇರಲಿಲ್ಲ. ಆವಾಗ ಎಲ್ಲ
ಮತ್ತು ನಾನೇನು ಮಾಡ್ತಿದ್ದೆ, ನನ್ನ ಫ್ರೆಂಡ್ಸ್ದು ಇಲ್ಲ ಅಕ್ಕಂದ್ರದ್ದು ಆ ಥರದ್ದೆಲ್ಲ ಹಾಕ್ಕೊಳ್ತಾ ಇದ್ದೆ. ಅಂದರೆ ಒಳ್ಳೊಳ್ಳೆ ಡ್ರೆಸ್ಸಸ್ಸೇ ಸಿಗ್ತಾಯಿತ್ತು ನನಗೆ, ಸಪೋರ್ಟು ಮಾಡಿದ್ದಾರೆ. ಆಮೇಲೆ ಕೆಲವೊಮ್ಮೆಲೆ ಏನು ಮಾಡ್ತಿದ್ದಾನೆ, ತುಂಬ ವರ್ಷಗಳಾದಮೇಲೆ ಮತ್ತೆ ರಿಪೀಟ್ ಮಾಡಿ ಯಾರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ತುಂಬ ರಿಪೀಟು ಮಾಡಿದ್ದೀನಿ. ಬಟ್ ರಾಧಾ ಕಲ್ಯಾಣ ಮಾಡ್ತಾ ಇದ್ದಾಗ ನಂಗೆ ತುಂಬ ಜನ ಸ್ಯಾರೀಸ್ಗೆಲ್ಲ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ರು, ತುಂಬ ಒಳ್ಳೊಳ್ಳೆ ಹಾಕ್ತೀರಾ ನೀವು ಅಂತ. ಸೊ ಆ ಟೈಮಲ್ಲಿ ಹಂಗೆ ಹೊಗಳಿದ್ರಾ, ಅದು ಇನ್ನೂ ನನಗೆ ಜಾಸ್ತಿ ರೆಕ್ಕೆ ಪುಕ್ಕವು. ನನ್ನ ಕಾಸ್ಟ್ಯೂಮ್ಗೋಸ್ಕರ ನೋಡ್ತಾರೆ. ನನ್ನ ಅಮ್ಮನೂ ಕನ್ವಿನ್ಸ್ ಮಾಡ್ತಿದ್ದೆ, ನನಗೆ ಕಾಸ್ಟ್ಯೂಮ್ಸ್ ಬೇಕು ನೋಡಿ, ಅವ್ರು ಇವಾಗ ಹೊಗಳಿದ್ರಲ್ಲ, ಯಾಕೆ ಹೊಗಳಿದ್ರು, ಕಾಸ್ಟ್ಯೂಮ್ಗೆ ಬನ್ನಿ ಹೋಗೋಣ ಕಾಸ್ಟ್ಯೂಮ್ಸ್ಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ. ಓಕೆ. ಸೊ ದುಡ್ದಿದ್ದೆಲ್ಲ ಬಟ್ಟೆಗೆ ಇನ್ವೆಸ್ಟ್ ಮಾಡ್ತಿದ್ದಿದ್ದು. ಬಟ್ ಇವಾಗಿನ ಆರ್ಟಿಸ್ಟ್ಗಳು ತುಂಬ ಲಕ್ಕಿ, ಯಾಕಂದರೆ ಕೊಲ್ಯಾಬ್ರೇಷನ್ಸ್ ಇದೆ ಎಷ್ಟೊಂದು. ಆಮೇಲೆ ಕೆಲವೊಬ್ಬರಂತೂ ಅವರ ಬ್ರ್ಯಾಂಡ್ನ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಫ್ರೀಯಾಗಿ ಬಟ್ಟೆ ಕಳಿಸ್ತಾರೆ. ನಾವು ಜಸ್ಟ್ ಒಂದು ಫೋಟೋ ತೆಗೆದು ಹಾಕಿದ್ರೆ ಸಾಕು. ಅದನ್ನು ನೋಡಿಬಿಟ್ಟು ಇನ್ಸ್ಪೈರ್ ಆಗಿ ಎಷ್ಟೊಂದು ಜನ ನನಗೆ ಈ ಸೀರೆ, ಈ ಆರ್ಟಿಸ್ಟ್ ಹಾಕಿರೋ ಸ್ಯಾರಿ ಬೇಕು ಅಂತ, ಅದು ಒಂಥರ ಬಿಸ್ನೆಸ್ ಥರ ಆಗೋಗಿದೆ. ಸೊ ಈಗಿನವ್ರಿಗೆ ತುಂಬ ಒಳ್ಳೊಳ್ಳೆ ಅವಕಾಶ ಇದೆ. ಬಟ್ ಎಲ್ಲೋ ಒಂದು ಕಡೆ ಈಗ ಕಲಾವಿದರು ಲೈಫು, ಈಗ ಮೇಕಪ್ ಹಚ್ಚಿದ ಕೂಡಲೇ ಆಯಾ ಪಾತ್ರಕ್ಕೆ ಅವರು ಹೊಂದಿಕೆ ಆಗ್ತಾರೆ, ಆಯಾ ಪಾತ್ರದಲ್ಲಿ ಅವರು ಜೀವಿಸ್ತಾರೆ. ಈಗ ಸಮಾಜಕ್ಕೂ ಕೂಡ ಅವರು ಪಾತ್ರದ ಮೂಲಕನೇ ಪರಿಚಯ, ಅಥವಾ ನೀವು ಹೇಳ್ದಂಗೆ ಈಗ ಕಾರ್ ವಿಚಾರನೋ ಇನ್ಯಾವುದೋ ಒಂದು ವಿಚಾರದಲ್ಲಿ ಅವರು ಅವರ ರಿಯಲ್ ಕಷ್ಟನ ತೋರಿಸ್ಕೊಳ್ಳೋದಿಲ್ಲ. ಹೌದೌದು. ಈಗ ಅವರ ಒಂದು ಬದುಕಿಗೂ ಕೂಡ ಒಂಥರ ಮೇಕಪ್ ಮಾಡ್ಕೊಂಡು ಅದನ್ನ ಮುಚ್ಚಿಡ್ತಾರೆ ಅನ್ಸುತ್ತಲ್ವಾ? ಇಡ್ತಾರೆ, ಮುಚ್ಚಿಡ್ಲೇಬೇಕು. ಆಮೇಲೆ ನೀವು ಅಲ್ಲಿ ಹೋಗಿ ಹತ್ರ ನಿಮ್ಮನ್ನು ಕೇಳೋರು ಯಾರೂ ಇರಲ್ಲ. ಸಾಕು ಮೇಕಪ್ ಮಾಡಿ ಆ್ಯಕ್ಟಿಂಗ್ ಮಾಡಿ ಅಂತ ಶುರು ಮಾಡ್ಕೋತಾರೆ. ಇನ್ನೊಂದೇನೆಂದರೆ, ನಮಗೆ ಬೆಲೆ ಸಿಗಬೇಕು ಅಂದರೆ ನಾವು ನಮ್ಮ ಅಲ್ಲೂ ಮೇಕಪ್ ಹಾಕ್ಕೊಂಡೇ ಇರಬೇಕಾಗತ್ತೆ, ಬದುಕಬೇಕಾಗತ್ತೆ. ಯಾಕೆಂದರೆ ವ್ಯಾಲ್ಯೂ ಸಿಗಲ್ಲ ಇಲ್ಲಾಂದರೆ. ನಮ್ಮ ಕಷ್ಟಗಳನ್ನ ಹೇಳ್ಕೊಂಡಿದ್ರೆ ಅಫ್ಕೋರ್ಸ್ ಕೆಲವೊಬ್ಬರು ರಿಯಾಕ್ಟ್ ಆಗ್ತಾರೆ, ಅದಕ್ಕೆ ತಕ್ಕನಾಗೆ ಕೊಡ್ತಾರೆ. ಬಟ್ ಕೆಲವೊಂದು ಕಡೆ ಅಂಥ ಜಾಗದಲ್ಲಿ ಸಿಗೋದು ಕಮ್ಮಿ, ನಿಮ್ಮನ್ನು ಯೂಸ್ ಮಾಡ್ಕೊಳ್ಳೋರೇ ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ನೀವು ಮೇಕಪ್ ಮಾಡ್ಕೊಂಡಿರೋದೇ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಅಂದರೆ ಎಲ್ಲ ಕಡೆ ಎಲ್ಲ ಕಷ್ಟಗಳನ್ನ ಹೇಳ್ಕೊಬಾರ್ದು. ಎಲ್ಲಿ ರಿಯಾಕ್ಟ್ ಆಗ್ತಾರೋ, ಎಲ್ಲಿ ನಮಗೆ ಒಳ್ಳೆ ಬೆಲೆ ಸಿಗುತ್ತೋ ಅಲ್ಲಿ ನಾವು ರಿಯಾಕ್ಟ್ ಆದರೆ ಒಳ್ಳೆಯದು. ಬಟ್ ಆರ್ಟಿಸ್ಟ್ಗಳ ಲೈಫಲ್ಲಿ ಏನು ಗೊತ್ತಾ, ಎಷ್ಟೊಂದು ನೋವಿರುತ್ತೆ ಅವ್ರಿಗೆ. ಅದನ್ನು ಎಷ್ಟು ಇದ್ರೂ ಆ ಒಂದು ಇದು ದೇವ್ರು ಕೊಟ್ಬಿಟ್ಟಿದ್ದಾರೆ, ಒಳ್ಳೆ ಗಿಫ್ಟ್ ಅಂತಲೇ ಹೇಳ್ಬೋದು. ಎಷ್ಟೇ ನೋವಿರಲಿ, ಮನೆಯಲ್ಲಿ ಗಂಡನ ಹತ್ರ ಜಗಳ ಮಾಡ್ಕೊಂಡು ಬಂದಿರಲಿ, ಸ್ಕ್ರೀನ್ ಮೇಲೆ ಮಾತ್ರ ಅವ್ರ ಅಪಿಯರೆನ್ಸ್ ಮಾತ್ರ ಯಾವ ಕಾರಣಕ್ಕೂ ಇದು ಮಾಡೋದೇ ಇಲ್ಲ. ಆರ್ಟಿಸ್ಟ್ಗಳಿಗೆ ಅದೊಂದು ದೇವ್ರು ಗಿಫ್ಟ್ ಕೊಟ್ಟಿದೆ. ಕ್ಯಾರೆಕ್ಟರ್ ಅಂದ ತಕ್ಷಣ, ಮೇಕಪ್ ಆದ ತಕ್ಷಣ ಎಲ್ಲ ಮರ್ತೋಗಿ ಆ್ಯಕ್ಟ್ ಮಾಡೋದು ಅಷ್ಟೇ ಗೊತ್ತಿರುತ್ತೆ ಆರ್ಟಿಸ್ಟ್ಗಳಿಗೆ. ಸೊ ಅದೊಂಥರ ಎಲ್ಲರಿಗೂ ಸಿಗಲ್ಲ ಆ ಗಿಫ್ಟ್ ಅಲ್ವಾ? ಹೌದು. ಅಟ್ಲೀಸ್ಟ್ ಆ ಟೈಮಲ್ಲಾದರೂ ಅವ್ರು ಹ್ಯಾಪಿಯಾಗಿರ್ತಾರೆ, ಎಲ್ಲನೂ ಮರ್ತಾ ಕ್ಯಾರೆಕ್ಟರ್ ಒಳಗೆ ಇನ್ವಾಲ್ವ್ ಆಗಿ. ಅದೇ ಬೇರೆಯವ್ರಿಗೆ ಅಂದ್ಕೊಳ್ಳಿ, ಕ್ಯಾರಿ ಮಾಡ್ತಾನೇ ಇರ್ತಾರೆ, ಆಫೀಸಲ್ಲಿ ಕೂತ್ಕೊಂಡಿರ್ತಾರೆ, ಅದನ್ನು ಈ ಗಂಡ ಇವತ್ತು ಬೈದಿದ್ದಾರಲ್ಲ, ಗಂಡನ ಜೊತೆ ಜಗಳ ಆಯ್ತಲ್ಲ, ಅದು ಕ್ಯಾರಿ ಆಗ್ತಾನೆ ಇರುತ್ತೆ. ನಮ್ಗೆ ಅಟ್ಲೀಸ್ಟ್ ಆ ಮೂಮೆಂಟಲ್ಲಿ ಮರ್ತು ಬಿಡ್ತೀವಿ ಎಲ್ಲನೂ ಅಂತ. ಬಟ್ ನಾವು ಕಷ್ಟನ ಹೇಳ್ಕೊಂಡ್ವಿ ಅಂತಂದರೆ ಇನ್ನೊಂದೆರಡು ನಮ್ಮ ತಲೆ ಮೇಲೆ ಕಲ್ಲಾಕಿ ಹೋಗ್ತಾ ಇರ್ತಾರೆ, ಅಥವಾ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೋತಾರೆ. ಹೌದು. ಅದಕ್ಕೆ ಅಂಥ ಜಾಗದಲ್ಲಿ ನಾವು ಹೇಳ್ಕೊಬಾರ್ದು ಯಾವಾಗಲೂ ನಮ್ಮ ಕಷ್ಟನ ಅಂತ ನಾನು ಹೇಳ್ತೀನಿ. ಈವನ್ ಎಂಥ ಕಷ್ಟದ ಸಿಚುವೇಶನ್ ಆಗಿರಲಿ, ನಿಮ್ಗೆ ಇವಾಗ ಸೀರಿಯಲ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಅಥವಾ ನಿಮ್ಗೊಂದು ಸಿನಿಮಾದಲ್ಲಿ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಆದ್ರೂ ಹಲ್ಕೊಚ್ಕೊಂಡೆ ನಕ್ಕೊಂಡೆ ತುಂಬ ಚೆನ್ನಾಗಿದೆ ಕ್ಯಾರೆಕ್ಟರ್ ಅಂತಲೇ ಮಾಡಬೇಕು. ನೀವು ಹೇಳ್ಕೊಳಂಗಿಲ್ಲ. ನೀವು ಯಾರ ಹತ್ರ ನಂಬ್ತೀರಾ, ಹೇಳ್ಕೋತಾರೆ ಅಂತಂದರೆ ಅವ್ರು ಹೋಗಿ ಪಿನ್ ಇಡ್ತಾರೆ. ಅದರಿಂದ ನಿಮಗೆ ಎಫೆಕ್ಟ್ ಆಗುತ್ತೆ ಬಿಟ್ಟರೆ ಬೆನಿಫಿಟ್ ಏನೂ ಇರಲ್ಲ. ಸೊ ಹಾಗಾಗಿ ನಮ್ಮ ನೋವುಗಳನ್ನೆಲ್ಲ ನಾವು ಒಳಗೆ ಯಾಕೆ ಇಟ್ಕೊಂಡು ಮುಂದೆ ಹೋಗ್ತೀವಿ. ಈಗ ಪ್ರೊಫೆಷ್ನಲ್ ಲೈಫಲ್ಲಿ ಈಗ ಆಲ್ರೆಡಿ ಒಂದಷ್ಟು ವಿಷಯಗಳನ್ನ ಹೇಳಿದ್ರಿ, ಇನ್ಯಾವುದೇ ರೀತಿಯ ಒಂದು ಪಾಠವನ್ನು ಕಲ್ತಿದ್ದೀರಾ ನೀವು ಒಂದು ಇನ್ಸಿಡೆಂಟಿಂದ? ನಾನು ಈ ರೀತಿ ಇರಬಾರ್ದು, ಅಥವಾ ಈ ರೀತಿ ಮಾತಾಡಬಾರ್ದು ಅನ್ನೋಂಥದ್ದು, ಅಥವಾ ನನ್ನ ಆಯ್ಕೆ ಹೀಗಿರಬೇಕು ಅಂತ. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀನಿ ನಾನು ಇಂಡಸ್ಟ್ರಿಗೆ ಬಂದಮೇಲೆ. ಅದು ಪರ್ಸ್ನಲ್ ಆಗಿರ್ಬೋದು, ಪ್ರೊಫೆಷ್ನಲ್ ಇರ್ಬೋದು. ನಾನು ತುಂಬ ನೋಡಿದ್ದೀನಿ, ತುಂಬ ಪಾಠನೂ ಕಲ್ತಿದ್ದೀನಿ. ಆ್ಯಂಡ್ ಈ ಥರ ಇರಬಾರ್ದು ಅಂತ ಒಂದು ಪ್ರಾಜೆಕ್ಟಿಂದ ಇನ್ನೊಂದು ಪ್ರಾಜೆಕ್ಟ್ ಹೋಗುವಾಗನೂ ಅಂದ್ಕೊಂಡು ಪಾಠಗಳನ್ನ ಕಲಿತು ಹುಷಾರಾಗಿರೋದು ಇದೆ. ಇನ್ನೊಂದೇನೆಂದರೆ, ತುಂಬ ಕಷ್ಟಪಡ್ತೀರಾ ನೀವು. ಬೆಳಗಿಂದ ತುಂಬ ಡೆಡಿಕೇಟೆಡಾಗಿ ವರ್ಕ್ ಮಾಡ್ತೀರಾ. ಇದಕ್ಕೋಸ್ಕರ ಅಂತಲೇ ನೀವು ತುಂಬ ಖರ್ಚು ಮಾಡಿಕೊಂಡು, ಆ ಟೈಮ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಡೆಡಿಕೇಟೆಡಾಗಿ ವರ್ಕ್ ಮಾಡಿ ನಿಮ್ಗೆ ಪೇಮೆಂಟೇ ಸಿಗಲಿಲ್ಲ ಅಂದಾಗ ಹೆಂಗಿರುತ್ತೆ? ಪೇಮೆಂಟ್ಗೋಸ್ಕರ ದಿನಾ ಜಗಳ ಮಾಡಿಕೊಂಡು ಪ್ರೊಡ್ಯೂಸರ್ ಹತ್ರ ಆಗಿರ್ಬೋದು, ಟೀಮ್ ಹತ್ರ ಆಗಿರ್ಬೋದು. ನನಗೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದರೆ, ನಾವು ವರ್ಕ್ ಮಾಡಿ ಆ ಸೀರಿಯಲ್ಗೆ ನನ್ನ ಚಾನಲ್ ಅವರು ಕಾದು ಕರ್ಕೊಂಡು ಆ್ಯಕ್ಟ್ ಮಾಡಿದ್ದು ಸೀರಿಯಲ್ಲು. ಬಟ್ ಅಲ್ಲಿ ತುಂಬ ರಾತ್ರಿ ಹಗಲು ಅಂತ ನಮ್ಮನ್ನು ಚೆನ್ನಾಗಿ ದುಡಿಸ್ಕೊಂಡು ಪೇಮೆಂಟೇ ಕೊಡಲಿಲ್ಲ. ಸರಿ, ಒಂದು ಟೈಮಲ್ಲಿ ನಾವು ಮಾಡೋ ಲೈಟ್ ಇಷ್ಟು ಟೈಮಿಗೆ ಮಾಡ್ತೀವಿ, ಅಷ್ಟರೊಳಗೆ ಮಾಡಿದಾಗ ನಾವು ಒಳ್ಳೆಯವರು. ಓಕೆ, ಯಾವಾಗ ನೀವು
ರಿವರ್ಸ್ ಆಗ್ತಿರಲ್ವಾ, ಇವತ್ತು ಮಾಡಲ್ಲ ನಾನು ಅಂತ, ಓಕೆ ಅವತ್ತು ನಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತೊಗೋತಾರೆ, ಅವತ್ತು ರಿಯಾಕ್ಟ್ ಮಾಡಲ್ಲ. ನೆಕ್ಸ್ಟ್ ಡೇ ನಾವು ನಮ್ಮನ್ನು ಎಷ್ಟು ಲೈಟಾಗಿ ತೊಗೋತೀರಿ, ಇವತ್ತು ನಾನು ಹೋಗೇ ಹೋಗ್ತೀನಿ ಅಂತ ಹೋದ್ರಿ ಅಂದ್ಕೊಳ್ಳಿ, ನಿಮ್ಮನ್ನು ಮಾಡೋಷ್ಟು ಕೆಟ್ಟವರು ಪ್ರಪಂಚದಲ್ಲಿ ಯಾವ ಕೊಲೆ ಮಾಡಿದವನಿಗೂ ಅಷ್ಟೊಂದು ಕೆಟ್ಟದಾಗಿ ನೋಡಲ್ಲ. ಅಷ್ಟು ನಮ್ಮ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡಿಬಿಡ್ತಾರೆ. ಅವ್ರನ್ನ ಹಾಕೋಬೇಡಿ, ನೆಕ್ಸ್ಟ್ ಕೋಆಪ್ರೇಟ್ ಮಾಡಲ್ಲ ಅವರು, ಹಿಂಗೆ ಸೆಟ್ಟಲ್ಲಿ ಎದ್ದು ಹೋಗಿಬಿಡ್ತಾರೆ, ಈ ಥರ ಹೌದೌದು ತುಂಬ ಕೆಟ್ಟದಾಗಿ ಇದು ಮಾಡಿಬಿಡ್ತಾರೆ. ಸೊ ಎಲ್ಲಿವರೆಗೂ ಅಂದರೆ ಚಾನಲ್ ಅವರು ನೆಕ್ಸ್ಟ್ ನಮ್ಮನ್ನ ಕರೆದು ಕೆಲಸ ಕೊಡೋದಕ್ಕೆ ಯೋಚನೆ ಮಾಡಬೇಕು, ಆ ಥರ ಮಾಡಿಬಿಡ್ತಾರೆ. ಬಟ್ ನೀವು ಅಲ್ಲಿವರೆಗೂ ಮಾಡ್ಕೊಂಬಂದ ಒಳ್ಳೆ ಕೆಲಸ ಇದೆಯಲ್ಲ, ಅದು ಅವ್ರು ಮರ್ತ್ಬಿಡ್ತಾರೆ ಸೆಕೆಂಡಲ್ಲಿ. ನೀವು 1 ಸೆಕೆಂಡಲ್ಲಿ ಹೋದರೆ ಅದನ್ನು ಕ್ಯಾರಿ ಮಾಡಿ ನಿಮಗೆ ನೆಕ್ಸ್ಟ್ ಪ್ರಾಜೆಕ್ಟ್ಸೇ ಸಿಗದಾಗೆ ಎಲ್ಲ ಮಾಡೋದು, ಇದೆಲ್ಲ ತುಂಬ ನಡೆಯುತ್ತೆ ಇಂಡಸ್ಟ್ರಿಯಲ್ಲಿ. ಒಂದು ಚಾನಲಿಂದ ಇನ್ನೊಂದು ಚಾನಲ್ಗೂ ಕೂಡ ಈ ಮಾಹಿತಿ ಪ್ರಸಾರ ಆಗುತ್ತೆ, ಗಾಸಿಪ್ಗಳಂತೂ ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಆ ಥರ ಎಲ್ಲ ಪೇಮೆಂಟ್ ಇಶ್ಯೂ ಎಲ್ಲ ಆಗಿದ್ದಿದೆ. ನಾವು ಕಷ್ಟಪಟ್ಟು ಎಷ್ಟೋ ತಿಂಗಳದು ದುಡ್ಡೇ ಹೋಗಿ ರಿವರ್ಸ್ ನಾವು ಈ ಥರ ಸೆಟ್ಟಿಂದ ಹೋದ್ವಿ ಅಂದಾಗ ನಮ್ಮನ್ನೇ ರಿವರ್ಸ್ ಪ್ರೊಡ್ಯೂಸರ್ ನಿಮ್ಮಿಂದನೇ ಈ ಲಾಸ್ ಆದರೂ, ನೀವು ಅವತ್ತು ಹೋಗಿದ್ದಕ್ಕೆ, ನೀವು ಕೋಆಪ್ರೇಟ್ ಮಾಡದೇ ಇದ್ದಕ್ಕೆ ಸೀರಿಯಲೇ ಇದಾಯಿತು, ಸೊ ನೀವೇ ರಿವರ್ಸ್ ಆಗಿ ದುಡ್ಡು ಕೊಡಬೇಕು ಅಂತ ಹೇಳಿ ನಮ್ಮ ಮೇಲೆ ಉಲ್ಟಾ ಮಾಡಿದ್ದು, ಈ ಥರದ್ದು ಎಕ್ಸ್ಪೀರಿಯನ್ಸ್ಗಳು ತುಂಬಾ ಆಗಿದೆ. ತುಂಬ ಕಷ್ಟ ಅಲ್ವಾ? ಇದರಿಂದ ನಾವು ಪಾಠ ಕಲ್ತ್ವಿ. ಸೊ ನೆಕ್ಸ್ಟ್ ಹೇಗಿರಬೇಕು ಇದು ಆಗಿರೋದ್ರಿಂದ ನೆಕ್ಸ್ಟ್ ಸೀರಿಯಲ್ಗೆ ನಾವು ಇನ್ನೂ ಹುಷಾರಾಗಿರ್ತೀವಿ. ಕರೆಕ್ಟಾಗಿ ಅಗ್ರಿಮೆಂಟಲ್ಲಿ ಮಾತಾಡ್ಕೊಂಡಾಗ ಇದು ಕ್ಲಾಸ್ ಹಾಕಿ ಅಂತ ನಾವು ಹೇಳಿ ಹಾಕಿಸಿ ಅದ್ರ ಮೇಲೆ ಹುಷಾರಾಗಿ ಇದು ಮಾಡಿದ್ದು ಇದೆ. ಸೊ ಹಾಗಾಗಿ ಪಾಠ ಕಲ್ತಿದ್ದೀವಿ ಎಲ್ಲ, ಪ್ರತಿಯೊಂದು ಪ್ರಾಜೆಕ್ಟ್ ಒಂದೊಂದು ಪಾಠ ಕಲಿಸಿದೆ. ಕೆಲವೊಮ್ಮೆ ಅಂದರೆ ಹೇಳ್ತಾರೆ ಆ್ಯಕ್ಷನ್ಗಿಂತ ರಿಯಾಕ್ಷನ್ ತುಂಬ ಮ್ಯಾಟ್ರ್ ಆಗುತ್ತೆ ಅಂತ. ಈಗ ಸಂಭಾವನೆ ಕೊಡದೇ ಇರೋದನ್ನು ನಾವು ಆ್ಯಕ್ಷನ್ ಅಂತ ಅಂದ್ಕೊಳ್ಳೋಣ. ಈಗ ಸಂಭಾವನೆ ಕೊಟ್ಟಿಲ್ಲ ಅಂತ ನೀವು ಹೇಳ್ತೀರಾ ಅಂದರೆ ಅದು ರಿಯಾಕ್ಷನ್. ಬಟ್ ಈಗ ಆ ರಿಯಾಕ್ಷನ್ನ ಜನ ನೆನ್ಪಿಟ್ಕೊಳ್ತಾರೆ. ಈಗ ಸಂಭಾವನೆ ಕೊಟ್ಟಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ ಅಂತಂದರೆ ಇವ್ರು ಯಾವತ್ತೋ ಏನೋ ಒಂದು ಮಾತಾಡ್ಕೊಂಡಿರ್ತಾರೆ, ಕಿರಿಕು ಇನ್ನೊಂದಷ್ಟೆಲ್ಲ ಹೆಸರನ್ನ ಅಂಟಿಸ್ಬಿಡ್ತಾರೆ. ಇದೇ ಕಷ್ಟ ಆಗತ್ತೆ. ಅಂದರೆ ಮಾತಾಡೋದೇ ತಪ್ಪ, ಈಗ ನಮ್ಮ ಹಕ್ಕನ್ನು ನಾವು ಕೇಳೋದು ತಪ್ಪ ಅಂತ ಆ ಥರನೇ ಆಗಿದೆ. ಇವಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ರೀಸೆಂಟಾಗಿ ನಮ್ಮ ಕನ್ನಡದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಪೇಮೆಂಟ್ ಇಶ್ಯೂ ಏನೋ ಆರ್ಟಿಸ್ಟ್ಗಳು. ಅವಾಗ ನಾವು ಎಲ್ಲ ಡಿಸ್ಕಸ್ ಮಾಡ್ಕೋತಿದ್ವಿ, ಇಲ್ಲೂ ನಡೆಯುತ್ತಾ, ಇವಾಗ ಇಲ್ಲೂ ನಡೀತಾ ಇದೆ ಅಂತ ಅನಿಸುತ್ತೆ. ಬಟ್ ಆರ್ಟಿಸ್ಟ್ಗಳನ್ನ ಜನರು ತುಂಬ ಕೆಟ್ಟದಾಗ ಅದರಲ್ಲಿ ಕಾಮೆಂಟ್ ಎಲ್ಲ ಹಾಕೋದನ್ನು ನಾನು ನೋಡಿದೆ. ಈ ಅಮ್ಮ ಎಲ್ಲಿ ಹೋದರೂ ಜಗಳನೇ ಮಾಡ್ಕೊಳ್ಳುತ್ತೆ, ಈ ಅಮ್ಮ ಎಲ್ಲೂ ಒಂದು ಸರಿಯಾಗಿ ಸೀರಿಯಲೇ ಮಾಡೋದಿಲ್ಲ, ಈ ಆರ್ಟಿಸ್ಟ್ ಯಾವಾಗಲೂ ಹೀಗೆ ಪಬ್ಲಿಕ್ ಅವ್ರು ಮಾತಾಡೋದು. ಇದು ನಮ್ಮ ಇಂಡಸ್ಟ್ರಿ ಅಲ್ಲ, ಪಬ್ಲಿಕ್ ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ಒಳಗೇನು ನಡೆದಿರುತ್ತೆ, ಆರ್ಟಿಸ್ಟ್ಗೂ ಪ್ರೊಡ್ಯೂಸರ್ಗೂ ಏನಕ್ಕೆ ಡಿಸ್ಕಷನ್ ಆಗಿರುತ್ತೆ ಅದು ಗೊತ್ತಿರಲ್ಲ. ನಾವು ಅಷ್ಟೇ ಕೆಲವೊಂದನ್ನು ತಾಳ್ಮೆಯಿಂದ ಇದು ಮಾಡಬೇಕು. ಬಿಕಾಸ್ ಸೋಷಿಯಲ್ ಮೀಡಿಯಾದಿಂದ ಬಂದ ತಕ್ಷಣ ಏನಾಗುತ್ತೆ, ಜನಕ್ಕೆ ಒಂದು ಮುಖ ಮಾತ್ರ ಕಂಡಿರುತ್ತೆ, ಇನ್ನೊಂದು ಮುಖ ಸತ್ಯ ಇನ್ನೊಂದೇನು ಅಂತ ನೋಡಿರೋದಿಲ್ಲ. ಸುಮ್ಮನೆ ಬಂದು ಕಮೆಂಟ್ ಹಾಕಿಬಿಡ್ತಾರೆ. ಹಾಗಂತ ಅವ್ರು ಕೇಳಿದ ನ್ಯಾಯನೇ ಅಲ್ವಾ, ಅವ್ರು ದುಡ್ದಿರೋ ದುಡ್ಡನ್ನೇ ಅಲ್ವಾ ಅವ್ರು ಕೇಳಿರೋದು. ಅದು ಕೇಳಿದ ತಕ್ಷಣ ಅವ್ರು ನೆಗೆಟಿವ್ ಆಗೋದ್ರು. ಬಟ್ ಪ್ರೊಡ್ಯೂಸರ್ದು ಪಾಯಿಂಟ್ ಆಫ್ ವ್ಯೂ ನೋಡಬೇಕು, ಅವ್ರು ಯಾಕೆ ಕೊಟ್ಟಿಲ್ಲ, ಅವ್ರಿಗೇನು ಕಷ್ಟ ಇದೆ ಅದು ನಮಗೆ ಗೊತ್ತಿರಲ್ಲ. ಬಟ್ ಅವರು ಒಂದು ಪ್ರಾಮಿಸ್ ಮಾಡಬೇಕು, ಈ ಟೈಮಾಗ ನಾನು ಕೊಡ್ತೀನಿ, ಈ ಥರ ಒಂದೊಂದು ಕೊಟ್ಟಾಗ ಆರ್ಟಿಸ್ಟ್ಗಳು ಅಲ್ಲಿವರೆಗೂ ಕಾಯಬೇಕಾಗತ್ತೆ. ಸೊ ಕಾದು ನಮ್ಮ ಕಷ್ಟಪಟ್ಟ ದುಡ್ಡು ಎಲ್ಲಿಗೂ ಹೋಗಲ್ಲ, ಬಂದೇ ಬರುತ್ತೆ ಅಂತ. ಹೌದು, ಖಂಡಿತ. ಇಷ್ಟೊತ್ತು ವೃತ್ತಿ ಜೀವನದ ಬಗ್ಗೆ ಮಾತಾಡಿದ್ವಿ, ಇವಾಗ ಮದುವೆ ಜೀವನದ ಬಗ್ಗೆ ಮಾತಾಡೋಂಥ ಸಮಯ. ಅರೇಂಜ್ ಮ್ಯಾರೇಜ್ ಆದ್ರಿ, ನಮ್ದು ಬಗ್ಗೆ ಹೇಳಿ. ಆಯಿತು, 10 ವರ್ಷ ಆಗ್ತಾ ಬಂತು ಇವಾಗ ಡಿಸೆಂಬರ್ಗೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತನೂ ದೇವ್ರು ನಂಗೆ ಒಳ್ಳೆ ಒಂದು ಬ್ಲೆಸ್ಡ್ ಗಂಡನ ಕೊಟ್ಟಿದ್ದಾರೆ. ಆ್ಯಂಡ್ ಇಬ್ಬರು ಮುದ್ದಾದ ಮಕ್ಕಳು ನನಗೆ. ಆ್ಯಕ್ಚುಲಿ ನಿಮಗೆ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತೇ ಆಗಲ್ಲ. ಇಷ್ಟೊಂದು ಜನ ಅದೇ ಹೇಳ್ತಾರೆ, ನೀವು ಬರ್ತಾ ಇನ್ನು ಯಂಗರ್ ಏಜ್ ವರ್ಷನ್ ಕಾಣಿಸ್ತಾ ಇದ್ದೀರಾ ಅಂತ. ಮಾಡ್ಕೊಳ್ತಾ ಇದ್ದೀನಿ ಅಂತ ನನಗೂ ಒಂಥರ ಅನಿಸುತ್ತೆ. ಮಾಡ್ಕೊಳ್ಳೇಬೇಕು. ನಮಗೆ ನಾವು ಟೈಮ್ ಕೊಟ್ಕೊಳ್ಳಿಲ್ಲ ಅಂದರೆ, ನಮ್ಮನ್ನು ನಾವು ಎಲ್ಲ ಆಗೋಯ್ತು ಮುಗ್ದೋಯ್ತು ಅಂತ ಇದ್ದರೆ ಲೈಫಲ್ಲಿ ಏನೂ ಸಾಧಿಸೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ನನ್ನನ್ನು ನಾನು ಮೋಟಿವೇಟ್ ಮಾಡಿಕೊಂಡೆ. ಅದು ಒಂದು ಚೇಂಜಸ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಒಳ್ಳೆ ಗಂಡ, ಅರ್ಥ ಮಾಡ್ಕೊಳ್ಳೋ ಗಂಡ, ನನ್ನನ್ನು ಎಲ್ಲ ಈ ಫೀಲ್ಡಲ್ಲಿ ಯಾವ ಥರ ಬೇಕು ನನಗೆ ಆ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಇದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಗಂಧಗಾಳಿ ಗೊತ್ತಿರಲಿಲ್ಲ. ನನ್ನ ಜೊತೆ ನಾನೆಷ್ಟು ಇದರಲ್ಲಿ ಇಂಪ್ರೂವ್ ಆಗ್ತಾ ಇದ್ದೀನೋ ಇಂಡಸ್ಟ್ರಿನಲ್ಲಿ, ಅಷ್ಟೇ ಅವರು ಕೂಡ ನನ್ನ ಜೊತೆ ಜರ್ನಿ ಮಾಡ್ತಿರೋದ್ರಿಂದ ಅವರು ಅದಷ್ಟು ಕಲಿತಾ ಇದ್ದಾರೆ. ಸೊ ಇಬ್ಬರು ಡಿಸ್ಕಸ್ ಮಾಡೇ ಏನು ಡಿಸಿಷನ್ ತೊಗೊಳ್ಳೋದು ಇದ್ರೂ ಇದು ಮಾಡೇ ಇಬ್ಬರು ಡಿಸ್ಕಸ್ ಮಾಡೇ ಡಿಸಿಷನ್ ತೊಗೊಳ್ತೀವಿ. ಓಕೆ, ಈಗ ಹಸ್ಬೆಂಡ್ ಬಗ್ಗೆ ಹೇಳ್ಬೋದಾ? ಅವರ ಹೆಸರು, ಏನು ವರ್ಕ್ ಮಾಡ್ತಾರೆ, ಏನು ಕತೆ ಅಂತ? ನನ್ನ ಹಸ್ಬೆಂಡ್ ಪ್ರಸನ್ನ ಶೆಟ್ಟಿ ಅಂತ, ಉಡುಪಿ ಅವರು ಮಸ್ಕತ್ತಲ್ಲಿರೋದು. ಸೊ L&T ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಸುಮಾರು ಒಂದು 10-16 ವರ್ಷದಿಂದ ಔಟ್ ಆಫ್ ಕಂಟ್ರಿನಲ್ಲೇ ಇರೋದು. ಇಂಡಿಯಾಗೆ ಬಂದು ಹೋಗಿ ಅವರು ಡೈರೆಕ್ಟ್ ಓದ್ತಾ ಇರಬೇಕಾದ್ರೆ
ಕಾಲೇಜ್ ಪಾಸ್ ಔಟ್ ಆಗಿ ಅವರಿಗೆ ಡೈರೆಕ್ಟಲ್ಲಿ ಸಿಕ್ತು, ಜಾಬ್ ಸಿಕ್ತು. ಸೊ ಇಲ್ಲೆಲ್ಲ ಅವ್ರ ಫೀಲ್ಡಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿ ಆಮೇಲೆ ಹೋಗಿ ಅಲ್ಲಿ ಸೆಟಲ್ ಆಗಿ ಇವಾಗ ಒಳ್ಳೆ ಸೆಟಲ್ ಆಗಿದ್ದಾರೆ. ಅವರ ಫೀಲ್ಡಲ್ಲಿ ಅವರ ವರ್ಕಲ್ಲಿ ಅವರು ಒಳ್ಳೆ ಸೆಟಲ್ ಆಗಿದ್ದಾರೆ. ಇವಾಗ L&T ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಈಗ ನಟಿ ನಿಮಿಕಾ ರತ್ನಾಕರ್ ಅವರು ಒಂದು ಮಾತನ್ನು ಹೇಳಿದರು, ನಾನು ಒಂದು ಇಂಟರ್ವ್ಯೂನಲ್ಲಿ ಅವರು ಆ ಮಾತನ್ನು ಹೇಳಿದರು. ನಮ್ಮ ಇಂಡಸ್ಟ್ರಿಯಲ್ಲಿರೋರಿಗೆ ಅರೇಂಜ್ ಮ್ಯಾರೇಜ್ ಆಗೋ ತುಂಬ ಕಷ್ಟ. ವಿಲನ್ ಪಾತ್ರ ಮಾಡ್ತಾರೆ ಅಂತಂದರೆ ಅದರಲ್ಲೂ ಈಗ ಹೆಣ್ಣು ಯಾರು ಒಪ್ಪದೇ ಇಲ್ಲ. ಅವರ ಕ್ಯಾರೆಕ್ಟರ್ ನೋಡಿ ಓ ಸರಿ ಇವ್ರು ರಿಯಲ್ ಆಗೂ ಹಾಗೆ ಇರ್ಬೋದು ಅಂತ ಅನ್ಕೊಂಡ್ಬಿಡ್ತಾರೆ, ಅಥವಾ ಇಂಡಸ್ಟ್ರಿ ಬಗ್ಗೆ ಅವ್ರಿಗೆ ಸಾಕಷ್ಟು ಗೊಂದಲ ಇರುತ್ತೆ ಅಂತ. ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಆಗಿದೆ. ನನ್ನ ಮದುವೆ ಫಿಕ್ಸ್ ಆದಾಗ ಫಸ್ಟ್ ನಾನು ನನ್ನ ಹಸ್ಬೆಂಡ್ ಮಾತಾಡಿಕೊಂಡು ಎಲ್ಲನೂ ಅವ್ರಿಗೆ ಗೊತ್ತಿತ್ತು, ನನ್ನ ಬಗ್ಗೆ ಎಲ್ಲ ಗೊತ್ತಿತ್ತು. ಸೊ ಅವ್ರ ಮನೆಯವ್ರಿಗೆ ನನ್ನನ್ನು ತೋರಿಸಿದಾಗ ನೆಗೆಟಿವ್ ರೋಲ್ ಅಲ್ವಾ ನಾನು ಮಾಡಿರೋದು. ಸೊ ಅವರು ಆಮೇಲೆ ನನ್ನ ಏನಂದರೆ ಸ್ಕ್ರೀನಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ತೀನಿ ನಾನು. ಸೊ ಅವ್ರಿಗೆ ನಿನಗಿಂತ ದೊಡ್ಡವಳು ಕಾಣಿಸ್ತಾಳೆ ಇವಳನ್ನ ಹೆಂಗೆ, ಆಮೇಲೆ ಅವಳು ಮಾಡಿರೋದೆಲ್ಲ ಅಂದರೆ ಅವಳು ವಿಲನ್ ಅಲ್ವಾ ಆ ಸೀರಿಯಲಲ್ಲಿ, ನಮ್ಮ ಮನೆಗೂ ಬಂದರೆ ಹಾಗೆ ಇರ್ತಾಳೆ. ಅವ್ರು ಹೆದರ್ಕೊಂಡ್ಬಿಟ್ಟಿದ್ರಂತೆ. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಇವಳು ಮದುವೆ ಮಾಡ್ಕೊಂಬಂದರೆ ಕಷ್ಟ, ತುಂಬ ಜನ ಇವ್ರಿಗೆ ಬೇಡ ಅಂತಲೂ ಹೇಳಿದ್ರಂತೆ ಅವ್ರ ಫ್ರೆಂಡ್ಸಲ್ಲಿ. ಬಟ್ ಅವ್ರಿಗೆ ಏನಾಯ್ತು ಅಂದರೆ ನನ್ನ ಜೊತೆ ನಾನು ಅವರು ಮಾತಾಡ್ಕೊಂಡು ಅವ್ರು ನನ್ನ ಏನು ಅಂತ ನನಗೆ ಗೊತ್ತಾಗಿದೆ. ಆಮೇಲೆ ನಮ್ಮಿಬ್ಬರ ಮಧ್ಯೆ ಅಂದರೆ ನಾವು ತುಂಬ ಇಬ್ಬರು ಟ್ರಾನ್ಸ್ಪರೆಂಟಾಗಿ ಮಾತಾಡ್ಕೋತೀವಿ. ಇಬ್ಬರು ಮಧ್ಯೆನೂ ಏನೂ ಮುಚ್ಚುಮರೆ ಇರೋದಿಲ್ಲ. ನಾನು ನನ್ನ ಹಸ್ಬೆಂಡ್ ಇವತ್ತೇನಾಯಿತು ಆ್ಯಂಡ್ ಹಿಂದೆ ಏನಾಗಿದೆ, ಹಿಂದೆ ಏನಾಗಿತ್ತು, ಈ ಥರ ಎಲ್ಲನೂ ನಾವಿಬ್ಬರು ತುಂಬ ಆ ಟ್ರಾನ್ಸ್ಪರೆನ್ಸಿ ಇರೋದ್ರಿಂದ ನಮ್ಮಿಬ್ಬರ ಮಧ್ಯ ನಮ್ಮ ಮ್ಯಾರಿಡ್ ಲೈಫ್ ತುಂಬ ಚೆನ್ನಾಗಿದೆ, ಮದುವೆ ಲೈಫ್. ಸೊ ಅವರೆಲ್ಲ ಹೆದರ್ಕೊಂಡ್ಬಿಟ್ಟಿದ್ರಂತೆ. ಆವಾಗ ಅವ್ರಿಗೆಲ್ಲ ಇವರು ನೀವು ನೋಡಿ ಅವಳು ಹಿಂಗಲ್ಲ ಹಿಂಗಿರ್ತಾಳೆ ಹಿಂಗೆ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಒಪ್ಸಿದ್ರಂತೆ. ಆಮೇಲೆ ಏಜ್ ಎಲ್ಲ ಸ್ವಲ್ಪ ಭಯಪಟ್ಟಿದ್ರು ಅವ್ರು ನನ್ನನ್ನು ಸ್ಕ್ರೀನಲ್ಲಿ ನೋಡಿಕೊಂಡು. ಆಮೇಲೆ ನನ್ನ ಡೇಟ್ ಆಫ್ ಬರ್ತ್ ಅವೆಲ್ಲ ಇವರು ತೋರಿಸಿ ಹೇಳಿದ್ರಂತೆ ಸ್ಕ್ರೀನಲ್ಲಿ ಹಂಗೆ. ಅದು ಏನು ಗೊತ್ತಾ, ನನ್ನನ್ನು ಹೊರಗಡೆ ನೋಡ್ದೆ ಏನಮ್ಮ ಸೀರಿಯಲಲ್ಲಿ ಅಷ್ಟು ದೊಡ್ಡವಳಗೆ ಕಾಣಿಸ್ತಾರೆ, ನೀವು ನೋಡಿದ್ರೆ ಹಿಂಗೆ ಇಷ್ಟು ಚಿಕ್ಕವರಿದ್ದೀರಾ. ನಾನು ಚಿಕ್ಕವಳೇ ಆಂಟಿ, ನಾನು ಅದರಲ್ಲಿ ಕಾಣೋದು ಹಾಗೆ, ನನ್ನ ವಯಸ್ಸಿಗೆ ಮೀರಿದ ಪಾತ್ರ ನಾನು ಮಾಡ್ತಿದ್ದೀನಿ ಅಷ್ಟೇ, ನನಗೆ ಏಜ್ ಇಷ್ಟೇ ಅಂತ ನಾನು ಅವಾಗ ಹೇಳ್ಕೊತಾ ಇದ್ದೆ. ಕ್ಯಾಮ್ರಾದಲ್ಲಿ ಯಾವಾಗಲೂ ಒಂದು 2 ಇಂಚ್ ದಪ್ಪನೇ ಕಾಣಿಸಿರ್ತಾರೆ. ಹೌದು, ದೊಡ್ಡವ್ರ ಥರನೇ ಕಾಣಿಸ್ತಾರೆ. ಹೌದು. ಈಗ ನೀವು ಹೇಳಿದ್ರಿ ನನಗೆ ಅದ್ಭುತವಾದ ಗಂಡ ಸಿಕ್ಕಿದ್ದಾರೆ ಅಂತ. ಅಂದರೆ ಯಾವಾಗಲೂ ಅನಿಸ್ತಿರುತ್ತಲ್ವಾ, ನಮ್ಮನ್ನು ನಾವು ಹೇಗಿದ್ದೀವೋ ಆ ರೀತಿ ಸ್ವೀಕಾರ ಮಾಡುವಂಥವ್ರು ಬೇಕು ಜೀವನದಲ್ಲಿ ಅಂತ. ಹೌದು. ನಾನು ಅದಕ್ಕೆ ಯಾವಾಗಲೂ ದೃಷ್ಟಿ ತೆಗಿತಾ ಇರ್ತೀನಿ ನಮ್ಮಿಬ್ಬರಿಗೂ. ಸೊ ಅವರು ಅದೇ ಹೇಳ್ತಾರೆ. ಏನಂದರೆ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್, ನನಗೆ ಸಿಟ್ಟು ಜಾಸ್ತಿ ಬರುತ್ತೆ. ಸೊ ಅವರು ಏನಂದರೆ ಕಾಮ್, ಯೋಚನೆ ಮಾಡೋದು ಜಾಸ್ತಿ ನನಗಿಂತ. ನಾನಿನ್ನೂ ಆ್ಯಕ್ಚುಲಿ ಏಜ್ ಬೆಳೀತಾ ಹೋದ್ರೂ ನನಗೆ ಸ್ವಲ್ಪ ಮೆಚುರಿಟಿ ಲೆವೆಲ್ ಸ್ವಲ್ಪ ಕಮ್ಮಿ, ಚಿಕ್ಕ ಮಕ್ಕಳ ಹಂಗೆ ಮೆಂಟಾಲಿಟಿ ನಂದು, ಹಾಗೆ ಯೋಚನೆ ಮಾಡ್ತೀನಿ. ಇವಾಗ ಏನು ಇಷ್ಟು ರೂಮ್ ಇದೆ, ಆ ರೂಮಿಗೆ ತಕ್ಕನಾಗೆ ಯೋಚನೆ ಮಾಡ್ತೀನಿ. ಅವ್ರು ಹಂಗಲ್ಲ, ಈ ರೂಮ್ ಆದಮೇಲೆ ನೆಕ್ಸ್ಟ್ ಏನಿದೆ, ಆ ಪ್ರಪಂಚ ಏನಿದೆ, ಆ ಹೊರಗಡೆ ಏನಿದೆ ಅದೆಲ್ಲ ಯೋಚನೆ ಮಾಡೋ ತುಂಬ ಕಾಮ್ ಮನುಷ್ಯ. ಅವ್ರದ್ದು ಎಷ್ಟೇ ಸ್ಟ್ರೆಸ್ ಇರಲಿ ಅವ್ರ ವರ್ಕಲ್ಲಿ, ಅವ್ರ ಫ್ಯಾಮಿಲಿಗೆ ಏನು ಟೈಮ್ ಕೊಡಬೇಕು, ನನಗಾಗಲಿ ಇವಾಗ ಮಕ್ಕಳಿಗಾಗಲಿ ಏನು ಟೈಮ್ ಕೊಡಬೇಕು ಅದು ಅವ್ರು ಕೊಟ್ಟೇ ಕೊಡ್ತಾರೆ. ಆಮೇಲೆ ತುಂಬ ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅವರು. ಸೊ ಹಾಗಾಗಿ ನನ್ನ ಕ್ವಶನೇ ಮರ್ತೋಗ್ಬಿಟ್ಟೆ, ಎಲ್ಲಿಂದ ಎಲ್ಲಿಗೂ ಫ್ಲೋ ಹೋಯ್ತು ನಂದು. ಗಂಡನ ಬಗ್ಗೆ ಹೇಳ್ತಾ ಇದ್ರಿ, ಗಂಡ ಅದ್ಭುತವಾದ ವ್ಯಕ್ತಿ ಅಂತ. ಹೌದೌದು. ಗಂಡನ ಬಗ್ಗೆ ಯೋಚನೆ ಮಾಡ್ತಾ ಏನು ಪ್ರಶ್ನೆ ಹೋಗ್ಬಿಟ್ರಿ, ಪ್ರಶ್ನೆ ಮರ್ತ್ಬಿಟ್ಟೆ. ಸೊ ಅದೇ ತುಂಬ ಅರ್ಥ ಮಾಡ್ಕೊಳ್ಳೋ ಅಂದರೆ ನನ್ನ ಜೊತೆ ಈ ಜರ್ನಿಲಿ ಮೇಯ್ನಾಗಿ ಅವರು ಒಂದು ಪಾರ್ಟ್ ಅಂತ ಹೇಳ್ಬೋದು ಅಷ್ಟೆ. ನೀವು ದೃಷ್ಟಿ ಅಂತ ಹೇಳಿದ್ರಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಗಂಡ ಹೆಂಡತಿ ಫೋಟೋನೇ ಶೇರ್ ಮಾಡ್ಕೊಳ್ಳಲ್ಲ. ಗಂಡ ಹೆಂಡತಿ ಫೋಟೋನ ಯಾವತ್ತು ನಾವು ಶೇರ್ ಮಾಡಿದ್ವೋ ಸೋಷಿಯಲ್ ಮೀಡಿಯಾದಲ್ಲಿ ಅವತ್ತು ರಾತ್ರಿಗೆ ಜಗಳ ಫಿಕ್ಸ್ ಅಂತ ಅನುಭವ ಆಗಿದೆಯಾ ನಿಮಗೆ? ನಂಗೆ ಅಂಥದ್ದೇನಾಗಿಲ್ಲ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕೋದ್ರಿಂದ ಜಗಳ ಅಂತ ಆಗಲ್ಲ. ನಮ್ದೇನಂದರೆ ಒಂಥರ ಇವಾಗ ಚೆನ್ನಾಗಿ ಮಾತಾಡ್ಕೊಂಡಿರ್ತೀವಿ, ಆರ್ಟಿಸ್ಟ್ಗಳೇ ಕೇಳ್ತಿರ್ತೀವಿ ಈಗಷ್ಟೇ ಚೆನ್ನಾಗಿ ಮಾತಾಡ್ಕೊಂಡಿದ್ದಲ್ಲ, ಅಷ್ಟು ಬೇಗ ಗಂಡನ ಜೊತೆ ಕೋಪ ಮಾಡ್ಕೊಂಡ್ಬಿಟ್ಟಿದೆ ಅಂತ. ಸೊ ಅದು ಸೋಷಿಯಲ್ ಮೀಡಿಯಾದಂತ ಅಂತ ಅಲ್ಲ, ಬಟ್ ನಜರ್ ಈಸ್ ರಿಯಲ್ ಆಯಿತಾ. ಕೆಲವೊಂದು ಸರಿ ನನ್ನ ಮಕ್ಕಳ ವಿಷಯದಲ್ಲಿ ನಂಗೆ ಹಂಗಾಗುತ್ತೆ. ನನ್ನ ಮಗು ಫೋಟೋ ಹಾಕಿದ ತಕ್ಷಣ ಸಂಜೆ ಅದಕ್ಕೆ ಜ್ವರ ಬಂದಿರುತ್ತೆ. ಅದು ಯಾಕೆ ಮೈಂಡ್ ಸೆಟ್ ಅಂತ ನಂಗೆ ಗೊತ್ತಿಲ್ಲ, ಬಟ್ ಅದರಿಂದನೂ ಆಗಿರ್ಬೋದು. ಸೊ ಫೋಟೋ ಹಾಕಿದ್ರಿಂದ ಜಗಳ ನಮ್ಮಿಬ್ಬರ ಮಧ್ಯೆ ಆಗಿಲ್ಲ. ಅದು ಒಂದು ನೋಡ್ಬೇಕು, ಈ ಸಲ ಟೆಸ್ಟ್ ಮಾಡಬೇಕು. ಅಂದರೆ ಫೋಟೋ ಹಾಕಿದ ದಿನ ಆಲ್ಮೋಸ್ಟ್ ಜಗಳ ಆಗತ್ತೆ ಅಂತ ಕೆಲವರು ಹೇಳೋದು ಕೇಳಿದ್ದೀನಿ ನಾನು. ಹೌದು, ನಾನು ಕೇಳಿದ್ದೀನಿ. ತುಂಬ ಜನ ಹೇಳ್ತಾರೆ ಫೋಟೋ ಹಾಕ್ಬಿಡ ದೃಷ್ಟಿ ಆಗ್ಬಿಡುತ್ತೆ ಅಂತ ಎಲ್ಲ ಹೇಳ್ತಾರೆ. ಅದೇ ರೀಸನ್ ಇರ್ಬೋದೇನೋ, ಬಟ್ ನಾನು ಅಬ್ಸರ್ವ್ ಮಾಡಿಲ್ಲ ಇವತ್ತಿಂದ. ನಾನು ನೀವು ಒಳ್ಳೆ ಮಾತು ಹೇಳಿದ್ರೆ ಅಬ್ಸರ್ವ್ ಮಾಡ್ತೀನಿ. ಗೊತ್ತಿಲ್ಲ, ಹೇಳೋದಕ್ಕೇನೋ ನಾನು ಹೇಳೋದನ್ನು ಕೇಳಿದ್ದೀನಿ ಅಷ್ಟೇ, ನನಗೆ ರಿಯಾಲಿಟಿ ಗೊತ್ತಿಲ್ಲ.
ಇನ್ನೊಂದೇನಂತಂದ್ರೆ ಈಗ ಕಲಾವಿದರಿಗೆ ಮದುವೆ ಆದ್ರು ಅಥವಾ ಮಕ್ಕಳಾಯಿತು ಅಂತ ಅಂದ್ಕೊಳ್ಳೆ ಅವಕಾಶಗಳು ಕಡಿಮೆ ಆಗತ್ತೆ ಅಂತ ಸಾಕಷ್ಟು ಜನ ಕಲಾವಿದರು ಈ ಬಗ್ಗೆ ಹೇಳ್ಕೊಂಡಿದ್ದಾರೆ. ನನಗೆ ಮದುವೆ ಆದ ಕೂಡಲೇ ಆಂಟಿ ಅಂತ ಕರೆದು ಬಿಡ್ತಾರೆ, ಮಗು ಆದ್ರಂತೂ ಮುಗೀತು, ಪ್ರಾಜೆಕ್ಟ್ಗಳಿಗೆ ಹಾಕೊಳ್ಳೋದಕ್ಕೆ ತುಂಬ ಯೋಚನೆ ಮಾಡ್ತಾರೆ ಅಂತ. ಸಾಕಷ್ಟು ಕನ್ನಡದಲ್ಲೇ ತುಂಬ ಜನ ಹೇಳಿದ್ದಾರೆ ನನಗೆ ಮದುವೆ ಆದಮೇಲೆ ಅವಕಾಶಗಳು ಚೆನ್ನಾಗಿ ಬರ್ತಿಲ್ಲ ಅಂತ. ಈಗ ಸಮಂತ ಅವರು ಕೂಡ ರೀಸೆಂಟಾಗಿ ಒಂದು ಮಾತನ್ನ ಹೇಳಿದ್ರು, ನಾನು ನಿಜವಾಗ್ಲೂ ಮತ್ತೆ ಹೀರೋಯಿನ್ ಆಗಿ ಕಾಣಿಸ್ತೀನ ಅಥವಾ ನಟಿಸ್ತೀನ ಅಂತ ನನಗೆ ಡೌಟ್ ಇತ್ತು ಅಂತ. ಹೌದೌದು. ನಿಮಗೆ ಆ ಥರದ ಅನುಭವ ಆಗಿದೆಯಾ? ಹೌದು, ಆಗಿದೆ. ನಾನು 2016 ಮದುವೆ ಆಗಿದ್ದು. ಸೊ ಅಲ್ಲಿವರೆಗೂ ನನಗೆ ತುಂಬ ಪ್ರಾಜೆಕ್ಟ್ಸ್. ಬಟ್ ಮದುವೆ ಆದ ತಕ್ಷಣವೇ ನನ್ನ ಮೇಲೆ ಎಲ್ರಿಗೂ ಡೌಟ್ ಬರೋಕ್ಕೆ ಶುರು ಆಯಿತು. ಬಿಕಾಸ್ ಅವರು ಇದ್ದಿದ್ದು ಕತಾರಲ್ಲಿದ್ದರು. ಇವ್ರು ಮದುವೆ ಆದ ತಕ್ಷಣ ಹೋಗ್ಬಿಡ್ತಾರ, ಕೈ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ, ಪ್ರಾಜೆಕ್ಟ್ ಹಾಕೋಬೇಕಾ ಅಂತ. ನನಗೊಂದು ಹೊಸ ಪ್ರಾಜೆಕ್ಟ್ ಬಂದಿತ್ತು. ಆಫರ್ ಬಂದಾಗ ಪ್ರೊಡ್ಯೂಸರ್ ತುಂಬ ಡಿಸ್ಕಸ್ ಮಾಡ್ಕೊಂಡಿದ್ದಾರಂತೆ, ಹಾಕೋಬೇಕಾ. ಆಮೇಲೆ ಮದುವೆ ಆದಮೇಲೆ ಆಂಟೀಸ್ ಜನಗಳು ಏನು ನೋಡ್ತಾರೆ, ಮದುವೆ ಇಷ್ಟು ಬೇಗ. ಈ ಕಾರಣದಿಂದನೇ ಎಷ್ಟೊಂದು ಜನ ಆರ್ಟಿಸ್ಟ್ಗಳು 35 ಆದ್ರೂ ಮದುವೆ ಆಗ್ತಾಯಿಲ್ಲ, ಇವಾಗ 40 ಆದ್ರೂ ಮದುವೆ ಆಗ್ತಾಯಿಲ್ಲ. ಒಂಥರ ಟ್ರೆಂಡ್ ಥರ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಇದೇ ರೀಸನ್ಗೆ. ಬಿಕಾಸ್ ಆಪರ್ಚುನಿಟೀಸ್ ಸಿಗೋದಿಲ್ಲ. ಆಮೇಲೆ ಮಕ್ಕಳಾದ್ರೂ ಅಂತೂ ನೀವು ಬಿಡಿ, ದೂರ ಎಲ್ಲ ಮರ್ತೇ ಬಿಡ್ತಾರೆ ನಿಮ್ಮನ್ನು. ಸೊ ಬಟ್ ಇನ್ನೊಂದು ಪಾಯಿಂಟ್ ಏನು ಗೊತ್ತಾ, ನಾನು ಯಾವಾಗಲೂ ಕೂತ್ಕೊಂಡು ಆಲೋಚನೆ ಮಾಡ್ತಿರ್ತೀನಿ. ಇವಾಗ ನಮಗೆ ಸರಿ, ನಮ್ಮ ಏಜ್ಗೆ ಮದುವೆ ಆಯಿತು, ಮಕ್ಕಳಾಯಿತು. ಅವರು ಏನು ಮದುವೆ ಆಗಿಲ್ಲ, ಬಟ್ ನಮ್ಮಷ್ಟೇ ಏಜ್ ಆಗಿರುತ್ತೆ. ಅವ್ರಿಗೆ ಆಪರ್ಚುನಿಟೀಸ್ ಕೊಡ್ತಾರೆ, ಏನು ಡಿಫ್ರೆನ್ಸು ಅಂತ ನಾನೇ ಒಂದೊಂದು ಸರಿ ಕೂತ್ಕೊಂಡು ನನ್ನ ಮೈಂಡಲ್ಲೇ ನಾನೇ ಅನ್ಕೋತಾ ಇರ್ತೀನಿ. ಬಟ್ ಅವ್ರಿಗೂ ನಮ್ಮದು ಏಜು, ನಾವು ಏನೋ ನಮ್ಮ ಏಜ್ಗೆ ಕರೆಕ್ಟಾಗಿ ಮದುವೆ ಮಕ್ಕಳು ಎಲ್ಲ ಮಾಡ್ಕೊಂಡ್ವಿ, ಡಿಫ್ರೆನ್ಸ್ ಏನಿದೆ ಅಂತ ಅವ್ರಂಗೆ ಮೇಂಟೈನ್ ಮಾಡ್ತಿದ್ದೀವಿ. ಬಟ್ ಅದೇ ನನ್ನನ್ನು ಹಿಂಗೊಂದು ಪ್ರಾಜೆಕ್ಟ್ಗೆ ಕೇಳಿದಾಗ ನಾನು ಅವ್ರಿಗೆ ನನ್ನ ಹಸ್ಬೆಂಡ್ ಜೊತೆ ಮಾತಾಡಿದೆ, ಹಿಂಗೆ ಮಾತಾಡ್ಕೋತಾ ಇದ್ದಾರೆ, ನಾನಿವಾಗ ಇಂಡಸ್ಟ್ರಿನ ಕ್ವಿಟ್ ಮಾಡಲಾ ಅಥವಾ ಅಲ್ಲಿ ಬಂದು ನಿಮ್ಮ ಜೊತೆ ಸೆಟ್ಲ್ ಆಗಲ್ಲ, ಏನು ಅಂತ ಹೇಳಿದ್ರೆ ನಾನು ಡಿಸೈಡ್ ಮಾಡ್ಕೊಂಬಿಡ್ತೀನಿ ಅಂತ. ಅವರಂದ್ರು ನಿಂಗೆ ಆಪರ್ಚುನಿಟಿ ಬರ್ತಾ ಇದೆ, ಅದನ್ನು ಬಿಟ್ಬಿಟ್ಟು ಬಂದು ಇಲ್ಲಿ ಖಾಲಿ ಕೂತ್ಕೊಂಡು ಏನು ಮಾಡ್ತೆ. ಆಮೇಲೆ ಖಾಲಿ ಕೂತ್ಕೊಂಡ ತಕ್ಷಣ ಏನಾಗುತ್ತೆ, ಮೈಂಡೆಲ್ಲ ಗಂಡನ ಮೇಲೆ ಜಗಳಕ್ಕೆ, ಅಯ್ಯೋ ನನ್ನ ಫ್ರಸ್ಟ್ರೇಷನ್, ನಾನು ಕೆಲಸ ಮಾಡ್ತಿದ್ದೆ, ನಾನು ಕರ್ಕೊಂಬಂದು ಹಿಂಗೆ ಕೂರಿಸ್ಬಿಟ್ಟೆ, ನೀನು ಹಾಗೆ ಹಿಂಗೆ ಅಂತ ಗಂಡನ ಮೇಲೆ ಬರುತ್ತೆ. ಸೊ ಅದಕ್ಕೆ ಬೇಡ, ನೀನು ಯೋಚನೆ ಮಾಡು, ಡಿಸಿಷನ್ ನೀನು ತಗೋ, ನೀನು ಓಕೆ ಅಂತ ಹೇಳಿದೆ ಅಂದರೆ ಪ್ರೊಡ್ಯೂಸರ್ಗೆ ಗ್ಯಾರಂಟಿ ಕೊಡು, ಇಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ ಮದುವೆ ಆದಮೇಲೆನೂ ಅಂತ. ಆಮೇಲೆ ನಾನು ಏನು ಮಾಡ್ಕೊಂಡೆ, ಅಲ್ಲಿವರೆಗೂ ನಾನು ಸ್ವಲ್ಪ ಚಬ್ಬಿ ಹಾಗೆಲ್ಲ ಇದ್ದೆ. ಅದಾದಮೇಲೆ ಮದುವೆ ಆದಮೇಲೆ ಎಲ್ಲಿ ಪ್ರಾಜೆಕ್ಟ್ ಸಿಗಲ್ವೋ ಅಂತ ಆವಾಗ ನಾನು ಸ್ವಲ್ಪ ಫಿಟ್ನೆಸ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಮದುವೆ ಆದಮೇಲೆ ಆಂಟಿ ಅಂತ ಹೆಂಗಿರೂ ಕನ್ಸಿಡರ್ ಮಾಡ್ತಾರೆ. ಸೊ ಅಟ್ಲೀಸ್ಟ್ ಮೇಂಟೈನ್ ಮಾಡ್ಕೊಂಡು ಹೋದರೆ ಅಷ್ಟೊಂದು ಇದಾಗಲ್ಲ ಅಂತ ಹೇಳಿ ನಾನು ಫಿಟ್ನೆಸ್ ಮೇಲೆ ಆವಾಗ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಮತ್ತು ನನ್ನ ಏನು ಕ್ಯಾರೆಕ್ಟರ್ಸ್ ಏನಿದೆ, ನನಗೆ ಬೇರೆ ಬೇರೆ ಆಪರ್ಚುನಿಟೀಸ್ ಬರೋಕ್ಕೆ ಸ್ಟಾರ್ಟ್ ಆದ್ವಿ ಅಲ್ಲಿಂದ. ಸಾಕಷ್ಟು ಕಲಾವಿದರು, ಅಂದರೆ ಬರೀ ಹುಡುಗಿ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ಹುಡುಗರು ಕೂಡ ನಮಗೆ ಮದುವೆ ಆಗಿದೆ ಅಥವಾ ನಮಗೆ ಮಕ್ಕಳಿದೆ ಅನ್ನೋದನ್ನ ರಿವೀಲ್ ಮಾಡಲ್ಲ. ಹೌದು, ಸಾಕಷ್ಟು ಜನ ಕಲಾವಿದರು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನ ಹಾಕೊಳ್ಳಲ್ಲ, ಅಂದರೆ ಅವರ ಫ್ಯಾಮಿಲಿ ಫೋಟೋಗಳನ್ನು ಹಾಕೋದಿಲ್ಲ. ನೀವು ಯಾವ ಥರ ಯೋಚನೆನ ಇಟ್ಕೊಂಡಿದ್ರಿ? ಅಂದರೆ ನೀವು ಯೂಶ್ವಲಿ ಹಸ್ಬೆಂಡ್ ಮಕ್ಕಳ ಜೊತೆ ಶೇರ್ ಮಾಡ್ತಿರ್ತೀರ, ಬಟ್ ಆರಂಭದ ದಿನಗಳಲ್ಲಿ ಯೋಚನೆ ಇತ್ತಾ ಇದು ಬೇಕಾ ಅಥವಾ ಬೇಡ? ಅದು ವೈಯಕ್ತಿಕ ವಿಷಯ, ಬಟ್ ನಿಮಗೆ ಏನಿತ್ತು ಯೋಚನೆಗಳು? ಹೌದು, ನನಗೂ ಅನಿಸಿತ್ತು. ಅಂದರೆ ತುಂಬ ಹಾಕೋದ್ರಿಂದನೂ ಏನಾದರೂ ಆಫರ್ಸ್ ಕಡಿಮೆ ಆಗ್ಬೋದಾ, ಬೇಡ ಹಾಕಬೇಕಾ, ತುಂಬಾ ಬೇಡ ಅಂತಲೂ ಅಂದ್ಕೊಂಡು ಇದ್ದಿದ್ದ ದಿವಸನೂ ಇದೆ. ಆಮೇಲೆ ಒಂದು ಸರಿ ನನಗೆ ರಿಯಲೈಸ್ ಆಯಿತು, ಓಕೆ ಫ್ಯಾಮಿಲಿನ ದೂರ ಮಾಡಿಕೊಂಡು ನಾವು ಏನನ್ನೂ ಸಾಧಿಸೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಒಂಥರ ಬೇಜಾರಾಗೋದು ಮನಸ್ಸಿಗೆ, ಅಷ್ಟೇ ಅವ್ರನ್ನೆಲ್ಲ ತೋರಿಸ್ದೆ ನಾನು, ಏನೋ ಒಂಥರ ಮನಸ್ಸಿಗೆ ಒಂಥರ ಗಿಲ್ಟ್ ಫೀಲ್ ಬರೋದು. ಇಲ್ಲ ಸೊ ಒಂದು ಫೋಟೋಸ್ ನಮ್ದಿನ್ನು ಹಾಕ್ಕೊಂಡೇ ಇರಬೇಕು ಅಂತ ನನ್ನ ಗಂಡನ ಅಲ್ಲಿಂದ ಬಂದಾಗ, ರಜದಲ್ಲಿ ಬಂದಾಗ ನಾವು ಒಳ್ಳೆ ಫೋಟೋಶೂಟ್ ಎಲ್ಲ ಮಾಡಿಸಿ ರೆಗ್ಯುಲರಾಗಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಅಲ್ಲಿಂದ. ಬಟ್ ನನ್ನ ಪ್ರಕಾರ ತುಂಬ ಜನ ಆಫರ್ಸ್ಗೋಸ್ಕರನೇ, ಆಪರ್ಚುನಿಟಿ ಕಮ್ಮಿ ಆಗುತ್ತೆ ಅಂತಲೇ ಈ ಥರ ಮಾಡ್ತಾರೆ. ಇಂಡಸ್ಟ್ರಿನೂ ಹಾಗೆ ಇದೆ, ಹಾಗಾಗಿ ಹಂಗೆ ಮಾಡ್ತಾರೆ. ತಪ್ಪಲ್ಲ ಅದು, ಆ್ಯಕ್ಚುಲಿ ಅವ್ರದ್ದು ತಪ್ಪಲ್ಲ. ಆಫರ್ಸ್ಗೋಸ್ಕರ ಎಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳಿ ಆ ಥರ ಮಾಡ್ತಾ ಇದ್ದಾರೆ ಅಷ್ಟೇ. ಬಟ್ ನಾನು ಮುಂಚೆ ನನ್ನ ಮನಸ್ಸಲ್ಲೂ ಆ ಥರ ಯೋಚನೆ ಇದ್ದಿದ್ದಿದೆ. ಆ್ಯಂಡ್ ನಾನು ಅದರಿಂದ ನನ್ನ ಮನಸ್ಸಿಗೂ ಒಂಥರ ಗಿಲ್ಟ್ ಫೀಲ್ ಬಂದು ನಾನು ನನ್ನ ಹಸ್ಬೆಂಡ್ ಜೊತೆ ಫೋಟೋಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಓಕೆ, ಈಗ ನೀವು ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡ್ತೀರಾ, ಸಾಕಷ್ಟು ಜನರಿಗೆ ನಿಮ್ಮ ಪರಿಚಯ ಇರುತ್ತೆ. ಈಗಂತೂ ಕನ್ನಡ ಮತ್ತು ತೆಲುಗು ಆಡಿಯನ್ಸಿಗೆ ನಿಮ್ಮ ಪರಿಚಯ ಜಾಸ್ತಿ ಇದೆ. ಹೌದು. ಇನ್ನೊಂದೇನಂದ್ರೆ ಕಿರುತೆರೆಯನ್ನ ವೀಕ್ಷಕರು ತುಂಬ ವೈಯಕ್ತಿಕವಾಗಿ ತಗೊಂಡಿರ್ತಾರೆ. ಹೌದು. ಈಗ ನಮ್ಮ ಮನೆಗಳಲ್ಲೇ ಈಗ ಸಿನಿಮಾ ನಟರಿಗಿಂತ ಜಾಸ್ತಿ ಧಾರಾವಾಹಿ ನಟರ ಪರಿಚಯ ಇರುತ್ತೆ. ಹೌದು. ಹೀಗಿದ್ದಾಗ ಈಗ ನಿಮ್ಮ ಹಸ್ಬೆಂಡ್ ಈಗ ಹೊರಗಡೆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ, ಈಗ ಅಲ್ಲಿರ್ಬೋದು ಅಥವಾ ಇಲ್ಲಿರ್ಬೋದು, ಓಡಾಡುವಾಗ ಜನ ನಿಮ್ಮ ಹತ್ರ ಬಂದು ಮಾತಾಡಿಸ್ತಾರೆ, ಸೆಲ್ಫಿ ತಗೋತಾರೆ. ಕೆಲವೊಮ್ಮೆ ಏನಾಗುತ್ತೆ, ಮೇಲ್ ಇಗೋ ಅಂತ ಹೇಳ್ತಾರಲ್ಲ, ಅದು ಒಂದಷ್ಟು ಹಿಟ್ ಮಾಡತ್ತೆ. ಹೌದೌದು.
ಓ ಇವರು ನನ್ನ ಜೊತೆ ಮಾತಾಡಲ್ಲ, ನನ್ನ ಹೆಂಡತಿ ಜೊತೆ ಮಾತಾಡ್ತಾರೆ, ಫೋಟೋ ತಗೋತಾರೆ, ನನ್ನ ಹೆಂಡತಿ ಎಲ್ಲರಿಗೂ ಪರಿಚಯ, ಬಟ್ ನಾನು ಯಾರು ಕೆರೆ ಮಾಡಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಕೆಲವ್ರಿಗೆ ಬರೋದು ಉಂಟು. ಇದರಿಂದಲೇ ಸಾಕಷ್ಟು ಮನಸ್ತಾಪಗಳಾಗತ್ತೆ, ಏನೇನೋ ಸಮಸ್ಯೆಗಳಾಗತ್ತೆ ಅನ್ನೋದನ್ನ ನಾನು ಕೇಳಿದ್ದೀನಿ. ಬಟ್ ನೀವು ಹೇಳ್ತಾ ಇದ್ದೀರಾ ನನಗೆ ಯಾವ ರೀತಿ ಸಮಸ್ಯೆನೇ ಇಲ್ಲ, ನನ್ನ ಒಂದು ನನ್ನ ಪ್ರೊಫೆಷನ್ಗೆ. ಹೌದು, ಇನ್ನೊಂದೇನಂದ್ರೆ ನನ್ನ ಹಸ್ಬೆಂಡೇ ಹೇಳ್ತಾರೆ ಅವ್ರಿಗೆ ಒಂದು ಸೆಲ್ಫಿ ಬೇಕು, ಪಾಪ ಅವ್ರು ಆಗ್ಲಿಂದ ಹಿಂದೆ ಬರ್ತಿದ್ದಾರೆ, ಅವ್ರಿಗೊಂದು ಕೊಟ್ಬಿಡು ಅಂತ ಅವರೇ ಹೇಳ್ತಿರ್ತಾರೆ. ಇವನ್ ಎಷ್ಟೋ ಜನರಿಗೆ ಜನರ ಹತ್ರ ಅವರೇ ಮಾತಾಡ್ಸಿದ್ದಾರೆ ನನ್ನನ್ನು. ಅವರು ಒಂಥರ ಪ್ರೌಡ್ ಫೀಲ್ ಮಾಡ್ತಾರೆ. ಎಲ್ಲರಿಗೂ ಆ ಥರ ಆಪರ್ಚುನಿಟಿ ಸಿಗಲ್ಲ. ನನ್ನ ಹೆಂಡತಿ ಆ ಥರ ಎಲ್ಲರೂ ಬಂದು ಫೋಟೋ ತೊಗೊಳ್ತಾರೆ ಅಂದರೆ ನಾನು ಪ್ರೌಡ್. ಆ ಥರ ಮೆಂಟಾಲಿಟಿ ಇರೋ ಗಂಡ ಸಿಕ್ಕಿರೋದ್ರಿಂದ ನನಗೆ ಟಚ್ ವುಡ್ ಏನು ಪ್ರಾಬ್ಲಮ್ ಆಗಿಲ್ಲ. ಬಟ್ ಕೆಲವ್ರಿಗೆ ಆಗತ್ತೆ ಅದು. ಹೌದೌದು, ಇತ್ತೀಚೆಗೆ ಡಿವೋರ್ಸ್ ಕೇಸ್ ಎಲ್ಲ ಜಾಸ್ತಿ ಆಗ್ತಿರೋದು ಅದರಿಂದನೇ. ಪೊಸೆಸಿವ್ನೆಸ್ಸು, ಅನುಮಾನ, ಕೀಳರಿಮೆ, ಇದರಿಂದನೇ ಸಾಕಷ್ಟು ಸಮಸ್ಯೆಗಳೆಲ್ಲ ಉದ್ಭವ ಆಗ್ತಿದೆ. ಹೌದೌದು. ಬಟ್ ಈ ವಿಚಾರದಲ್ಲಿ ಪತ್ನಿಯಾಗಿ, ಹೆಂಡತಿಯಾಗಿ ಎಷ್ಟು ಪ್ರೌಡ್ ಫೀಲ್ ಇದೆ ನಿಮಗೆ? ಅಫ್ಕೋರ್ಸ್ ನಂಗೆ ತುಂಬ ಪ್ರೌಡ್ ಫೀಲ್ ಇದೆ. ಗಂಡನ ಜೊತೆ ಅಂತನವಲ್ಲ, ಅಪ್ಪಮ್ಮನಿಗೂ ಒಂಥರ ಹೌದು ಒಳ್ಳೆ ಇದೆ ಅಲ್ವಾ. ಇವಾಗ ಯಾವುದೇ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಹೋಗಿದ್ರೆ ಆಗಿರೋ, ಮುಂಚೆ ಹೆಂಗಂದರೆ ಅವ್ರ ಮಗಳು ಅಂತ ಹೇಳ್ತಾರೆ. ಇವಾಗ ಹೇಳು ಅಂದರೆ ಚೈತ್ರ ಅವರ ಅಪ್ಪ ಅಮ್ಮ ಬಂದಿದ್ದಾರೆ, ಚೈತ್ರನ ಗಂಡ ಬಂದಿದ್ದಾರೆ, ಚೈತ್ರನ ಮಕ್ಕಳು, ಆ ಥರ ಒಂದು ಬಂದಾಗ ಅಪ್ಪ ಅಮ್ಮನೂ ತುಂಬ ಪ್ರೌಡ್ ಫೀಲ್ ಮಾಡ್ತಾರೆ. ಸೊ ಫ್ಯಾಮಿಲಿಯಿಂದನೂ ಕೂಡ ಅವಳು ಈ ಥರ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡಿದ್ದಾಳೆ, ಈ ಥರ ಮಾಡಿದ್ದಾಳೆ ಅಂತ ಎಲ್ಲರಿಗೂ ಅವ್ರು ನನ್ನ ಕಝಿನು, ಇವ್ರು ನನ್ನ ಕಝಿನು ಅಂತೆಲ್ಲ ತುಂಬ ಪ್ರೌಡಾಗಿ ಹೇಳ್ಕೊಂಡಾಗ ಓಕೆ ನಮ್ಗೆ ಅನಿಸುತ್ತೆ ಲೈಫಲ್ಲಿ ಏನೋ ಒಂದು ಚಿಕ್ಕ ಸಾಧನೆ. ಓಕೆ ಇದೇನು ದೊಡ್ಡ ಸಾಧನೆ ಅಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋದು, ಬಟ್ ಓಕೆ ಮಾಡಿದ್ದೀವಲ್ಲ ಅಂತ ಒಂದು ಪ್ರೌಡ್ ಫೀಲ್ ಆಗುತ್ತೆ, ತುಂಬ ಖುಷಿಯಾಗುತ್ತೆ. ಓಕೆ, ಈಗ ನಾನು ಆರಂಭದಲ್ಲೇ ಹೇಳಿದೆ ತೆಲುಗು ಧಾರಾವಾಹಿಗಳಲ್ಲಿ ಬ್ಯುಸಿ ಆಗೋದ್ರಿ, ಕನ್ನಡದಲ್ಲಿ ಆ್ಯಕ್ಟ್ ಮಾಡಲಿಲ್ಲ ಅಂತ. ಈಗ ಇದಕ್ಕೆ ಕಾರಣ ಇದೆ. ನಿಮ್ಮ ಕನ್ನಡದಲ್ಲಿ ನೀವು ಅಂದ್ಕೊಂಡಿರೋ ಥರ ಅವಕಾಶಗಳು ಬಂದಿಲ್ಲ, ತೆಲುಗುದಲ್ಲಿ ನಿಮಗೆ ಅವಕಾಶಗಳು ಸಿಗ್ತಾ ಇದೆ, ನೀವು ಮಾಡ್ತಾ ಇದ್ದೀರಾ. ಬಟ್ ಕನ್ನಡದ ಮೇಲಿನ ಅಭಿಮಾನ ಅಥವಾ ಪ್ರೀತಿ ಯಾವುದೂ ಕಡಿಮೆ ಆಗಿಲ್ಲ, ಹಾಗೆ ಆಗೋದು ಇಲ್ಲ. ನಾನು ಹಾಗಿದ್ರೆ ಎಷ್ಟೊಂದು ಜನ ನನಗೆ ಕೆಲವೊಂದು ಕನ್ನಡದವರೇ ಬೈತಾರೆ, ನಿಮಗೆ ತೆಲುಗುನೇ ಇದು ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ದೀರಾ ಅಂತ. ಕನ್ನಡದಲ್ಲಿ ಕರಿತಾನೇ ಇಲ್ಲ, ಕನ್ನಡದಲ್ಲಿ ಅವಕಾಶನೇ ಕೊಡ್ತಿಲ್ಲ, ನಾನು ಎಲ್ಲಿಂದ ಮಾಡಲಿ ಕನ್ನಡದಲ್ಲಿ? ನನಗೆ ನಾನು ಹೋಗಿ ಅಲ್ಲಿ ಸೆಟಲ್ ಆಗ್ಬೋದಿತ್ತು. ನಮ್ಮ ಕನ್ನಡದಲ್ಲೇ ಸೆಟ್ಲ್ ಆಗಬೇಕು ಅಂತ ನಾನು ಇಲ್ಲೇ ಬಂದು ಮನೆ ತೊಗೊಂಡು ನನ್ನ ಮಗಳನ್ನ ಇಲ್ಲೇ ಸ್ಕೂಲ್ಗೆ ಹಾಕಿದ್ದೀನಿ. ಬಿಕಾಸ್ ಅದು ಎಲ್ರಿಗೂ ಆ ಥರ ಒಂದು ಇದು ಸಿಗಲ್ಲ. ನನಗೆ ನಮ್ಮ ಕನ್ನಡದ ಬಗ್ಗೆ ತುಂಬ ಹೆಮ್ಮೆ ಇದೆ. ಆ್ಯಂಡ್ ಬೇರೆ ಸ್ಟೇಟಲ್ಲಿ ಹೋಗಿನೂ ಯಾರಾದರೂ ಕನ್ನಡ ಮಾತಾಡ್ತಿದ್ರೆ ನಾನು ಹಿಂಗೆ ತಿರ್ಗಿ ನೋಡ್ತೇನೆ, ಯಾರದು ಅಂತ ಹೋಗಿ ಹುಡುಕಿ ಮಾತಾಡ್ಸ್ತಾ ಇರ್ತೀವಿ ಕನ್ನಡದ, ಅಂದರೆ ನಮ್ಮ ಕನ್ನಡದವರು ಅಂತ ಅಷ್ಟು ಅಭಿಮಾನ ಇದೆ. ಸೊ ಇವರೆಲ್ಲ ಏನು ಅನ್ಕೋತಾರೆ, ಒಂದ್ಸರಿ ಕನ್ನಡಕ್ಕೆ ಹೋದ್ಮೇಲೆ ಇವರು ದುರಹಂಕಾರ ಬಂತು, ಬರೋದೇ ಇಲ್ಲ ಕನ್ನಡಕ್ಕೆ ಅಂತ. ಕನ್ನಡದವ್ರು ಕರೆದ ಅವಕಾಶ ಕೊಟ್ಟರೆ, ಒಳ್ಳೊಳ್ಳೆ ಅವಕಾಶ ಕೊಟ್ಟರೆ ಖಂಡಿತ ಕನ್ನಡದಲ್ಲಿ ಮಾಡೋಕ್ಕೆ ನಾನಂತೂ ರೆಡಿ ಇದ್ದೀನಿ. ಬಟ್ ಅವಕಾಶನೇ ಕೊಟ್ಟಿಲ್ಲ ಅಂದಮೇಲೆ ನಾನು ಹೇಗೆ ನನ್ನನ್ನು ಪ್ರೂವ್ ಮಾಡ್ಕೊಳ್ಳೋದು? ಈವನ್ ಜನನೂ ಕೂಡ ಸಪೋರ್ಟ್ ಮಾಡಬೇಕು. ಯಾವ್ದಾದ್ರು ಒಂದು ಕನ್ನಡ ಸಾಂಗ್ಗೆ ಒಂದು ರೀಲ್ ಮಾಡಿದ್ರೆ ಅಷ್ಟೊಂದು ರೆಸ್ಪಾನ್ಸೇ ಇರಲ್ಲ ಅಷ್ಟೊಂದು. ಅದೇ ತೆಲುಗು ಮಾಡಿದಾಗ ಅವರು ಜಾಸ್ತಿ ರೀಚ್ ಆಗೋದಾಗಲಿ ಇರುತ್ತೆ. ಕನ್ನಡ ಮಾಡಿದಾಗ ಸ್ವಲ್ಪ ಜನನೇ ನನ್ನನ್ನು ಮರ್ತೋಗಿದ್ದಾರೇನೋ ಅಂತ ಅನಿಸುತ್ತೆ. ಬಟ್ ಹೀಗೆ ಹೊರಗಡೆ ಎಲ್ಲರೂ ಹೋದಾಗ ಕರೆದು ವಿಶಾಖ ಆ ಕ್ಯಾರೆಕ್ಟ್ರಿಂದ ಕರೆದಾಗ ನನ್ನ ಇನ್ನೂ ಅಷ್ಟು ವರ್ಷಗಳಾದ್ರೂ ನೆನಪಲ್ಲಿ ಇಟ್ಕೊಂಡಿದ್ದಾರಲ್ಲ ಅಂತ ತುಂಬ ಖುಷಿಯಾಗುತ್ತೆ. ಬಟ್ ಅದು ಏನಿದೆ ಜನರ ಮನಸ್ಸೆಲ್ಲ ಒಪಿನಿಯನ್ ಇದೆಯಲ್ಲ, ಕನ್ನಡಕ್ಕೆ ಬರಲ್ಲ ಅನ್ನೋದು, ಅದು ತಪ್ಪು. ಈಗ ಇದೇ ವಿಚಾರ ಅಂತಲ್ಲ, ಬೇರೆ ವಿಚಾರ ಆದರೂ ತಗೊಳ್ಳಿ, ವಿಷಯ ಗೊತ್ತಿರಲ್ಲ ಬಟ್ ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಆಗಿರೋದಕ್ಕೆ ಕಮೆಂಟ್ಗಳನ್ನ ಈಸಿಯಾಗಿ ಹಾಕ್ಬಿಡ್ತಾರೆ, ಯಾವುದೋ ಒಂದು ವಿಚಾರಕ್ಕೆ ಬಂದು ಜಡ್ಜ್ ಮಾಡಿಬಿಡ್ತಾರೆ. ಅದು ಎಷ್ಟು ಹರ್ಟ್ ಆಗುತ್ತೆ ಅಂತ. ಈಗ ನೀವು ವ್ಯತ್ಯಾಸ ಆಗಲ್ಲ, ಏನೇ ಆಗಲ್ಲ ಅಂತಂದ್ರೂ ಒಂದು 5-10 ಸೆಕೆಂಡ್ ಆದರೂ ಅದ್ರ ಬಗ್ಗೆ ಯೋಚನೆ ಹೋಗುತ್ತೆ. ಯಾಕೆ ಇವ್ರು ಈ ಥರ ಮಾತಾಡಿದ್ರು, ನಾನು ಆ ರೀತಿ ಇಲ್ವಲ್ಲ, ಯಾಕೆ ಇವ್ರು ಈ ಥರ ಥಿಂಕ್ ಮಾಡ್ತಾರೆ ಅನ್ನೋಂಥದ್ದು. ಹೌದು. ಆಮೇಲೆ ಇನ್ನೊಂದೇನು ಗೊತ್ತಾ, ಕನ್ನಡದ ಬಗ್ಗೆ ನನಗೆ ಇನ್ನೊಂದು ಅಭಿಮಾನ ಏನಂದರೆ, ಇದು ನನಗೆ ಐಡೆಂಟಿಟಿ ಕೊಟ್ಟಿದೆ ಕನ್ನಡ. ಆ್ಯಂಡ್ ಬೇರೆ ಕಡೆಗೆ ಹೋಗಿ ನಾನು ಕೆಲಸ ಮಾಡೋದಕ್ಕೆ ನನಗೆ ಒಳ್ಳೆ ಆಪರ್ಚುನಿಟಿ, ನನಗೆ ಒಂದು ಐಡೆಂಟಿಟಿ ಕೊಟ್ಟಿರೋದ್ರಿಂದ ನಾನು ಬೇರೆ ಸ್ಟೇಟಿಗೆ ಹೋಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದೆ. ಅದೇ ಇವತ್ತು ನನ್ನನ್ನು ಅಲ್ಲಿ ಹೆಂಗೆ ಕರೀತಾರೆ ಗೊತ್ತಾ, ಕನ್ನಡದವಳು ಕನ್ನಡದ ಹುಡುಗಿ ಅಂತಲೇ ಕರೀತಾರೆ, ಬಿಟ್ಟರೆ ಅವಳು ತೆಲುಗು ಸೀರಿಯಲಲ್ಲಿ ಮಾಡಿರೋಳು ಅಂತ ಇದು ಮಾಡಲ್ಲ, ಕನ್ನಡದವಳು ಅಂತಲೇ ಮಾತಾಡ್ತಾರೆ. ಅದೊಂಥರ ಪ್ರೌಡ್ ಫೀಲ್ ಆಗುತ್ತೆ ನನಗೆ. ಬೇರೆ ನಮ್ಮ ಕನ್ನಡದವರು ಹೋಗಿ ಅಲ್ಲಿ ಬೆಳೀತಿದ್ದಾರಲ್ಲ, ಅದೊಂಥರ ಪ್ರೌಡ್ ಫೀಲ್ ಅಲ್ವಾ, ಅದಕ್ಕೂ ಸಪೋರ್ಟ್ ಮಾಡಿ ಅಂತ ನಾನು ಹೇಳೋದು. ಸೊ ನಮ್ಮ ಪ್ರತಿಭೆನ ನಾವು ಎಲ್ಲ ಕಡೆ ತೋರಿಸ್ಕೊಂಡು ಬರ್ತಾ ಇದ್ದೀವಲ್ಲ ಅಂತ. ಇಷ್ಟೊತ್ತು ನಿಮ್ಮ ವೃತ್ತಿ ಜೀವನದ ಬಗ್ಗೆ, ಮದುವೆ ಬಗ್ಗೆ ಎಲ್ಲ ಮಾತಾಡಿದ್ವಿ. ಈಗ ಜೀವನ ಅಂತ ಅಂದಾಗ ಇಷ್ಟು ದಿನದಲ್ಲಿ ನಡೆದಿರುವಂತಹ ಘಟನೆಗಳನ್ನು ಆಧರಿಸಿದ್ರೆ ಗಿಲ್ಟ್ ಯಾವುದಾದ್ರೂ ಒಂದು ವಿಷಯ ಕಾಡಿದ್ದಿದೆಯಾ ನಿಮಗೆ? ನನಗೆ ಗಿಲ್ಟ್ ಅಂದರೆ ಸ್ವಲ್ಪ ಅಂದರೆ ಬೇಗನೆ ಇಂಡಸ್ಟ್ರಿಗೆ ಬಂದು ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಇನ್ನೂ ಮಾಡಿದ್ದಿದ್ರೆ ಅಂತ. ಬಿಕಾಸ್ ಈಗ ಅಂತೂ ಮದುವೆ ಆದಮೇಲೆ ನೀವೇ ಹೇಳಿದ್ರಲ್ಲ, ಮದುವೆ ಆದಮೇಲೆ ಆಫರ್ಸ್ ಕಡಿಮೆ ಆಗುತ್ತೆ, ಮಕ್ಕಳಾದ್ಮೇಲೆ ಅಂತೂ ಇನ್ನೂ ದೂರ.
ಸೊ ಈ ಏನಾಗುತ್ತೆ ಅಂದರೆ ಇವಾಗ ಕೆಲವ್ರು ನೋಡಿದ್ರೆ ಮದುವೆನೇ ಆಗದೆ ಇನ್ನೂ ಲೈಫಲ್ಲಿ ತುಂಬ ಸಾಧನೆ ಮಾಡ್ತಿದ್ದಾರಲ್ಲ, ಅವಾಗ ಅನಿಸುತ್ತೆ ನಾವು ಸ್ವಲ್ಪ ಬೇಗ ಅಥವಾ ಒಳ್ಳೊಳ್ಳೆ ಆಪರ್ಚುನಿಟೀಸ್ ನನಗೆ ಸಿಕ್ಕಿದಿದ್ರೆ ನಾನು ಇನ್ನೂ ಒಳ್ಳೆ ರೀತಿಯಲ್ಲಿ ಹೆಸರು ಮಾಡ್ಬೋದಿತ್ತು, ಇನ್ನೂ ಒಳ್ಳೆ ರೀತಿಯಲ್ಲಿ ಸೆಟ್ಲ್ ಆಗ್ಬೋದಿತ್ತು ಅಂತ ಗಿಲ್ಟ್ ಫೀಲ್ ಆಗುತ್ತೆ ನನಗೆ ಒಂದೊಂದು ಸಲ. ಬಟ್ ಆಮೇಲೆ ಅನಿಸುತ್ತೆ ಓಕೆ, ಈಗ ನಂದು ಇದೊಂಥರ ನನಗೆ ಸೆಕೆಂಡ್ ಇನ್ನಿಂಗ್ಸ್ ಥರ. ಸೊ ಈಗ ನಾನು ಮಾಡೋದಿದೆಯಲ್ಲ, ಈಗ ಕಮ್ ಬ್ಯಾಕ್ ಮಾಡೋದಿದೆಯಲ್ಲ, ಅದೊಂಥರ ನನಗೆ ಸೆಕೆಂಡ್ ಇನ್ನಿಂಗ್ಸ್ ಥರ, ಸೆಕೆಂಡ್ ಚಾನ್ಸ್. ಸೊ ಒಂಥರ ಒಂದೊಂದು ಸರಿ ಅನಿಸುತ್ತೆ ತುಂಬ ಬೇಗ ಹುಟ್ಟಿ ಆಗಿನ ಕಾಲದಲ್ಲಿ ಅವರು ಹೀರೋಯಿನ್ ಆಗೋಕ್ಕೆ ಅಷ್ಟೊಂದು ಕಷ್ಟ ಏನೂ ಇರಲಿಲ್ಲ. ಸೊ ಆ ಥರನೂ ಆಗಿದ್ದಿದ್ರೆ ಒಳ್ಳೆ ಹೀರೋಯಿನ್ ಆಗಿಬಿಡ್ತೀನಲ್ಲ ಅಂತ ಅದೇ ಗಿಲ್ಟು ನನಗೆ ಅಷ್ಟೇ. ನಾನು ಇದನ್ನು ಸ್ವಲ್ಪ ಕಾಮಿಡಿಯಾಗೆ ಹೇಳ್ದೆ ಬಿಟ್ಟರೆ ಅಂತ ಏನೂ ಗಿಲ್ಟಿಲ್ಲ ನನಗೆ. ಇವತ್ತು ನೀವು ಬದುಕ್ತಿರುವಂತಹ ಬದುಕು ಇನ್ಯಾರದ್ದೋ ಕನಸಾಗಿರುತ್ತೆ. ಖಂಡಿತ ಅದೇ ವಾಸ್ತವ ಅಲ್ವಾ? ಹೌದು ಹೌದು ಹೌದು. ನೀವು ಅಂದ್ಕೊಂಡಿರ್ತೀರ ನನ್ನ ಲೈಫ್ ಹಾಗಿರಬೇಕು ಹೀಗಿರಬೇಕು ಅಂತ ಅಂದ್ಕೊಂಡಿರ್ತೀರ, ಅಥವಾ ಹಂಗಿರಬೇಕಿತ್ತು ಅಂತಲೂ ಅನಿಸ್ತಿರುತ್ತೆ. ಬಟ್ ನಾವೇನು ಬದುಕ್ತಿದ್ದೀವಿ ಲೈಫನ್ನು, ಇನ್ನೊಬ್ಬರು ನಾನು ಚೈತ್ರ ರೈ ಅವ್ರ ಥರ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಚೈತ್ರ ರೈ ಅವರ ಬದುಕು ನನ್ನ ಬದುಕಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡಿರ್ತಾರೆ. ಹೌದು ಹೌದು ಹೌದು. ಮನುಷ್ಯನಿಗೆ ತೃಪ್ತಿ ಕಮ್ಮಿ ಅಂತ ಅಂತಾರಲ್ವ. ಸೊ ಇದೆ, ಇನ್ನೊಬ್ಬರ ಜೊತೆ ಕಂಪ್ಯಾರಿಸನ್ ಜಾಸ್ತಿ ಮಾಡ್ಕೋತೀವಿ ಅವ್ರ ಲೈಫ್. ಬಟ್ ಅವ್ರ ಲೈಫ್ನ ನಾವು ಹತ್ತಿರದಿಂದ ನೋಡಿರಲ್ಲ, ದೂರದಿಂದ ನೋಡಿನೇ ನಾವು ಅವ್ರ ಥರ ಆಗಬೇಕು ಅಂತ. ಇವಾಗ ಸಮಂತದೇ ಹೇಳಿದ್ರಿ ನೀವು ಆವಾಗಲೇ, ಅವ್ರದ್ದು ಪಾಪ ಅವರು ತುಂಬ ಗೋತ್ರು ಆಗಿದ್ದಾರೆ ಲೈಫಲ್ಲಿ, ತುಂಬ ಕಷ್ಟಗಳನ್ನ ಎಲ್ಲ ನೋಡಿಬಿಟ್ಟು ಆಮೇಲೆ ಅವರು ತುಂಬ ಜನಕ್ಕೆ ಇನ್ಸ್ಪೈರ್ ಆಗೋ ಥರ ನಿಂತ್ಕೊಂಡ್ರು ಅವರು. ಸೊ ಬಟ್ ಅವರು ಅದಕ್ಕಿಂತ ಒಳಗೆ ಏನೇನು ಸ್ಟ್ರಗಲ್ ಆಗಿರ್ತಾರೆ ಅಥವಾ ಈಗೇನೋ ಆಗ್ತಿರ್ತಾರೋ ಅದು ನಮ್ಗೆ ಗೊತ್ತಿರಲ್ಲ. ದೂರದ ಬೆಟ್ಟ ನುಣ್ಣಗೆ ಅಂತ. ಹೌದು, ಖಂಡಿತ ಹೌದು ಹೌದು. ಅದೇ ನಾವು ಏನು ಆಗಿದ್ದೀವೋ ಅದರಲ್ಲಿ ನಾವು ತೃಪ್ತಿ ಕಂಡ್ಕೊಂಡ್ರೆ ನಮಗೆ ಇನ್ನೊಬ್ಬರ ಲೈಫ್ ಜೊತೆ ಕಂಪೇರ್ ಮಾಡ್ಕೊಳ್ಳೋ ಇದು ಇರಲ್ಲ. ಸಮಂತ ಅವ್ರನ್ನ ನೋಡಿದಾಗ ಏನು ಎಲ್ಲರೂ ಹೋದ್ರೂ ಸೆಲ್ಫಿ ತಗೋತಾರೆ, ಮಾತಾಡಿಸ್ತಾರೆ, ಸೆಲೆಬ್ರಿಟಿ ಜೀವನ, ಆಮೇಲೆ ಬಟ್ಟೆಗಳು ಅಥವಾ ಕಾರು ಅಥವಾ ಲಕ್ಸುರಿ ಎಲ್ಲದೂ ಇದೆ ಅಂತ ಅನಿಸುತ್ತೆ. ಬಟ್ ಅವರ ಮನಸ್ಸು ಏನನ್ನ ನಿರೀಕ್ಷೆ ಮಾಡ್ತಾ ಇದೆ, ಅವರ ಮನಸ್ಸು ಏನು ಹೇಳ್ತಾ ಇದೆ, ಅವ್ರಿಗೆ ಯಾವ ರೀತಿಯ ಒಂದು ಮಾನಸಿಕವಾಗಿ ಸಮಸ್ಯೆ ಇದೆ ಅಥವಾ ಕೊರತೆ ಕಾಡ್ತಿದೆ, ಇದು ಯಾರಿಗೂ ಗೊತ್ತಿರಲ್ಲ. ಹೌದು ಹೌದು. ಆ್ಯಂಡ್ ಅವರಿಗೆ ಎಲ್ಲನೂ ಕೊಟ್ಟಿದ್ದಾರೆ ದೇವ್ರು ನೋಡಿ, ಬಟ್ ನೆಮ್ಮದಿ ಅನ್ನೋದು ಕಮ್ಮಿ ಕೊಟ್ಟಿದ್ರು. ಬಟ್ ನಮಗೇನಂದರೆ ನೆಮ್ಮದಿ ಕೊಟ್ಟಿದ್ದಾರೆ ದೇವರು, ಬಟ್ ಅವ್ರಿಗಿರೋದೆಲ್ಲ ನಮ್ಗೆ ಬೇಕು ಅಂತ ನಾವು ಇದು ಮಾಡ್ಕೋತಾ ಇರ್ತೀವಿ. ಬಟ್ ಅದೇ ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ. ಸೊ ಅವ್ರು ಮೇ ಬಿ ನನ್ನ ಪ್ರಕಾರ ಎಲ್ಲ ಇದೆಯಲ್ಲ, ಅವ್ರಿಗೆ ನೆಮ್ಮದಿ ಬೇಕು. ಸೊ ಇವಾಗ ಅವ್ರು ನೆಮ್ಮದಿನ ಹುಡ್ಕೊಂಡು ಒಂದು ಹೊಸ ಜೀವನವನ್ನು ಸ್ಟಾರ್ಟ್ ಮಾಡ್ಕೊಂಡ್ರಿ. ಅದ್ರ ಮಗು, ಯಾಕೆಂದರೆ ಅವರಷ್ಟು ಪೀಕಲ್ಲಿದ್ದರು. ಅವ್ರಿಗೆ ಇವಾಗ ಆ್ಯಕ್ಚುಲಿ ಮಗು ಮಾಡ್ಕೊಳ್ಳೋ ಇದು ಇರಲಿಲ್ಲ, ಅವ್ರಿಗೆ ಇನ್ನೂ ಕರಿಯರ್ ಇದೆ, ಎಷ್ಟೊಂದು ಮಾಡ್ಬೋದು ಅವ್ರು ಹೀರೋಯಿನ್ ಆಗಿ. ಎಷ್ಟು ವರ್ಷ ಮಾಡಿದ್ರೂ ಜನ ನೋಡ್ತಾರೆ, ಅಷ್ಟೊಂದು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅವ್ರಿಗೆ. ಮಗು ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ, ಬಟ್ ಸ್ಟಿಲ್ ಅವರು ಮಗು ಬಗ್ಗೆ ಯೋಚನೆ ಮಾಡಿದ್ದಾರೆ ಅಂದರೆ ಅವ್ರು ಅದರಲ್ಲೊಂದು ನೆಮ್ಮದಿ ಕಂಡುಕೊಳ್ತಾ ಇದ್ದಾರೆ ಅವ್ರ ಬಗ್ಗೆ. ಸೊ ಹಾಗಾಗಿ ಅವರು ಆ ತೀರ್ಮಾನ ತೊಗೊಂಡಿದ್ದಾರೆ. ಸೊ ಎಷ್ಟೇ ಏನೇ ಇದ್ರೂ ಎಷ್ಟೇ ಐಶ್ವರ್ಯ ಎಷ್ಟೇ ಇದ್ರೂ ನೆಮ್ಮದಿ ಬೇಕು ಮನುಷ್ಯನಿಗೆ. ನೆಮ್ಮದಿ ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ಖಂಡಿತ ಹೌದು. ಈಗ ಅವಕಾಶಗಳ ಬಗ್ಗೆ ಎಲ್ಲ ನಾವು ಮಾತಾಡ್ತಾ ಇದ್ವಿ, ಬಾಡಿ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆನೂ ಮಾತಾಡ್ತಾ ಇದ್ವಿ. ನೀವು ಹೇಗೆ ಇಷ್ಟು ಸಣ್ಣ ಆಗಿದ್ದು ಅಂತ? 2 ಮಕ್ಕಳಿದ್ದಾವೆ ಮನೆಯಲ್ಲಿ. ಒಂದೇನೆಂದರೆ ಮಾಡ್ಕೊಳ್ಳೇಬೇಕಾದ ಒಂದು ಇದು ಅನಿವಾರ್ಯತೆ, ಯಾಕೆಂದರೆ ಇಂಡಸ್ಟ್ರಿ. ಇನ್ನೊಂದೇನೆಂದರೆ ನಾನು ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ತುಂಬ ದಪ್ಪ ಆಗಿದ್ದೆ, ಅಂದರೆ ಆಲ್ಮೋಸ್ಟ್ 22 kgs ವೆಯ್ಟ್ ಗೇನ್ ಆಗಿದ್ದೆ ನಾನು. ಅದು ಹೆಲ್ದಿನೂ ಕೂಡ, ಅದೇನು ರಾಂಗ್ ಅಲ್ಲ. ಬಟ್ ಡೆಲಿವರಿ ಆದಮೇಲೆ ನನಗೆ ಒಂದು 2 months ಏನೋ ಆಗಿತ್ತು. 2 months ಏನೋ ಆದಾಗ ನನಗೆ ತುಂಬ ಪೋಸ್ಟ್ ಪಾರ್ಟಮ್ ಪ್ರೆಗ್ನೆನ್ಸಿ ಜರ್ನಿ ತುಂಬಾ ಯೋಚನೆಗಳು ಬರುತ್ತೆ. ಸೊ ಆ ಟೈಮಲ್ಲಿ ನನಗೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಲ್ಲ, ಬಟ್ ತುಂಬ ಯೋಚನೆ. ಮನೇಲಿ ಎಲ್ಲ ಆರ್ಟಿಸ್ಟ್ಗಳು ನನ್ನ ಜೊತೆ ಕೆಲಸ ಮಾಡ್ತಿರೋಲ್ಲ ತುಂಬ ಬ್ಯುಸಿಯಾಗಿದ್ದಾರೆ. ನಾನೇನೋ ಬ್ಯುಸಿ ಆಗಿದ್ದವಳು ಬ್ರೇಕ್ ಬೇಕು ಅಂತ ಮಗು ಮಾಡಿಕೊಂಡೆ. ಅಂದರೆ ನಂಗೊಂದು ಮಗು ಮನೇಲೂ ಇತ್ತು, ನಂಗೆ ಪ್ರೆಷರು, ಮಗು ಮಾಡ್ಕೊಳ್ಳಿ ಅಂತ. ಸೊ ನಾನು ಆ್ಯಕ್ಚುಲಿ ಡ್ಯುಯಲ್ ರೋಲ್ ಒಳ್ಳೆ ಸೀರಿಯಲ್ ರನ್ ಆಗ್ತಿದ್ದಿದ್ದು ಸೀರಿಯಲ್ ಬಿಟ್ಟು ನಾನು ಮಗು ಮಾಡ್ಕೊಳ್ಳೋ ಡಿಸಿಷನ್ ತೊಗೊಂಡಿದ್ದು. ಸೊ ಹಾಗಿದ್ದಾಗ ನಾನು ತುಂಬಾ ವೆಯ್ಟ್ ಗೇನ್ ಆದೆ. ನಂಗೆ ಅದೊಂಥರ ನನ್ನ ಮೇಲೇ ನನಗೆ ಒಂಥರ ನೆಗೆಟಿವ್ ಆಗಿ ಅನ್ಸೋಕ್ಕೆ ಶುರುವಾಯಿತು. ಸರಿ ಹೋಗಲಿ, ಬ್ಯುಸಿಯಾಗಿರೋಣ ಅಂತ ಸೋಷಿಯಲ್ ಮೀಡ್ಯಾದಲ್ಲೇ ರೀಲ್ಸ್ ಶೂಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೆ. ಅರ್ಥ ಮಾಡ್ಕೋತಿದ್ರು, ಯಾಕೆಂದರೆ ಮಗು ಆಗಿರೋದ್ರಿಂದ ವೆಯ್ಟ್ ಗೇನ್ ಆಗಿದ್ದಾರೆ ಅಂತ. ಬಟ್ ಕೆಲವ್ರು ಇರ್ತಾರಲ್ವ ಸೋಷಿಯಲ್ ಮೀಡ್ಯಾದಲ್ಲಿ ಕಾಮೆಂಟ್ ಮಾಡೋರು,
ಅದು ಹುಡುಗ ಆಗಿದ್ದಿದ್ರೆ ಪರವಾಗಿಲ್ಲ ಆಯಿತಾ, ಅರ್ಥ ಮಾಡ್ಕೋಬೋದು. ಅವ್ರಿಗೆ ಏನು ಹೆರಿಗೆದೇನು ಗೊತ್ತಿರಲ್ಲ, ಡೆಲಿವರಿ ಬಗ್ಗೆಗಳು ಗೊತ್ತಿರಲ್ಲ, ಹೆಣ್ಮಕ್ಳ ಬಾಡಿ ಹಾರ್ಮೋನಲ್ ಚೇಂಜಸ್ ಎಷ್ಟು ಆಗುತ್ತೆ ಅಂತ ಗೊತ್ತಿರಲ್ಲ, ಹಾಕಿದ್ರು ಅಂತ ಅನ್ಬೋದು. ಬಟ್ ಹುಡುಗರೆಲ್ಲ ಕಾಮೆಂಟ್ ಮಾಡಿದ್ದು, ಹುಡುಗಿರೇ ಕಡಿಮೆ ಕಾಮೆಂಟ್ ಮಾಡ್ತಿದ್ರಲ್ವಾ. ಸೊ ತುಂಬಾ ಬೇಜಾರಾಗೋಗಿತ್ತು. ನಾನು ಎಷ್ಟು ಬೇಜಾರಾಗೋಗಿತ್ತು ಅಂದರೆ ನಾನು ಒಂಥರ ಡಿಪ್ರೆಷನ್ಗೆ ಹೋಗಿತ್ತು ಲೆವೆಲ್ಗೆ ಆಗಿತ್ತು. ನಂಗೆ ತುಂಬ ಬೇಜಾರಾಗಿತ್ತು. ಒಂದು ಕಾಮೆಂಟ್ ನನ್ನನ್ನು ನಾನು ಅದನ್ನು ಅವ್ರಿಗೆ ಕಾಮೆಂಟ್ ಮಾಡಿದವ್ರಿಗೆ ನಾನು ಇಂಡೈರೆಕ್ಟಾಗಿ ಥ್ಯಾಂಕ್ ಯೂನೂ ಹೇಳಿದೆ ಆಯಿತಾ. ಅಂದರೆ ಅವರು ಯಾರು ನನಗೆ ಆ ಕಾಮೆಂಟ್ ಮಾಡಿದ್ರು ಅವ್ರ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೆ. ಅದಾದಮೇಲೆ ನಾನು ಟ್ರಾನ್ಸ್ಫಾರ್ಮ್ ಆದಮೇಲೆ ಅವ್ರಿಗೆ ಮೆಸೇಜ್ ಕೂಡ ಹಾಕಿದ್ದೆ. ನೀವು ಅವತ್ತು ನನಗೆ ಕಾಮೆಂಟ್ ಹಾಕಿದ್ರಲ್ವ, ಅದು ಏನಂದರೆ, ಏನು ನಾಚಿಕೆ ಆಗಲ್ವಾ ಕುಣಿಯೋಕ್ಕೆ, ಹಂದಿ ಥರ ಆಗಿದೆ ಬಾಡಿ, ನಾಚಿಕೆ ಆಗಲ್ವಾ ಅನ್ನೋ ಥರ. ಅದು ಹುಡುಗರು ಮಾಡಿದರೆ ಬೇರೆ, ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳೇ ಹಾಗೆ ಹಾಕೋದು ತುಂಬ ಬೇಜಾರಾಯಿತು. ನಾನು ಅದಾದಮೇಲೆ ಇವಾಗ ನನಗೆ ಆನ್ಸರ್ ಮಾಡಿ ಅಂತಲೂ ಅವರು ಕೇಳಿದ್ದೀನಿ ನಾನು ಇಂಡೈರೆಕ್ಟಾಗಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನೀವು ಅವತ್ತು ಆ ಕಾಮೆಂಟ್ ಹಾಕಿದ್ದಕ್ಕೆ ನಾನು ನನ್ನನ್ನು ಟ್ರಾನ್ಸ್ಫಾರ್ಮ್ ಮಾಡಿಕೊಂಡೆ. ಸೊ ಅದನ್ನು ನಾನು ಹಠದಿಂದ ಸಾಧನೆ ಮಾಡಿದೆ ಅಂತ ಹೇಳಿ ಅವ್ರಿಗೆ ಥ್ಯಾಂಕ್ ಯೂನೂ ಹೇಳಿದೆ. ಸೊ ಅದಾದಮೇಲೆ ಸೆಕೆಂಡ್ ಪ್ರೆಗ್ನೆನ್ಸಿಲೂ ಸೇಮ್, ನಾನು ಅಷ್ಟೇ ವೆಯ್ಟ್ ಗೇನ್ ಆಗಿದ್ದೆ. ಬಟ್ ನಂಗೆ ಈ ಸರಿ ಫುಲ್ ಕಾನ್ಫಿಡೆನ್ಸ್ ಇತ್ತು. ನಾನು ಎಷ್ಟು ವೆಯ್ಟ್ ಗೇನ್ ಆಗಿದ್ದೀನೋ ಅಷ್ಟು ನಾನು ಕಡಿಮೆ ಮಾಡ್ಕೊಳ್ಳೋ ಇದೆ ನನಗೆ. ಬಿಕಾಸ್ ನಾನು ಅವಾಗ ಮಾಡ್ಕೊಂಡಿದ್ದೀನಿ ಅಂದರೆ ಇವಾಗಲೂ ಬಟ್ ಈ ಸಲ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಯಾಕೆ ಅಂದರೆ ಇವಾಗಲೂ 5 years 4.5 years ಡಿಫ್ರೆನ್ಸ್ ಇತ್ತು. ಅವಾಗ ನಾನು ಹೆಂಗಿದೆ ಸೊ ಮಾಡಿಕೊಂಡೆ. ಈ ಸಲ ಆಗುತ್ತಾ ಅನ್ನೋ ಕ್ವೆಶನ್ ಕೂಡ ಇತ್ತು. ಬಟ್ ಆವಾಗಲಿಗಿಂತನೂ ಫಾಸ್ಟಾಗಿ ಇವಾಗ ನಾನು ವೆಯ್ಟ್ ಲಾಸ್ ನನ್ನ ಜರ್ನಿ ಏನಿದೆ ಅದು ತುಂಬ ಫಾಸ್ಟಾಗಿ ಆಯಿತು. ಈಗ ಗರ್ಭಿಣಿಯರು ಅಥವಾ ಬಾಣಂತಿಯರು ಅಂತಂದಾಗ ನಮಗೆ ಬೇಕಾದಂತಹ ಫುಡ್ನ ತಗೊಳಕ್ಕಾಗಲ್ಲ, ಅಥವಾ ಬೇಕಾದ ಕಡೆ ಓಡಾಡೋಕ್ಕಾಗಲ್ಲ, ಅಥವಾ ನಮ್ಮ ಒಂದು ಲೈಫ್ ಸ್ಟೈಲು ಹೀಗೆ ಇಷ್ಟು ಗಂಟೆಗೆ ನಿದ್ದೆ ಮಾಡೋಣ, ಇಷ್ಟು ಗಂಟೆಗೆ ಎದ್ದೇಳೋಣ, ಅದು ಯಾವುದೂ ಆಗಲ್ಲ. ಎಲ್ಲವೂ ಮಗುವಿನ ಮೇಲೆ ನಿರ್ಧಾರ ಆಗಿರುತ್ತೆ, ಮಗುವಿನ ಮೂಡ್ ಮೇಲೆ ನಿರ್ಧಾರ ಆಗಿರುತ್ತೆ. ಮಗು ಒಂದಿನ ರಾತ್ರಿ ಪೂರ್ತಿ ನಿದ್ದೆ ಮಾಡ್ದೇನೆ ಹಠ ಮಾಡಿದಾಗ ತಾಯಿ ಏನು ಮಾಡಬೇಕು? ಹೌದು, ನಿದ್ದೆ ಸರಿಯಾಗಿಲ್ಲ ಅಥವಾ ಫುಡ್ ನಾವು ಸರಿಯಾಗಿ ತಗೊಳಕ್ಕಾಗಲಿಲ್ಲ ಅಂತಂದಾಗ ಅದು ಮಗುವಿನ ಮೇಲೂ ಪರಿಣಾಮ ಬೀರುತ್ತೆ, ಜೊತೆಗೆ ತಾಯಿ ಮೇಲೂ ಪರಿಣಾಮ ಬೀರುತ್ತೆ. ಹೌದೌದೌದು. ಆಮೇಲೆ ರಾತ್ರಿ ಪೂರ್ತಿ ನಿದ್ದೆ ಇಲ್ಲ, ಮಗು ಒಂದು ದಿವಸ ಮಲಗಿದೆ. ನೀವು ಆವಾಗಲೇ ಒಂದು ಹೇಳಿದ್ರಲ್ವಾ, ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕಿದ ತಕ್ಷಣ ದೃಷ್ಟಿ ಆಗಿಬಿಡುತ್ತೆ. ಇದು ಹಾಗೆ, ಈ ಕೇಸು ಹಾಗೆ. ನನ್ನ ಮಗು ನಿನ್ನೆ ಚೆನ್ನಾಗಿ ನಿದ್ದೆ ಮಾಡಿದೆ ಅಂದ ತಕ್ಷಣ ದೃಷ್ಟಿ ಆಗೋಯ್ತು, ಮಾರನೇ ದಿನ ಮಲಗ್ತಾನೆ ಇಲ್ಲ. ಅದಕ್ಕೆ ನೀನು ಯಾರ ಜೊತೆ ಹೇಳಬೇಡ ಮಗು ಮಲಗ್ತಾ ಇಲ್ಲ. ಆ್ಯಂಡ್ ಮಗು ತುಂಬ ಒಳ್ಳೆ ಮಗು, ಗಲಾಟೆನೇ ಮಾಡಲ್ಲ ಅಂತ ಯಾರ ಜೊತೆ ಹೇಳಬೇಡ. ಹೇಳಿದ ತಕ್ಷಣ ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡ್ತಾಳೆ ಅಂತ ಹೇಳ್ಬಿಡ್ತಾರೆ. ಸೊ ಇದು ಒಂದು ಮಿತ್ತಿದೆ ಆಯಿತಾ. ಗೊತ್ತಿಲ್ಲ, ಅದು ಮಗುವಿನ ಮೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಈಗ ಹೆಂಗತ್ತೆ, ಬಾಣಂತನ ಆಗಿನ ಕಾಲದ ಥರ ಇಲ್ಲ. ಇವಾಗ ಎಲ್ಲ ಜನನೂ ತುಂಬ ಅಪ್ಗ್ರೇಡ್ ಆಗ್ತಾ ಇದ್ದಾರೆ. ಆ್ಯಂಡ್ ಡಾಕ್ಟರ್ಸ್ ಏನು ಹೇಳ್ತಿದ್ದಾರೆ ಅದನ್ನೇ ಕೇಳ್ತಾ ಇದ್ದಾರೆ. ಆ್ಯಂಡ್ ಡಾಕ್ಟರ್ಸ್ ಕೂಡ ಆವಾಗಿನ ಥರ ಪಥ್ಯ ಅವೆಲ್ಲ ಏನೂ ಹೇಳ್ತಲ್ಲ, ಯಾಕೆಂದರೆ ಮೆಡಿಸಿನ್ಸ್ ಹಾಗೆ ಇರುತ್ತೆ ಇವಾಗ. ಸೊ ಹಂಗಾಗಿ ಇವಾಗಿನ ಬಾಣಂತನ ಕಂಪೇರ್ ಮಾಡಿದರೆ ಆವಾಗಿನ ಥರ ಏನೂ ಇಲ್ಲದೆ ಇರೋದ್ರಿಂದ ಫ್ರೀಯಾಗಿ ಎಲ್ಲ ಕಡೆ ಓಡಾಡ್ಬೋದು. ನನ್ನ ಬಾಣಂತನ ಆ್ಯಕ್ಚುಲಿ ನನ್ನ ಫಸ್ಟ್ ಬಾಣಂತನದಲ್ಲಿ ಎಲ್ಲರೂ ನಂಗೆ ಹೇಳಿದ್ರು, ಅದು ಹಂಗೆ ಫಾಲೋ ಮಾಡ್ಬೇಕು, ಹಿಂಗೆ ಫಾಲೋ ಮಾಡಬೇಕು. ಒಂದು ವಾರ ಫಾಲೋ ಮಾಡಿದ್ವಿ. ಆಮೇಲೆ ಡಾಕ್ಟರ್ಗೆ ಹೋಗಿ ಹೇಳಿದೆ. ಡಾಕ್ಟರ್ ನಂಗೆ ಬೈದರು, ಏನು ನಿಂಗೆ ಹೇಳಿದ್ದಲ್ವ ಪಥ್ಯ ಮಾಡಬೇಡ, ಅದೆಲ್ಲ ಮಾಡಬೇಡ ಅಂತೆಲ್ಲ ಹೇಳಿದ್ದಲ್ಲ, ಬಿಂದಾಸ್ ಆಗಿರು, ಚೆನ್ನಾಗಿ ನೀರು ಕುಡಿ, ಫ್ರೂಟ್ಸ್ ತಿನ್ನು, ಎಳ್ನೀರು ಕುಡಿ ಎಲ್ಲ ಹೇಳಿದರು. ಅದನ್ನೇ ಫಾಲೋ ಮಾಡಿದ್ವಿ. ಸೊ ಆಮೇಲೆ ತುಂಬ ಜನ ಕಾಮೆಂಟು ಮಾಡಿದರು, ಇವರೆಲ್ಲ ಇವಾಗಿನ ಕಾಲದವರು, ನಮ್ಮದೆಲ್ಲ ಎಲ್ಲಿ ಕೇಳ್ತಾರೆ, ನಾವೆಲ್ಲ ಅವಾಗೆಲ್ಲ 10 ಎತ್ತಿಲ್ವಾ 20 ಎತ್ತಿಲ್ವಾ, ನಮ್ಮದೆಲ್ಲ ಬಾಡಿ ಹಾಗೆ ಹಿಂಗೆ ಅಂತೆಲ್ಲ ಕಾಮೆಂಟ್ ಮಾಡ್ತಾರೆ. ಅಫ್ಕೋರ್ಸ್ ಎರಡನ್ನೂ ಕೇಳಬೇಕು, ಬಟ್ ಯಾವ್ದು ನಮಗೆ ಬೇಕೋ ಅದನ್ನು ನಾವು ತೊಗೋಬೇಕು ಅಷ್ಟೆ. ಅದೂ ರಾಂಗ್ ಅಲ್ಲ. ಮುಂಚಿನ ಕಾಲದವರು 10-20 ಅಂದ್ರೆ ಗ್ರೇಟ್, ಅವ್ರು ಇನ್ನೂ ಗಟ್ಟಿ, ನಮಗಿಂತನೂ ಸ್ಟ್ರಾಂಗ್. ನಮಗೇನು ಇವಾಗ ಅದು ಮೈಂಡ್ ಸೆಟ್ ಅಂತಲೇ ಹೇಳ್ಬೋದು. ನಾವು ಸ್ಟ್ರಾಂಗ್ ಇಲ್ಲ, ನಮಗೆ ಸೆಕ್ಷನ್ ಆಗಿದೆ ಅಂತ ನಾವು ಮೈಂಡಲ್ಲಿ ಅಂದ್ಕೊಳ್ಳೋದ್ರಿಂದ ಅದು ಇದಾಗ್ತದೆ. ಆ್ಯಕ್ಚುಲಿ ನನ್ನ ಪ್ರಕಾರ ನಾರ್ಮಲ್ ಡೆಲಿವರಿ ಆದ್ರೂ ಸೆಕ್ಷನ್ ಆದ್ರೂ ರಿಕವರಿ ಪ್ರೋಗ್ರೆಸ್ ಏನಿರುತ್ತಲ್ಲ ಅದು ಎರಡೂ ಈಕ್ವಲ್ ಆಗೇ ಇರುತ್ತೆ. ಓಕೆ, ಮುಂಚಿನ ಕಾಲದಲ್ಲಿ ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತೆಲ್ಲ ಮಾಡ್ತಾ ಇದ್ರಲ್ಲ, ಸೆಕ್ಷನಲ್ಲೂ ಅದೇ ಥರ ರಿಕವರಿ ಆಗುತ್ತೆ ಬೇಗ. ಓಕೆ, ಸಣ್ಣ ಆಗಕ್ಕೆ ಏನು ಮಾಡಿದ್ರಿ ಅಂತ ಎಲ್ಲರಿಗೂ ಇರುವಂತಹ ಪ್ರಶ್ನೆ ಕನ್ಸಿಸ್ಟೆನ್ಸಿ. ಓಕೆ, ಸೊ ಅದು ತುಂಬ ಮೇಯ್ನ್ ಆಗುತ್ತೆ. ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದರೆ ಕನ್ಸಿಸ್ಟೆನ್ಸಿ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಆ್ಯಂಡ್ ಫಿಸಿಕಲಿ ಮಾತ್ರ ಅಲ್ಲ, ಮೆಂಟಲಿ ಕೂಡ ತುಂಬ ಸ್ಟ್ರಾಂಗ್ ಆಗಬೇಕಾಗತ್ತೆ. ಆ್ಯಂಡ್ ನಿಮಗೆ ಮೈಂಡಲ್ಲಿ ನಾನು ಇಷ್ಟು ಆಗಲೇಬೇಕು ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ಯಾರ ಕೈಯಿಂದ ಅನ್ನೋದ್ರ ಸಾಧ್ಯ ಆಗೇ ಆಗುತ್ತೆ. ತುಂಬ ಕ್ರೇವಿಂಗ್ಸ್ ಬರುತ್ತೆ.
ಸ್ವೀಟ್ ಕಟ್ ಮಾಡ್ಕೋಬೇಕು, ಎಲ್ಲ ಕೆಲವೊಂದು ತ್ಯಾಗಗಳು ಮಾಡಬೇಕು. ಬಟ್ ತಿನ್ಕೊಂಡೇ ಮಾಡೋ, ನಾನೇನಂದರೆ ತುಂಬ ಓವರಾಗಿ ತಿಂದೇನೆ ಮಾಡೋ ಡಯಟ್ ಆ ಥರ ಎಲ್ಲ ಏನು ಮಾಡೋಕ್ಕೋಗಿಲ್ಲ. ಹೋಮ್ ವರ್ಕೌಟು ಆರಾಮಾಗಿ 45 ನಿಮಿಷ ವರ್ಕೌಟ್ ಮಾಡ್ತೀನಿ. ಆಮೇಲೆ ಮನೆದು ಫುಡ್, ಆಚೆ ಫುಡ್ ಅಂತೂ ತಿನ್ನಲ್ಲ. ಯೂಶ್ವಲಿ ನಮ್ಮ ಆಚೆ ತಿನ್ನೋದೇ ತುಂಬ ಕಮ್ಮಿ. ನಮ್ಮ ಮನೇಲಿ ಯಾರೂ ಅಷ್ಟೊಂದು ಪ್ರಿಫರ್ ಮಾಡಲ್ಲ ಆಚೆ ಫುಡ್, ಮನೆ ತಿಂಡಿಯೇ ಜಾಸ್ತಿ. ಸೊ ಏನು ತಿನ್ನಬೇಕು ಅಂದ್ರೂ ಮನೇಲೇ ಮಾಡ್ಕೊಂಡು ತಿನ್ನೋದು. ಆಯ್ಲಿ ಫುಡ್ಡು ಕಮ್ಮಿ, ಸ್ವೀಟ್ ಕಮ್ಮಿ, ಸ್ವೀಟ್ ಕಟ್ಟೆ. ನನ್ನ ಮಗಳು ಹುಟ್ಟಿದಾಗ ನಾನು ಸ್ವೀಟ್ ಕಟ್ ಮಾಡಿರೋದು. ಇಲ್ಲಿವರೆಗೂ ಸ್ವೀಟ್ ಕಾಫಿ ಆಗಲಿ ಟೀ ಆಗಲಿ ವಿತೌಟ್ ಶುಗರೇ ನಾನು ಕುಡಿಯೋದು. ಓಕೆ. ಇಲ್ಲಿವರೆಗೂ ಟಚ್ಚು ಮಾಡಿಲ್ಲ. ಅವಾಗವಾಗ ಎಲ್ಲಾದರೂ ಹೋದಾಗ ಯಾರಾದರೂ ಮಾಡಿಕೊಟ್ಟಾಗ ಬೇಡ ಅನ್ನೋಕ್ಕಾಗಲ್ಲ, ಕುಡಿದ್ಬಿಡ್ತೀನಿ. ಬಿಟ್ಟರೆ ನನಗೆ ಇವಾಗ ಶುಗರ್ ಹಾಕಿದ್ರೆ ಟೀ ಕುಡಿಯೋಕ್ಕೆ ಆಗಲ್ಲ. ನಂಗೆ ಶುಗರ್ಲೆಸ್ ಟೀ ಕಾಫಿನೇ ಇಷ್ಟ. ಸೊ ಹಾಗೆ ಆಮೇಲೆ ಕೆಲವೊಂದು ಲೈಫಲ್ಲಿ ತುಂಬ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ವಾ. ಇವತ್ತು ಸ್ವಲ್ಪ ಮಾಡಿದಾಗ ವರ್ಕೌಟ್ ಎಲ್ಲ ಮಾಡಿ ಡಯಟ್ ಎಲ್ಲ ಮೇಂಟೈನ್ ಮಾಡಿದಾಗ ನೆಕ್ಸ್ಟ್ ನಿಮ್ಗೆ ಆ ರಿಸಲ್ಟ್ ಕಂಡಾಗ ಇನ್ನೂ ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ಜನ ನಿಮ್ಮನ್ನು ಹೊಗಳ್ತಾರೆ ಅಂದರೆ ವೆಯ್ಟ್ ಲಾಸ್ ಆಗಿದ್ರೆ ಇವಾಗ ಸ್ವಲ್ಪ ಇನ್ನೂ ಯಂಗಾಗಿ ಕಾಣ್ತೀರ ಅಂದರೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ಸೊ ಅವಾಗ ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ನನ್ನನ್ನು ನಾನು ಮೋಟಿವೇಟ್ ಮಾಡಿಕೊಂಡು ಎಷ್ಟೊಂದು ಜನಕ್ಕೆ ನಾನು ಮೋಟಿವೇಟು ಮಾಡಿದ್ದೀನಿ. ಈ ಥರ ಆಗುತ್ತೆ, ನೀವು ಟ್ರೈ ಮಾಡಿ. ಸೊ ಕೆಲವ್ರು ಏನಂದರೆ ಮದುವೆ ಆಯಿತು, ಮಕ್ಕಳಾಯಿತು, ಆ್ಯಂಡ್ ಇನ್ನೇನು ಎಲ್ಲ ಮುಗೀತು ಅಂತ ಇರ್ತಾರೆ. ಆ್ಯಕ್ಚುಲಿ ಲೈಫ್ ಸ್ಟಾರ್ಟ್ ಆಗೋದೇ ಆವಾಗ. ನಮಗೋಸ್ಕರ ನಾವು ಅಲ್ಲಿವರೆಗೂ ಮಕ್ಕಳು ಆಯಿತು, ಅವರಾಯಿತು, ಗಂಡ ಆಯಿತು, ಅತ್ತೆ ಮಾವ ಆಯಿತು, ಅಪ್ಪ ಅಮ್ಮ ಆಯಿತು, ಹೀಗೆ ಓಡಾಡ್ತೀವಿ. ನಮಗೋಸ್ಕರ ನಾವು ಅಲ್ಲಿ ಯೋಚನೆ ಮಾಡಲ್ಲ. ಯಾವಾಗಲೂ ನಮಗೋಸ್ಕರ ನಾವು ಯೋಚನೆ ಮಾಡಬೇಕು. ಸೊ ಅವರು ನಮ್ಮ ಪಾರ್ಟ್ ಆಫ್ ಲೈಫೇ, ಬಟ್ ಅವ್ರ ಜೊತೆ ನಮ್ಮ ಬಗ್ಗೆನೂ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನಾನು ಚೆನ್ನಾಗಿ ಕಲ್ತ್ಕೊಂಡೆ. ಓಕೆ. ಇದೆಲ್ಲದರ ಜೊತೆಗೆ ನಿಮ್ಮದೊಂದು ಸ್ಪಿರಿಚುವಲ್ ಜರ್ನಿ ಇದೆ. ಹೌದು. ಹೇಗೆ ಶುರುವಾಯಿತು, ಏನೆಲ್ಲ ಪವಾಡಗಳು, ಮಿರಾಕಲ್ ಆಗಿದೆ ಅಂತ? ಅದು ಅಂತೂ ಅದ್ಭುತ ಆಯಿತಾ. ನನ್ನ ಲೈಫಲ್ಲಿ ನಡೆದಿರೋ ಈ ಒಂದು 1.5 year 2 years ಆಗ್ತಾ ಬಂತು ನನ್ನ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗಿ. ಸೊ ಅದೊಂಥರ ದೇವರಿಗೆ ಎಲ್ರಿಗೂ ಅದಂದರೆ ಹೋದ ಜನ್ಮದ ಇದೇನೋ ನನ್ನನ್ನು ಈ ಜನ್ಮದಲ್ಲಿ ಈಗ ನನ್ನನ್ನು ಸ್ಪಿರಿಚುವಲ್ ಕಡೆಗೆ ಎಳೀತು. ಹಾಗಂತ ನಾನು ಫುಲ್ ಸ್ಪಿರಿಚುವಲಲ್ಲಿ ಇಲ್ಲ, ಬಟ್ ಕೆಲವೊಂದು ಏನಿದೆ ಅದರಿಂದ ಕಲಿಯೋದು. ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನನಗಂತೂ ಅದ್ಭುತ. ಈವನ್ ನನಗೆ ದೇವಿನೂ ಕಾಣಿಸ್ಕೊಂಡಿದೆ. ಸೊ ಅದು ನಂಬೋದಿಲ್ಲ ಯಾರು, ಬಟ್ ಆ ಥರ ಅಷ್ಟು ಡೀಪಾಗಿ ಹೋಗಿದ್ದೆ ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ. ಯಾರೂ ನಂಬಲ್ಲ. ನಾನು 3:30ಗೆ ಎದ್ದು ತಣ್ಣಗೆ ನೀರಲ್ಲಿ ಸ್ನಾನ ಮಾಡ್ತಾ ಇದ್ದೆ. ನಾನು ದೇವ್ರದ್ದು ಪುಸ್ತಕಗಳು ಓದ್ತಾ ಇದ್ದೆ, ದೇವ್ರ ಧ್ಯಾನ ಮಾಡ್ತಿದ್ದೆ. ಧ್ಯಾನ ಒಂದು 1/2 hour, ಆ್ಯಂಡ್ ಗ್ರಹಣ ಅದೆಲ್ಲ ಇದ್ದಾಗ ಹೇಳ್ತಾರಲ್ವ, ಅದೂ ನಾನು 1 hour 3 o'clock ಎದ್ದು ಆ್ಯಂಡ್ 1 o'clockವರೆಗೂ ಇದ್ದೆ. ಅಂದರೆ 1 o'clockಗೆ ಸ್ನಾನ ಮಾಡಿ ಮಲಗಿ ಮತ್ತೆ ನಾನು 3 o'clockಗೆ ಎದ್ದು ಆ್ಯಂಡ್ ಗರ್ಭ ಸಂಸ್ಕಾರ ಮಾಡ್ತಿದ್ದೆ. ಸೊ ತುಂಬ ಒಳ್ಳೆ ನನಗೆ ಇದಾಗಿದೆ. ಅದಾದಮೇಲೆ ನನ್ನ ಲೈಫಲ್ಲಿ ತುಂಬ ಮಿರಾಕಲ್ಸ್ ನಡೆದಿದೆ. ಈವನ್ ನನಗೆ ನನ್ನ ಮಗು ಎಲ್ಲರೂ ನಂಗೆ ಹೇಳ್ತಿದ್ರು, ನಿಮಗೆ ಸೆಕೆಂಡದು ಗಂಡು ಮಗು ಆಗುತ್ತೆ. ಬಟ್ ನಂಗೆ ಸೂಚನೆ ಮುಂಚೆನೇ ಸಿಕ್ಕಿತ್ತು ನನಗೆ ಹೆಣ್ಮಗುನೇ ಆಗೋದು. ನಾನು ಇವತ್ತಿಗೂ ಅದನ್ನು ನಾನು ತುಂಬ ಲಲಿತಮ್ಮ, ತ್ರಿಪುರ ಸುಂದರಿ ಅಮ್ಮನ ತುಂಬ ಇದು ಮಾಡ್ತೀನಿ. ಸೊ ನಾನು ಅವಳ ಲಲಿತಮ್ಮನ ಗಿಫ್ಟ್ ಒಂದು ಹೂ ಬಂದು ನಮ್ಮಮ್ಮ ಪ್ರೇ ಮಾಡ್ತಿದ್ರು ಬೆಳಿಗ್ಗೆ ನಾವು ಡೆಲಿವರಿಗೆ ಹೋಗೋ ದಿವಸ. ದೇವ್ರ ಫೋಟೋದಿಂದ ಹೂ ಹಾರಿ ಅಮ್ಮನ ಕೈಗೆ ಬಂದಿತ್ತು. ಆವಾಗಲೇ ನಮಗೊಂದು ಅಮ್ಮನ ಸಿಗ್ನಲ್ ಸಿಕ್ಕಿತ್ತು, ನಮ್ಗೆ ಇವತ್ತು ಹೆಣ್ಮಗುನೇ ಆಗೋದು ಅಂತ ನಮ್ಮನ ಮೈಂಡಲ್ಲಿ ಫಿಕ್ಸ್ ಆಗಿದ್ರು. ಸೊ ಅದ್ರ ಪ್ರಕಾರ ನಮಗೊಂದು ಬ್ಯೂಟಿಫುಲ್ ಆಗಿರೋ ಹೆಣ್ಮಗುನೇ ಆಯಿತು. ಆ್ಯಂಡ್ ನನ್ನ ಕೆಲಸದ ಪ್ರಕಾರನೂ ಅಷ್ಟೇ. ನಾನು ಇವಾಗ ಮನೇಲಿ ಇದ್ರೂ ನಾನು ವರ್ಕ್ ಮಾಡ್ತಾಯಿದ್ದೆ. ಹೆಂಗಂದರೆ ಸೋಷಿಯಲ್ ಮೀಡ್ಯಾದಿಂದ ನನಗೆ ಇವಾಗ ಒಂದು ಅಮೌಂಟ್ ಅನ್ಕೊಡ್ತಾ ಇದ್ದೀನಿ. ಆ ಅಮೌಂಟ್ ನನಗೆ ಹೆಂಗಾದರೂ ನನಗೆ ಬ್ರ್ಯಾಂಡ್ಸಿಂದ ಕೊಲಾಬ್ರೇಷನ್ಸಿಂದ ನನಗೆ ಬರ್ತಾಯಿತ್ತು. ಸೊ ನನಗೇನು ಬೇಕೋ, ನಾನು ಹೊರಗಡೆ ಹೋಗಿ ಕೆಲಸ ಮಾಡಿ ಮಾಡ್ತೀನಲ್ಲ, ಅದು ನನಗೆ ಕೂತಲ್ಲಿಗೆ ನನ್ನ ಮನೇಲೇ ಆಗ್ತಾಯಿತ್ತು. ಸೊ ಇದೆಲ್ಲ ನನಗೆ ಸ್ಪಿರಿಚುವಲ್ ಜರ್ನಿಯಿಂದನೇ. ಆಮೇಲೆ ಇನ್ನೊಂದೇನೆಂದರೆ, ನಾನು ನಾನ್ ವೆಜ್ ಹುಟ್ಟಿದಾಗಿಂದನೂ ತಿಂದಲ್ಲ, ನಮಗೆ ಅಭ್ಯಾಸ. ಬಟ್ ಈ ಜರ್ನಿ ಸ್ಟಾರ್ಟ್ ಆದಮೇಲೆ ನಾನು ನಾನ್ ವೆಜ್ ಬಿಟ್ಟಿದ್ದೆ. ನನ್ನ ಪ್ರೆಗ್ನೆನ್ಸಿ ಪೂರ್ತಿ ನಾನು ನಾನ್ ವೆಜ್ಜೇ ಟಚ್ ಮಾಡಲಿ. ಈವನ್ ನನ್ನ ಸೀಮಂತ ಮಾಡಿದಾಗಲೂ ವೆಜ್ಜಲ್ಲೇ ನಂದು ಸೀಮಂತ ಆಯಿತು. ಈವನ್ ಮಂಗಳೂರು ಕಡೆ ನಮ್ಮದು ಬಣ್ಸ್ ಇದರಲ್ಲಿ ನಾನ್ ವೆಜ್ ಇಲ್ಲದೆ ಯಾವುದೂ ಕಾರ್ಯಗಳು ನಡೆಯಲ್ಲ. ಬಟ್ ನಂದರಲ್ಲೆಲ್ಲ ಉಲ್ಟಾನೇ ಆಯಿತು. ಬಿಕಾಸ್ ಪ್ರಾಣಿ ಹಿಂಸೆ ಮಾಡೋದ್ರಿಂದ ಮನುಷ್ಯ ಎಷ್ಟು ಸ್ಟ್ರಗಲ್ ಆಗ್ತಾನೆ, ಆ್ಯಂಡ್ ಅದೇ ಪ್ರಾಣಿ ಎಷ್ಟು ಸ್ಟ್ರಗಲ್ ಆಗಿರುತ್ತೆ, ಅದರ ಮೈಂಡಲ್ಲಿ ಎಷ್ಟು ಹೋಗಿರುತ್ತೆ. ಆ್ಯಂಡ್ ನಾವು ಮಾಡೋ ಪಾಪ ನಮ್ಮನ್ನು ನೆಕ್ಸ್ಟ್ ಜನ್ಮದಲ್ಲೂ ಅದು ಬಿಡೋದಿಲ್ಲ ಅನ್ನೋದೆಲ್ಲ ನಾನು ತುಂಬ ತಿಳ್ಕೊಂಡೆ ಅದರಿಂದ. ಸೊ ತುಂಬ ಇನ್ಸ್ಪೈರ್ ಆಗಿದ್ದೀನಿ ನಾನು ಈ ಜರ್ನಿಲಿ ಅಂತೂ. ಓಕೆ. ನಾವು ದೇವರಿಗೆ ಹತ್ತಿರ ಆದಷ್ಟು ದೇವರು ನಮ್ಮ ಸಮಸ್ಯೆಗಳನ್ನು ದೂರ ಮಾಡ್ತಾನೆ, ಅಥವಾ ನಮಗೇನು ಅಪಾಯ ಬರುತ್ತೆ ಅದನ್ನು ಅವನು ದೂರ ಮಾಡ್ತಾನೆ ಅಂತ ಹೇಳ್ತಾರೆ. ಕೆಲವೊಮ್ಮೆ ಏನು ಹೇಳ್ತಾರೆ,
ಕೆಲವೊಮ್ಮೆ ನಮಗೊಂದಷ್ಟು ಅಪಾಯ ಬರೋದಿರುತ್ತೆ, ಬಟ್ ಅದನ್ನ ದೇವ್ರು ತಡಿತಾನೆ ಅಂತ. ಏನೋ ಒಂದು ಸಿಗಬೇಕು ಅಂತ ನಾವು ಬಯಸ್ತೀವಿ, ಬಟ್ ದೇವ್ರು ಅದನ್ನ ಕೊಡಲ್ಲ. ಹಾಗಂದ್ ಮಾತ್ರಕ್ಕೆ ಅದು ನಮಗ್ ಕೆಟ್ಟದಾಗಿದೆ ಅಂತ ಅರ್ಥ ಅಲ್ಲ. ಆ ಅಪಾಯ ಅಥವಾ ಬರೋದು ನಮ್ ತಪ್ಪಿದೆ ಅಂತ ಅರ್ಥ. ಹೌದು. ಇದೇ ನನಗೆ ಪ್ರೆಗ್ನೆನ್ಸಿ ಜರ್ನಿಲೇ ನಾನು ಸ್ಪಿರಿಚುವಲ್ ಜರ್ನಿನಲ್ಲಿ ಇದ್ನಲ್ಲ, ನಾನು ಮಂಗಳೂರಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡಬೇಕಿತ್ತು. ನನಗೆ ಫ್ಲೈಟಲ್ಲಿ ಜರ್ನಿ ಮಾಡೋಕ್ಕೆ ಯಾಕೋ ಒಂಥರ ಫೋಬಿಯಾ ಥರ ಆಗಿತ್ತು. ನನಗೆ ಒಂಥರ ಧೈರ್ಯನೇ ಇರ್ತಾ ಇರಲಿಲ್ಲ. ಆವಾಗಲೇ ಯಾವುದೊಂದು ಇನ್ಸಿಡೆಂಟ್ ಆಗಿತ್ತಲ್ವ. ಸೊ ಹಾಗಾಗಿ ಬಸ್ಸಲ್ಲಿ ಬರುವ ಅಂತ ಯೋಚನೆ ಮಾಡಿ ನಾನು, ನಮ್ಮಪ್ಪ, ನನ್ನ ಮಗಳು ಬಸ್ಸಲ್ಲಿ ಬಂದ್ವಿ ಅವತ್ತು ಸ್ಲೀಪರಲ್ಲಿ. ಸೊ ಬೆಳಿಗ್ಗೆ ಹಿಂಗೆ ಎದ್ದು ನಾನು 5:45 6 ಗಂಟೆ ಆಗಿತ್ತು. ನಾನು ಇವಾಗಲೂ ನನ್ನ ಫೋನಲ್ಲಿ ಲಲಿತಮ್ಮಂದೇ ಫೋಟೋ ಇರುತ್ತೆ. ಸೊ ಹಿಂಗೆ ನೋಡಿಬಿಟ್ಟು ನಾನು ಅವ್ರಿಗೆ ಪ್ರೇಯರ್ ಮಾಡಿಬಿಟ್ಟು ಹಿಂಗೆ ಕಣ್ಮುಚ್ಚಿದ್ದೀನಿ. ಢಾಬ್ ಅಂತ ಬಸ್ ಹೋಗಿ ಗುದ್ದಿತು. ಆ್ಯಕ್ಚುಲಿ ಹೈವೇಲಿ ಸ್ವಲ್ಪ ಏನಾರು ಇದ್ದಿದ್ರೆ ಆ ಬಸ್ ಕೆಳಗೆ ಬೀಳ್ತಾಯಿತ್ತು, ನಾವಿದ್ದಿದ್ದು ಬಸ್. ನಾನು ಸ್ಲಿಪ್ಪಾಗಿ ಸ್ವಲ್ಪ ಮುಂದೆ ಬಂದಿದ್ದೀನಿ, ನನ್ನ ಮಗಳು ಜಾರಿ ಮುಂದೆ ಬಂದಿದ್ದಾಳೆ. ಏನಾದರೂ ಒಂದು ಸ್ವಲ್ಪನೂ ಇದಾಗಿದ್ದಿದ್ರು ಬಸ್ ಕೆಳಗೆ ಇರ್ತಾಯಿತ್ತು. ಅಷ್ಟು ದೊಡ್ಡ ಇದನ್ನು ಅಮ್ಮ ಏನೋ ಒಂದು ಸೂಚನೆಯಲ್ಲಿ ಕೊಟ್ಟು, ಇಲ್ಲ ನಾವು ನಿದ್ದೆಲಿ ಇರ್ತಿದ್ರು ನಾನು ಜಾರಿ ಕೆಳಗೆ ಬಿದ್ದಿದ್ರು. ನಾನು ಅವಾಗ ಪ್ರೆಗ್ನೆಂಟ್ ಆಗಿದೆ, 2 months ಪ್ರೆಗ್ನೆಂಟ್. ಓಕೆ. ಸೊ ಏನಾದರೂ ಹೆಚ್ಚು ಕಮ್ಮಿ ಆಗಿರೋದು. ಬಟ್ ಆ ಟೈಮಲ್ಲಿ ದೇವ್ರ ಸಹಾಯ, ಅಮ್ಮ ಅದೇ ಹೇಳ್ತಾರಲ್ಲ, ಅದೇನೋ ಚಿಕ್ಕದವತ್ತು ಆಗೋಯ್ತು, ಅದೇ ದೊಡ್ಡದಾಗಿದ್ದಿದ್ರೆ ಸೊ ಎಲ್ಲೋ ಏನೋ ಆಗೋದನ್ನು ಚಿಕ್ಕದ್ರಲ್ಲಿ ದೇವರು ತಪ್ಪಿಸಿದ್ದಾರೆ. ಸೊ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ. ಆ್ಯಂಡ್ ನಮಗೆ ಸಿಗೋದೇನು, ನಾನು ಅದೇ ನಂಬ್ತೀನಿ. ನಾನು ತುಂಬ ದೇವರ ನಂಬೋದ್ರಿಂದ ಇವಾಗ ನನಗೆ ಇದು ಸಿಕ್ಕಿಲ್ವಾ, ಓಕೆ ದೇವ್ರಿಗೆ ಗೊತ್ತಿದೆ, ಇದರಿಂದ ನಿನಗೆ ಖುಷಿ ಸಿಗಲ್ಲ, ಏನೋ ಒಂದು ಆಗೋಗುತ್ತೆ, ಅದಕ್ಕೆ ನಿನಗೆ ಇದು ದೇವ್ರಿಗೆ ಕೊಟ್ಟಿಲ್ಲ. ಸೊ ಆ ತೃಪ್ತಿ ನನಗಿದೆ. ನನಗೆ ನನ್ನ ಹಣೆಯಲ್ಲಿ ಮುಂಚೆ ಎಲ್ಲ ಹೆಂಗಂದರೆ, ನನ್ನ ಹಣೆಯಲ್ಲೇ ಬರ್ದಿಲ್ಲ ಆ ಥರದ್ದು ಇದಿತ್ತು. ಬಟ್ ಇವಾಗ ಏನಂದರೆ, ಇದು ದೇವರೇ ಬೇಡ ಅಂತ ಏನೋ ಒಂದು ಸೂಚನೆ ಕೊಟ್ಟಿದ್ದಾರೆ, ಹಾಗಾಗಿ ಇದು ಬೇಡ ಅಷ್ಟೇ. ಆ ಥರ ಅದರಲ್ಲಿ ತೃಪ್ತಿ ನಾನು ಕಂಡ್ಕೊಂಡಿದ್ದೀನಿ. ಬದುಕನ್ನು ನೀವು ಹೇಗೆ ವ್ಯಾಖ್ಯಾನ ಮಾಡ್ತೀರಿ? ಬದುಕನ್ನ ತುಂಬ ಅಂದರೆ ನನ್ನ ಬದುಕನ್ನ ನೀವು ಕೇಳ್ತಾ ಇದ್ದೀರಾ? ಎಲ್ಲರ ಬದುಕನ್ನು ಇರೋದ್ರಲ್ಲಿ ತೃಪ್ತಿ, ಒಳ್ಳೆ ಒಂದು ಅಂದರೆ ಬೇರೆಯವ್ರ ಲೈಫ್ಗೆ ನಮ್ಮ ಲೈಫ್ನ ಕಂಪೇರ್ ಮಾಡ್ಕೊಳ್ದೆ ನಾವು ನಮ್ಮದ್ರ ಇರೋದನ್ನು. ಆ್ಯಂಡ್ ನಾವೇನಂದರೆ ನಾನು ತಿಳ್ಕೊಂಡಿರೋದೇನೆಂದರೆ, ದೇವ್ರು ನಮ್ಮನ್ನೆಲ್ಲ ಕಷ್ಟಪಡೋಕ್ಕೆ ಅಂತ ಕಳಿಸಿದ್ದಲ್ಲ. ನಮ್ಮ ಮೆಂಟಾಲಿಟಿಯಿಂದ ನಾವು ಆ ಥರ ಕಷ್ಟಪಡೋ ಥರ ನಮ್ಮನ್ನು ನಾವು ಮಾಡ್ಕೊಂಡಿದ್ದೀವಿ. ಸೊ ನಾವೇನು ಎಲ್ಲ ನಮ್ಮ ಮೈಂಡ್ ಹೇಳ್ದಾಗೆ ನಡೆಯೋದು. ನಮ್ಮ ಈ ಸಬ್ಕಾನ್ಷಿಯಸ್ ಮೈಂಡ್ ಏನು ಹೇಳುತ್ತೆ ಅದೇ ಆ್ಯಕ್ಚುಲಿ ನಡೆಯೋದು ಥಿಂಗ್ಸ್. ಸೊ ನಮ್ಮ ಮೈಂಡನ್ನು ನಾವು ತುಂಬ ಬ್ರಾಡಾಗಿ, ಈ ಹಳೆ ಕಾಲದ್ದು ಈ ಗಾದೆ ಮಾತಿದೆಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಅಲ್ಲಿಗೆ ಸೀಮಿತ ಮಾಡಿಕೊಳ್ದೆ, ಹಾಸಿಗೆ ಇದ್ದಷ್ಟು ಅಲ್ಲ, ರೂಮ್ ಇದ್ದಷ್ಟು ಕಾಲು ಚಾಚ್ತೀನಿ ಅನ್ನೋ ಥರ ಮೆಂಟಾಲಿಟಿ ಬೆಳೆಸ್ಕೊಂಡು ಲೈಫಲ್ಲಿ ನಾನು ಇದು ಸಾಧನೆ ಮಾಡೇ ಮಾಡ್ತೀನಿ ಅಂತ ಒಂದು ಪಾಸಿಟಿವ್ ಥಿಂಕ್ ಮಾಡ್ಕೊಂಡು ಹೋದರೆ ಎಲ್ಲನೂ ಸಾಧ್ಯ ಆಗುತ್ತೆ. ಸೊ ನಮ್ಮ ಬದುಕನ್ನ ನಾವು ಯಾವ ಥರ ಆಸೆ ಪಟ್ಟಿರ್ತೀವಿ ಆ ಥರ ಲೈಫ್ ಕಟ್ಕೊಳ್ಳೋಕ್ಕೆ ಸಾಧ್ಯ. ಸೊ ಆ್ಯಂಡ್ ಬೇರೆಯವ್ರ ಲೈಫ್ಗೆ ನಮ್ಮನ್ನು ನಾವು ಸೀಮಿತ ಅಂದರೆ ಕಂಪೇರ್ ಮಾಡಿಕೊಳ್ದೆ, ನಮ್ಮನ್ನು ಲೈಫ್ ಓಕೆ ಅಟ್ಲೀಸ್ಟ್ ನಮ್ಮನ್ನು ದೇವ್ರು ಇವತ್ತು ಇಷ್ಟರಲ್ಲಿ ಇಟ್ಟಿದ್ದಾನೆ, ನಾಳೆ ನಾವು ಆಸೆ ಪಟ್ಟ ಇನ್ನೊಂದಷ್ಟು ಲೆವೆಲ್ಗೆ ಕರ್ಕೊಂಡು ಹೋಗ್ತಾನೆ ಅಂತ ಆ ನಂಬಿಕೆ ಮೇಲೆ ಹೋಗೋದಾದರೆ 100% ಲೈಫ್ ತುಂಬ ಚೆನ್ನಾಗಿರುತ್ತೆ. ಓಕೆ. ಇವಾಗ ನಾನು ಅನ್ಕೋತೀನಿ, ನಾನು ಬಂದಾಗ ಒಂದು ಇದರಲ್ಲಿದ್ದೆ. ಇವತ್ತು ನನ್ನನ್ನು ನೋಡ್ಕೊಂಡಾಗ ನನಗೆ ಇಷ್ಟೊಳ್ಳೆ ಲೈಫ್ ಕೊಟ್ಟಿದ್ದಾರೆ ದೇವರು. ನನ್ನ ಲೈಫಲ್ಲಿ ಇನ್ನೊಂದು ಕಲ್ತ್ಕೊಂಡಿದ್ದಂದರೆ, ದಿನ ನಾನು ಗ್ರ್ಯಾಟಿಟ್ಯೂಡು. ಯಾರಿಗೇ ಆಗಲಿ, ನನಗೆ ಯಾರು ಹೆಲ್ಪ್ ಮಾಡ್ತಾರೆ, ಯಾರು ನನಗೆ ಪ್ರತಿಯೊಂದು ವಿಷಯದಲ್ಲಾಗಿರ್ಬೋದು. ಇವಾಗ ನಮ್ಮ ಮನೆಗೆ ಒಂದು ಕೊರಿಯರ್ ಡೆಲಿವರಿ ಬಾಯ್ ಬಂದರು, ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಬಿಕಾಸ್ ಅವರು ಆ ಟೈಮ್ಗೆ ಅದು ನಮ್ಗೆ ಕೊಟ್ಟರು ಅಂದರೆ ಆ ಟೈಮ್ ಅವ್ರದ್ದು ಒಂದಷ್ಟು ಇದಿರುತ್ತೆ. ಸೊ ಗ್ರ್ಯಾಟಿಟ್ಯೂಡ್ ಮಾಡೋದನ್ನು ನಾನು ಕಲ್ತಿದ್ದೀನಿ. ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ ಕೊಡ್ತೀನಿ. ನನಗೆ ಲೈಫಲ್ಲಿ ಇವತ್ತು ಊಟ ಹಾಕಿದ್ದಾರೆ, ಓಕೆ ಅವ್ರಿಗೂ ಅವರಿಂದ ಇದಾಗಿದೆ ನನಗೆ. ಸೊ ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ ಮಾಡ್ಕೊಳ್ಳೋದು ತುಂಬ ಕಲಿಬೇಕು. ಸೊ ಮಾಡ್ಕೊಂಡಾಗ ಯೂನಿವರ್ಸ್ ಕೂಡ ನಮಗೆ ಕೊಡುತ್ತೆ, ಇವರು ತುಂಬ ಗ್ರ್ಯಾಟಿಟ್ಯೂಡ್ ಮಾಡ್ತಾರೆ, ಇವರು ಕೊಡಬೇಕು ಅಂತ ಯೂನಿವರ್ಸು ನಮಗೆ ಬ್ಲೆಸ್ ಮಾಡುತ್ತೆ. ಬಣ್ಣದ ಲೋಕದಲ್ಲಿ ಇಷ್ಟು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದೀರಾ, ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ಕಾಂಟ್ರವರ್ಸಿ ಇಲ್ಲ. ಯೂಶ್ವಲಿ ಏನಾಗುತ್ತೆ, ಆ್ಯಕ್ಟಿಂಗ್ ಮಾಡುವಾಗ ಲಿಂಕ್ ಅಪ್ ಸ್ಟೋರಿಗಳು, ಲವ್ ಸ್ಟೋರಿ, ಗಾಸಿಪ್ ಈ ಥರದ್ದೆಲ್ಲ ಕ್ರಿಯೇಟ್ ಆಗುತ್ತೆ. ಅದನ್ನೆಲ್ಲ ಮೀರಿ ಇಷ್ಟು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಸರ್ವೈವ್ ಆಗಿ ಬಂದಿದ್ದೀರಾ. ಒಂದು ಮುದ್ದಾದ ಕುಟುಂಬ ಇದೆ, 2 ಮಕ್ಕಳಿದ್ದಾರೆ. ಎಷ್ಟು ಖುಷಿ ಇದೆ ಆ್ಯಂಡ್ ಎಷ್ಟು ಸವಾಲಾಗಿತ್ತು ಅಂತ. ಇಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಇರುತ್ತೆ, ಎಲ್ಲರ ಲೈಫಲ್ಲೂ ಒಂದು ಸ್ಟೋರಿ ಇರುತ್ತೆ. ಬಟ್ ನಂಗೆ ಅದನ್ನು ಮರೆತು ಅಲ್ಲೇ ಬಿಟ್ಟು ಒಳ್ಳೆ ಲೈಫ್ ಸಿಕ್ಕಿದಾಗ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಅಂತ ಮಾತ್ರ ನಾನು ಅದನ್ನು ಇಟ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ. ಸೊ ಅದ್ರ ಬಗ್ಗೆ ಮಾತ್ರ ನನಗೆ ಇದಿದೆ. ಆ್ಯಂಡ್ ನಾನು ಇವಾಗ ಏನು ಮಾಡ್ತೀನಿ ಅದ್ರ ಮೇಲೆ ನಂಗೆ ತುಂಬ ಖುಷಿ ಇದೆ. ಆ್ಯಂಡ್ ನಾನೇನು ಮಾಡಿದ್ರೂ
ನನ್ನ ಗಂಡ ನನ್ನ ಮಕ್ಕಳು ಅದರಿಂದ ಖುಷಿಯಾಗಿದ್ದಾರೆ. ಅವ್ರು ಅದರಿಂದ ಅವ್ರಿಗೆ ಅವಮಾನ ಆಗೋ ಥರ ಅಂತ ಕೆಲಸ ನಾನು ಮಾಡ್ತಾಯಿಲ್ಲ. ಸೊ ಏನೇ ಇದ್ರೂ ಅವ್ರನ್ನ ಕೇಳಿ, ಅವ್ರ ಒಪಿನಿಯನ್ ಕೇಳಿ, ಆ್ಯಂಡ್ ಇದರಿಂದ ನನ್ನ ಮಕ್ಕಳಿಗೆ ಕೆಟ್ಟ ಹೆಸರು ಬರಬಾರ್ದು, ಅವ್ರು ನಾಳೆ ಬೇರೆ ಥರ ಫೀಲ್ ಮಾಡಬಾರ್ದು ಅಂತ ನಾನು ಇದು ಮಾಡ್ತಿದ್ದಲ್ಲ, ಅದು ನಂಗೆ ಒಂಥರ ಖುಷಿ ಇದೆ. ಅವರೆಲ್ಲ ಈ ಜರ್ನಿಲಿ ಅವರು ನನ್ನ ಪಾರ್ಟ್ ಅಲ್ವಾ, ಸೊ ಹಾಗಾಗಿ ನನಗೆ ತುಂಬ ಪ್ರೌಡ್ ಇದೆ ಇದ್ರ ಬಗ್ಗೆ. ಆಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಎಲ್ಲ ಇಂಡಸ್ಟ್ರಿಲೂ ಇರುತ್ತೆ, ಎಲ್ಲರ ಲೈಫಲ್ಲೂ ಇರುತ್ತೆ. ಅದನ್ನು ಬಿಟ್ಟು ಮುಂದುವರಿಸ್ಕೊಂಡು ಹೋಗಬೇಕು. ಸೊ ಕಪ್ಪು ಚುಕ್ಕೆ ಇಲ್ಲ ಅಂತ ಅಲ್ಲ, ಎಲ್ಲ ಕಡೆನೂ ಒಂದೊಂದು ಸ್ಟೋರೀಸ್ ಎಲ್ಲ ಆಗಿರುತ್ತೆ. ಬಟ್ ಅದನ್ನೆಲ್ಲ ಬಿಟ್ಟು ಏನೂ ಇಲ್ಲ, ಹಾಗೆ ನನ್ನ ಫ್ಯಾಮಿಲಿ ಸಪೋರ್ಟಿಂದ ನಾನು ತುಂಬ ಚೆನ್ನಾಗಿ ಬೆಳೆದಿದ್ದೀನಿ ಕೂಡ. ಖಂಡಿತ. ವೀಕ್ಷಕರಿಗೆ ಕೊನೆಯದಾಗಿ ಏನು ಹೇಳ್ತೀರಿ? ಕನ್ನಡ ವೀಕ್ಷಕರಿಗೆ ಕನ್ನಡ ವೀಕ್ಷಕರಿಗೆ ನಾನು ಸ್ಪೆಷಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ, ನಾನು ಯಾವತ್ತೂ ಯಾರಿಗೂ ನಾನು ಕನ್ನಡದಲ್ಲಿ ಆ್ಯಕ್ಟ್ ಮಾಡೋದಲ್ಲ ಅಂತ ಯಾರಿಗೂ ಹೇಳಿಲ್ಲ. ಯಾಕೆಂದರೆ ನಾನು ಇಲ್ಲಿವರೆಗೂ ನನ್ನ ಯಾರೂ ಕೇಳೇ ಇಲ್ಲ. ಸೊ ಕೇಳಿದರೆ 100% ನಾನು ಆ್ಯಕ್ಟ್ ಮಾಡೋಕ್ಕೆ ಯಾವಾಗಲೂ ರೆಡಿ. ನಮ್ಮ ಕನ್ನಡದಲ್ಲಿ ಮಾಡೋಕ್ಕೆ ಇನ್ನೂ ನನಗೆ ಪ್ರೌಡ್ ಫೀಲ್ ಆಗುತ್ತೆ. ಸೊ ನಮ್ಮ ಕನ್ನಡದ ಪ್ರೀತಿ ಸಿಗೋದು ಅದು ಬೇರೆ ಥರನೇ. ಸೊ ನಮ್ಮ ಹುಟ್ಟಿದ ನೆಲದಲ್ಲಿ ಈವನ್ ಮರೆಯೋದಕ್ಕೆ ನಮ್ಮ ತಂದೆ ತಾಯಿನ ನಾವಿವಾಗ ಬೇರೆ ಕಂಟ್ರಿಲಿದ್ರೂ ನಮ್ಮ ಅಪ್ಪ ಅಮ್ಮನ ಮರೆಯಲ್ಲ, ಮಕ್ಕಳನ್ನ ಮರೆಯಲ್ಲ, ಎಲ್ಲ ಮರೆಯಲ್ಲ. ಹಂಗಿದ್ಮೇಲೆ ನಾವು ಬೇರೆ ಸ್ಟೇಟಿಗೆ ಹೋಗಿ ವರ್ಕ್ ಮಾಡಿದ ತಕ್ಷಣ ನಮ್ಮ ಕನ್ನಡನೆಲ್ಲನ 100% ನಾವು ಮರೆಯೋದಿಲ್ಲ. ಸೊ ನನಗೂ ಕನ್ನಡದಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಆಸೆ ಇದೆ. ಸೊ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ ಯಾವುದಾದ್ರು ಬಂದರೆ ಖಂಡಿತ ನನಗಿಷ್ಟ ಆಗೋ ಥರ ಬಂದರೆ 100% ನಾನು ಕನ್ನಡದಲ್ಲಿ ಆ್ಯಕ್ಟ್ ಮಾಡ್ತೀನಿ. ಸೊ ಈ ಪ್ರೀತಿ ನೀವು ಆ ಟೈಮಲ್ಲಿ ರಾಧಾ ಕಲ್ಯಾಣ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ತುಂಬ ಇರಲಿಲ್ಲ. ಹೌದು, ಬರೀ ಫೇಸ್ಬುಕ್ ಒಂದಿತ್ತು ಅಷ್ಟೇ, ಈ ಇನ್ಸ್ಟಾಗ್ರಾಮ್ ಅವೆಲ್ಲ ಇರಲೇ ಇಲ್ಲ. ಸೊ ಆ ಟೈಮಲ್ಲಿ ಇದ್ದಿದ್ದರೆ ನಾನು ಅದನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡು ಇವತ್ತು ಕನ್ನಡದಲ್ಲೇ ನಾನು ಒಳ್ಳೆ ಹೆಸರು ಇನ್ನೂ ಮಾಡ್ತಾಯಿದ್ದೆ ಕನ್ನಡದಲ್ಲೇ. ಅವಾಗ ನಾನು ಮೇ ಬಿ ತೆಲುಗುಗೆ ಹೋಗ್ತಿದ್ನೋ ಇಲ್ವೋ ನಂಗೆ ಗೊತ್ತಿಲ್ಲ, ಕನ್ನಡದಲ್ಲೇ ಬ್ಯುಸಿಯಾಗಿರ್ತಿದ್ನೇನೋ. ಸೊ ಕನ್ನಡದ ಜನ ನನಗೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ. ನಾನು ಮಾಡಿದ್ದ ನೆಗೆಟಿವ್ ರೋಲ್ ಆದ್ರೂ ಸರಿ, ನನ್ನನ್ನು ತುಂಬ ನಿಮ್ಮನೆ ಮಗಳಾಗಿ ತೊಗೊಂಡಿದ್ದೀರಾ. ಸೊ ಅದೇ ಪ್ರೀತಿ ನಾನು ನೆಕ್ಸ್ಟ್ ಯಾವುದೇ ಪ್ರಾಜೆಕ್ಟ್ ಮಾಡಿದ್ರೂ ನನಗೆ ಆ ಪ್ರೀತಿ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯೋಚನೆ ಮಾಡಬೇಡಿ, ಇನ್ನೂ ಟೈಮು ಮಿತಿ ಮೀರಿಲ್ಲ, ಇನ್ನೂ ಟೈಮ್ ಇದೆ, ನಿಮಗೆ ಅವಕಾಶಗಳು ಸಿಗುತ್ತೆ. ಕನ್ನಡದ ಮೇಲೆ ಇಷ್ಟೊಂದು ಅಭಿಮಾನ ಪ್ರೀತಿಯನ್ನು ಇಟ್ಕೊಂಡಿದ್ದೀರಾ, ಇದು ನಿಜವಾಗ್ಲೂ ಖುಷಿ ಕೊಡುತ್ತೆ. ಆ್ಯಂಡ್ ನೀವು ಹೇಳಿದ್ರಿ, ನನಗೆ ಹೈದರಾಬಾದ್ನಲ್ಲಿ ಸೆಟಲ್ ಆಗೋ ಅವಕಾಶ ಇದ್ದರೂ ಕೂಡ ನಾನು ಬೆಂಗಳೂರಲ್ಲೇ ಮನೆ ಮಾಡಿದ್ದೀನಿ, ನನ್ನ ಮಗುವನ್ನು ಕೂಡ ಒಂದು ಕನ್ನಡದಲ್ಲೇ ಸ್ಕೂಲಲ್ಲಿ ಸೇರಿಸಿದ್ದೀನಿ, ಬೆಂಗಳೂರಲ್ಲೇ ಮಗು ಓದ್ತಾ ಇದೆ ಅಂತ. ನಿಜವಾಗ್ಲೂ ಖುಷಿ ಆಗುತ್ತೆ. ಈಗ ಹೊರಭಾಷೆಗಳಿಗೆ ಹೋಗಿ ಕನ್ನಡವನ್ನು ಮರೆಯುವಂಥ ಕಲಾವಿದ್ರನ್ನ ನಾವು ಕೆಲವು ಬಾರಿ ನೋಡ್ತಾ ಇರ್ತೀವಿ. ಬಟ್ ಹೀಗಿದ್ದಾಗಲೂ ಕೂಡ ನೀವು ಕನ್ನಡದ ಮೇಲೆ ಅಭಿಮಾನ ಇಟ್ಕೊಂಡಿದ್ದೀರಾ, ಕನ್ನಡದ ಅವಕಾಶಕ್ಕೋಸ್ಕರ ಕಾತ್ರದಿಂದ ಕಾಯ್ತಾ ಇದ್ದೀರಾ. ಖುಷಿ ಆಗುತ್ತೆ. ಆದಷ್ಟು ಬೇಗ ನಿಮಗೆ ಕನ್ನಡದಲ್ಲಿ ಅವಕಾಶ ಸಿಗಲಿ ಅಂತ ನಾನು ನ್ಯೂಸ್ 18 ಕನ್ನಡ ವತಿಯಿಂದ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ವಿಶ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಕಾಯ್ತಾ ಇದ್ದೀನಿ ಅಂದ ತಕ್ಷಣ ನನಗೆ ಎಲ್ಲ ರೋಲ್ಸ್ಗೂ ಒಪ್ಕೊಳ್ಳೋಕ್ಕೂ ಆಗೋದಿಲ್ಲ. ಬಟ್ ಒಳ್ಳೆ ರೋಲ್ ಬಂದರೆ ಖಂಡಿತ ನಾನು ಮಾಡ್ತೀನಿ. ಒಳ್ಳೆ ಪಾತ್ರಗಳೇ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ಇಷ್ಟೊತ್ತು ನಿಮ್ಮ ಜರ್ನಿಯ ಬಗ್ಗೆ ನ್ಯೂಸ್ 18 ಕನ್ನಡ ಜೊತೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಕನ್ನಡದ ಪರದೆ ಮೇಲೆ ಕಾಣಿಸ್ಕೊಳ್ಳಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನಗೂ ಇದು ನನ್ನ ಫಸ್ಟ್ ಇಂಟರ್ವ್ಯೂ ಅಲ್ಲ, ಸೊ ತುಂಬ ನರ್ವಸ್ ಆಗಿದ್ದೆ. ಬಟ್ ಪದ್ಮಶ್ರೀ ಅವ್ರಿಗೆ ನಾನು ಯಾವಾಗಲೂ ನೋ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನನಗೆ 7-8 ವರ್ಷಗಳಿಂದ ತುಂಬ ವರ್ಷಗಳಿಂದ ಪರಿಚಯ. ಬಟ್ ನಮ್ಮ ಪರಿಚಯ ಇವತ್ತೊಂದು ನ್ಯೂಸ್ 18 ಚಾನಲಲ್ಲಿ ಬಂದು ನಾನು ಇಂಟರ್ವ್ಯೂ ಕೊಡೋ ಥರ ಆಯಿತು. ಅವ್ರು ಇದ್ದಿದ್ದಕ್ಕೆ ನೀವು ಇದ್ದಿದ್ರೆ ನಾನು ತುಂಬ ಕಂಫರ್ಟಾಗಿ ಫೀಲ್ ಆದೆ. ನಮ್ಮ ಮನೆಯವ್ರ ಜೊತೆ ಕೂತ್ಕೊಂಡು ಇಷ್ಟೊತ್ತು ಸ್ಟೋರಿ ಕಷ್ಟ ಸುಖ ಹಂಚ್ಕೊಂಡಂಗೆ ಆಯಿತು. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಈ ಒಂದು ಆಪರ್ಚುನಿಟಿ ಕೊಟ್ಟಿರೋ ನ್ಯೂಸ್ 18 ಚಾನಲ್ಗೂ ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ. ಆ್ಯಂಡ್ ಟೈಮ್ ಅನ್ನೋದು ಯಾವ ಥರ ಇರುತ್ತೆ ನೋಡಿ, ಈಗ 8 ವರ್ಷದ ನಂತರದಲ್ಲಿ ಮೀಟ್ ಮಾಡಿ ಇಂಟರ್ವ್ಯೂ ಮಾಡೋ ಹಾಗಾಯಿತು. ಹೌದು, ಅಂದ್ಕೊಂಡೇ ಇರಲಿಲ್ಲ ಆ್ಯಕ್ಚುಲಿ ಇದು ಕೂಡ. ಬಟ್ ಇವತ್ತು ಆ ಗಳಿಗೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರಲ್ಲ, ಆ ಥರ. ಹೌದು. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ನನ್ನ ಈ ಜರ್ನಿನ ಕನ್ನಡದಲ್ಲಿ. ಅಂದರೆ ಯಾರು ಅಂದರೆ ಕನ್ನಡದ ಜರ್ನಿ ಬಗ್ಗೆ ಮಾತಾಡೇ ಇರಲಿಲ್ಲ ನನ್ನ ಹತ್ರ. ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡು ನನಗೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಾಗಿತ್ತು ರಾಧಾ ಕಲ್ಯಾಣ ಧಾರಾವಾಹಿ ನಟಿ ಚೈತ್ರ ರೈ ಅವರ ಮಾತುಗಳು. ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ನ್ಯೂಸ್ 18 ಕನ್ನಡ ವೆಬ್ಸೈಟ್, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಖಾತೆಯನ್ನು ಫಾಲೋ ಮಾಡಿ. ಕಮೆಂಟ್ಗಳ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.